ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮಿಲನ. ರಮ್ಯಾ ಬೆಂಗಳೂರಿನ PES ಕಾಲೇಜಿಗೆ ಕಂಪ್ಯೂಟರ್ ಸೈನ್ಸ್ಗೆ ಅಡ್ಮಿಷನ್ ಮಾಡಿದ್ದಳು. ಕಾಲೇಜು ಮನೆಯಿಂದ ಸಮೀಪವಿರುವುದರಿಂದ ಬಸ್ಸಲ್ಲಿ ಹೋಗಿ ಬರಬಹುದಿತ್ತು. ಹಾಗಾಗಿ ಹಾಸ್ಟೆಲ್ನಲ್ಲಿಲ್ಲದೆ ಮನೆಯಿಂದಲೇ ಕಾಲೇಜಿಗೆ ಹೋಗುತ್ತಿದ್ದಳು. ಎಲ್ಲ ಹೊಸಬರನ್ನು ಕಂಡು ರಮ್ಯಾಳಿಗೆ ಭಯವಾಗಿತ್ತು. ಯಾರದಾದರೂ ಫ್ರೆಂಡ್ಶಿಪ್ ಮಾಡಿಕೊಳ್ಳಬೇಕೆಂದುಕೊಂಡಳು. ಕ್ಲಾಸಿಗೆ ಹೋಗುವಾಗ ಕಾಲೇಜಿನಲ್ಲಿ ಸಂದೇಶ್ ಎದುರಾದ. ಒಂದು ಕ್ಷಣ ನನ್ನ ಸ್ಕೂಲ್ಮೇಟ್ ಸಂದೇಶನಿರಬಹುದೇ ಎಂದುಕೊಂಡಳು. ಅಷ್ಟರಲ್ಲಿ ಅವನೇ ಮುಂದೆ ಬಂದು, ಹಾಯ್ ರಮ್ಯಾ, ನೀನು ಇದೇ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದೀಯಾ ಎಂದಾಗ ಅವಳಿಗೆ ಕನ್ಫರ್ಮ್ ಆಗಿತ್ತು ಇವನು ಸಂದೇಶನೆಂದು. ಅವನು ಇವಳು ಸ್ಕೂಲ್ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪೈಪೋಟಿ ಮಾಡುತ್ತಿದ್ದರು. ಇಬ್ಬರಿಗೂ ಅಷ್ಟಕ್ಕಷ್ಟೇ ಇತ್ತು. ಆದರೆ ಸಂದೇಶ ಒಳ್ಳೆಯ ಹುಡುಗನೆಂದು ಅವಳಿಗೆ ಗೊತ್ತಿತ್ತು. ಅವನು ನೀನು ಯಾವ ಬ್ರಾಂಚ್ ತೆಗೆದುಕೊಂಡಿದ್ದೀಯಾ ಅಂದಾಗ ಅವಳು ಕಂಪ್ಯೂಟರ್ ಸೈನ್ಸ್ ಎಂದಳು. ಹಾಗಾದರೆ ನೀನು ಈಗಲೂ ನನ್ನ ಕ್ಲಾಸ್ಮೇಟು? ಮೊದಲಿನಂತೆ ಪ್ರಥಮ ಶ್ರೇಣಿಯಲ್ಲಿ ಪೈಪೋಟಿ ಮಾಡ್ತೀಯಾ ಎಂದಾಗ ಅದು ಸ್ಕೂಲ್ ಜೀವನ, ಇದು ಕಾಲೇಜು. ಇಲ್ಲಿ ನಮಗಿಂತಲೂ ಘಟಾನುಘಾಟಿಗಳು ಬುದ್ಧಿವಂತರಿದ್ದಾರೆ. ನಾವೆಲ್ಲ ಅವರ ಮುಂದೆ ಸರಿಸಾಟಿಯಲ್ಲ ಎಂದು ನಕ್ಕಳು. ಅವನು ಅದೇ ಸರಿ ಎಂದು, ಇರಲಿ, ನೀನೊಂದು ನನ್ನ ಕ್ಲಾಸಲ್ಲಿ ಇದ್ದೀಯಲ್ಲ, ಯಾರೂ ಪರಿಚಯ ಇಲ್ಲ ಅಂತ ಬೋರ್ ಆಗಿತ್ತು ಎಂದಾಗ ಹೌದಾ, ನನಗೆ ಹೆದರಿಕೆಯಾಗಿತ್ತು. ಈಗ ನೀನು ಇರುವುದರಿಂದ ನನಗೆ ಟೆನ್ಷನ್ ಇಲ್ಲ ಎಂದಳು. ರಮ್ಯಾ ನೋಡುತ್ತಾ ನೋಡುತ್ತಾ 4 ವರ್ಷ ಕಳೆದೇ ಬಿಡುತ್ತೆ ಎಂದ. ಹೌದು, ದಿನಾನೇ ಹಾಗೆ ಅಲ್ವಾ, ಅದು ಹುರುಳಿದ್ದು ಗೊತ್ತಾಗುವುದಿಲ್ಲ ಎಂದು ನಕ್ಕಳು. ಅಲ್ಲಿಂದ ಇಬ್ಬರೂ ಮಿತ್ರರಾಗಿದ್ದರು. ಒಂದು ದಿನ ಕಾಲೇಜಿನ ಸೀನಿಯರ್ಸ್ ವಿದ್ಯಾರ್ಥಿಗಳು ಅವಳನ್ನು ಕೀಟಲೆ ಮಾಡಲು ಬಂದರು. ಆಗ ಅವಳ ಗೆಳತಿ ಸರಿತಾ ಅವರಿಗೆ ಹೇಳಿದಳು, ಸುಮ್ಮನೆ ಹೋಗಿ, ಸಂದೇಶ್ ಬಂದರೆ ನಿಮ್ಮನ್ನೆಲ್ಲ ಪುಡಿ ಪುಡಿ ಮಾಡ್ತಾನೆ ಎಂದಾಗ ಅವನು ಯಾವ ಸಂದೇಶ? ಅಂತಹ 100 ಸಂದೇಶನನ್ನು ನಾವು ನೋಡಿದ್ದೇವೆ, ಅವನೇನು ಮಹಾ ಎಂದು ಗೇಲಿ ಮಾಡಿದರು. ಅಷ್ಟರಲ್ಲಿ ಅವಳು ಫೋನ್ ಮಾಡಿ ಸಂದೇಶನಿಗೆ ವಿಷಯ ತಿಳಿಸಿದಳು. ಸಂದೇಶ್ ಬೈಕಿನಲ್ಲಿ ವೇಗವಾಗಿ ಬಂದಿಳಿದ. ಯಾವನು ಇಲ್ಲಿ ರಮ್ಯಾಗೆ ಕೀಟ್ಲೆ ಮಾಡುವುದು? ಧೈರ್ಯ ಇದ್ದರೆ ನನ್ನೊಟ್ಟಿಗೆ ಮಾಡಿ ಎಂದಾಗ, ನೀನು ಹುಡುಗಿ ಆದರೆ ನಿನಗೆ ಕೀಟಲೆ ಮಾಡ್ತಿದ್ವಿ. ಏಯ್ ಶಾಂಡಾ ಮುಖ, ಮುಚ್ಕೊಂಡು ಹೋಗ್ತಾ ಇರು, ಇಲ್ಲ ಅಂದರೆ ಹೊದೆ ತಿನ್ನಬೇಕಾಗುತ್ತದೆ. ಯಾರು ಗಂಡಸು ಯಾರು ಶಾಂಡ ಎಂದು ಈಗ ಗೊತ್ತಾಗುತ್ತದೆ ಎಂದು ಅವರ ಮೇಲೆ ಸವಾರಿ ಮಾಡಿ 4 ಮಂದಿಯನ್ನು ಸರಿಯಾಗಿ ಚಚ್ಚಿದ. ಪ್ರಿನ್ಸಿಪಾಲರಿಗೆ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನು ಉಳಿಸುವುದಿಲ್ಲ ಎಂದ. ಅವರು ಬದುಕಿದ್ದರೆ ಬೇಡಿ ತಿಂದೆನು ಎಂಬಂತೆ ಎಲ್ಲ 4 ಮಂದಿ ಓಡಿ ಹೋದರು. ಈ ವಿಷಯ ಕಾಲೇಜಿನಲ್ಲಿ ಪ್ರಚಾರವಾಗಿತ್ತು. ಸಂದೇಶ ಗಟ್ಟಿಮುಟ್ಟಾದ ಆಳು. ಅವನ ಬಾಡಿ ಕಂಡರೆ ಯಾರೂ ಅವನ ಸಮೀಪ ಬರುತ್ತಿರಲಿಲ್ಲ. ಹಾಗಾಗಿ ರಮ್ಯಾಳಿಗೆ ಕೀಟಲೆ ಮಕ್ಕಳಿಂದ ತೊಂದರೆ ತಪ್ಪಿತ್ತು. ಯಾಕೆಂದರೆ ಸಂದೇಶ ಅವಳ ಬಾಡಿಗಾರ್ಡ್ ತರಹ ಇರುತ್ತಿದ್ದ. ಇಬ್ಬರ ಮನೆ ಹೋಗುವ ದಾರಿ ಒಂದೇ ಆಗಿದ್ದರಿಂದ ಅವನು ಅವಳನ್ನು ಬೈಕಿನಲ್ಲಿ ಕರೆದುಕೊಂಡು ಬರುವುದು ಹೋಗುವುದು ರೂಢಿಯಾಗಿತ್ತು. ಇಬ್ಬರಲ್ಲಿ ಅನ್ಯೋನ್ಯತೆ ಇತ್ತು. ಹೋಟೆಲ್ ಹೋದರೂ ಅವನು ಬರುತ್ತಿದ್ದ. ಒಂದು ಸಲ ಅವನು ಬಿಲ್ಲನ್ನು ಕೊಟ್ಟರೆ ಇನ್ನೊಂದು ಸಲ ಅವಳು ಬಿಲ್ ಕೊಡುತ್ತಿದ್ದಳು. ಒಮ್ಮೆ ಅವನೇ 2ನೇ ಬಾರಿ ಬಿಲ್ಲು ಕೊಡಲು ಮುಂದಾದಾಗ ಅವಳು ನೇರವಾಗಿ ಸಂದೇಶನಿಗೆ ಹೇಳಿದ್ದಳು, ನಾವಿಬ್ಬರೂ ದುಡಿಯುವುದಿಲ್ಲ, ಮನೆಯವರ ಹಣವನ್ನು ಪೋಲು ಮಾಡುವುದು ಸರಿಯಲ್ಲ ಎಂದು ಸ್ಟ್ರಿಕ್ಟಾಗಿ. ಅವನಿಗೆ ಜಡವಾಗದಂತೆ ಒಂದು ಸಲ ಅವನು ಕೊಟ್ಟರೆ 2ನೇ ಸಲ ಇವಳು ಬಿಲ್ ಕೊಡುತ್ತಿದ್ದಳು. ಅವಳಿಗೂ ಅವನೊಟ್ಟಿಗೆ ಇದ್ದರೆ ಸೇಫ್ ಅನಿಸುತ್ತಿತ್ತು. ಇಬ್ಬರಿಗೂ ಕೋಡಿಂಗ್ ತುಂಬ ಇಷ್ಟ. ಅದರ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಇರುತ್ತಿದ್ದರು. ಅರಿವಿಲ್ಲದೆ ಫೈನಲ್ ಇಯರ್ಗೆ ಬಂದಿದ್ದರು. ಅವಳು ಕ್ಯಾಂಪಸ್ ತಯಾರಿ ಬಗ್ಗೆ ಚರ್ಚೆ ಮಾಡುತ್ತಿದ್ದಳು. ರಮ್ಯಾ ಏನು ವಿಷಯವಿದ್ರೋ ಅವನೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಳು. ಇಬ್ಬರಿಗೂ ಒಂದೇ ಕಂಪನಿಯಲ್ಲಿ ಜಾಬ್ ಸಿಕ್ಕಿತು. ಹಾಗಾಗಿ ಕಂಪನಿಗೆ ಸೇರಿದ ನಂತರ ಸಹ ರಮ್ಯಾ ಸಂದೇಶನೊಂದಿಗೆ ಬೈಕ್ನಲ್ಲಿ ಕಂಪನಿಗೆ ಹೋಗಿ ಬರುತ್ತಿದ್ದಳು. ನಂತರ ಸಂದೇಶ್ ಕಾರನ್ನು ಕೊಂಡುಕೊಂಡಿದ್ದ. ಅದನಂತರ ಅವನ ಕಾರಿನಲ್ಲಿ ಕಂಪನಿಗೆ ಹೋಗಿ ಬರುತ್ತಿದ್ದಳು. ರಮ್ಯಾ ತಾಯಿ ವನಜಮ್ಮನವರಿಗೆ ಸಂದೇಶನ ಬಗ್ಗೆ ಗೊತ್ತಿತ್ತು. ಅವಳಿಗೆ ತನ್ನ ಮಗಳ ಮೇಲೆ ವಿಶ್ವಾಸವಿತ್ತು. ಅಂತೆಯೇ ಸಂದೇಶ್ ಅವಳ ಫ್ರೆಂಡ್ ಎಂದು ತಿಳಿದುಕೊಂಡಿದ್ದಳು. ವನಜಮ್ಮ ಮಗಳು ಲ್ಯಾಪ್ಟಾಪ್ನಲ್ಲಿ ಏನೋ ಹುಡುಕುವ ಹಾಗೆ ಕಂಡಿತು. ಸಂಶಯವಾಗಿ, ಏನು ಮಾಡುತ್ತಿದ್ದೀಯಾ ರಮ್ಯಾ? ನನ್ನ ಸ್ಕೂಲ್ ಗೆಳತಿ ರಾಣಿ ಅಂತ ಇದ್ದಾಳಲ್ಲ, ಅವಳು ಶಾಲೆ ಬಿಟ್ಟ ನಂತರ ಅವಳು ದೆಹಲಿ ಹೋಗಿ ಉಳಿದಿದ್ದಳು. ಅವಳು ಈಗ ಎಲ್ಲಿದ್ದಾಳೆಂದು ಗೊತ್ತಿಲ್ಲ. ಫೇಸ್ಬುಕ್ನಲ್ಲಿ ಇಲ್ಲ, ಗೂಗಲ್ನಲ್ಲಿ ಅವಳು ಎಲ್ಲಿ ಇದ್ದಾಳೆಂದು ಹುಡುಕುವ ಅಂತ ಹುಡುಕುತ್ತಾ ಇದ್ದೀನಿ. ಹಾಗೆ ಹುಡುಕಿದ್ರೆ ಅವಳು ಎಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತಾ? ಅವಳು ಫೇಸ್ಬುಕ್ನಲ್ಲಿ ಇದ್ದರೆ ಸಿಗ್ತಾಳೆ. ಹಾಗೆ ಫೇಸ್ಬುಕ್, ಗೂಗಲ್ ಹಾಗೆಲ್ಲ ಹಲವು ಲಿಂಕ್ನಲ್ಲಿ ಹುಡುಕಿದರೆ ಸಿಗ್ತಾಳೆ ಎಂದಳು. ರಮ್ಯಾ ತಾಯಿ ವನಜಮ್ಮ ಕೂತಲ್ಲೇ ವಿಚಾರಿಸುತ್ತಾ, ನೋಡು ರಮ್ಯಾ,
ನೀನು ಚಿಕ್ಕವಳಿರುವಾಗ ನಮ್ಮ ಪಕ್ಕದ ಮನೆಯಲ್ಲಿ ಗಿರಿಜಮ್ಮ ಮತ್ತು ಅವರ ಗಂಡ ರಾಜಾರಾಯ್ ಕುಲಕರ್ಣಿ ಅಂತ ಇದ್ದರು. ನಾವು ತುಂಬ ಅನ್ಯೋನ್ಯವಾಗಿದ್ದೆವು. ಈಗ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರು ಎಲ್ಲಿದ್ದಾರೆಂದು ಹುಡುಕು ನೋಡು ಮಗ. ಆಯಿತು ಅಮ್ಮ, ನೋಡ್ತೀನಿ. ಅಮ್ಮ, ಅವರ ಹೆಸರಿನ 4 ಮಂದಿ ಇದ್ದಾರೆ. ಅವರಲ್ಲಿ ಯಾರು ಅಂತ ಫೋಟೋ ನೋಡಿ ಹೇಳು ಅಂದಾಗ ವನಜಮ್ಮ 4ರಲ್ಲಿ ನೋಡಿ ಒಬ್ಬರನ್ನು ಗುರುತಿಸಿ ಇವರೇ ಕಣಮ್ಮ, ರಾಜಾರಾಯ ಕುಲಕರ್ಣಿ ಎಂದಾಗ ರಮ್ಯಾ ಅವರ ವಿವರಗಳನ್ನು ನೋಡುವಾಗ ಅವಳಿಗೆ ಆಶ್ಚರ್ಯವಾಯಿತು. ಅಮ್ಮ, ಅವರು ಈಗ ಮಿಲಿನಿಯರ್. ಅವರದೇ 4-5 ಸಾಫ್ಟ್ವೇರ್ ಕಂಪನಿಗಳೂ ಇದೆ. ಅವರು ಈಗ ಮುಂಬೈನಲ್ಲಿ ಇದ್ದಾರೆ ಎಂದಾಗ ಅವರ ಮನೆ ಫೋನ್ ನಂಬರ್ ಸಿಗಬಹುದಾ ಎಂದಾಗ ಅವಳು ಹುಡುಕಿ ಹೇಳಿದಳು. ಅದನ್ನು ನನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಡು, ನಾನು ಪುರ್ಸೊತ್ತಿದ್ದಾಗ ಫೋನ್ ಮಾಡ್ತೀನಿ ಎಂದಳು ವನಜಮ್ಮ. ಅಮ್ಮ, ಅವರು ತುಂಬ ಶ್ರೀಮಂತರು. ಅವರು ನಮ್ಮನ್ನೆಲ್ಲ ಕೇರ್ ಮಾಡ್ತಾರಾ? ಇಲ್ಲ, ಅವರು ತುಂಬ ಒಳ್ಳೆಯವರು. ನನ್ನ ಹೆಸರು ಕೇಳಿದರೆ ಖಂಡಿತ ಮಾತಾಡ್ತಾರೆ ಎಂದಾಗ ಏನೋ ಅಮ್ಮ, ಟ್ರೈ ಮಾಡಿ ನೋಡು ಎಂದು ಅವಳು ಕಂಪನಿಗೆ ಹೊರಟಳು. ವನಜಮ್ಮ ಅವರೇ ಅಪ್ಪನ ಫ್ರೆಂಡ್ ಎಂದು ಹೇಳಲಿಲ್ಲ. ಅವಳು ಅದರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ. ಬಹುಶಃ ಅಮ್ಮನ ಯಾರೋ ಫ್ರೆಂಡ್ ಇರಬೇಕು ಎಂದು ಸುಮ್ಮನಾಗಿದ್ದಳು. ವನಜಮ್ಮ ಫೋನ್ ಮಾಡಬೇಕೆಂದು ಮನಸ್ಸು ಮಾಡಿ ರಿಂಗ್ ಮಾಡಿದಳು. ಯಾರೋ ಇಂಗ್ಲಿಷ್ನಲ್ಲಿ ಯಾರು ಮಾತಾಡೋದು ಎಂದರು. ಇವರು ಹಿಂದಿಯಲ್ಲಿ ಮಾತಾಡಿ, ನಾನು ವನಜಮ್ಮ, ನನಗೆ ಗಿರಿಜಮ್ಮನವರ ಹತ್ತಿರ ಮಾತನಾಡಬೇಕಿತ್ತು. ಫೋನ್ ಅವರಿಗೆ ಕೊಡ್ತೀರಾ ಎಂದಳು. ಅವನಿಂದ ಇಲ್ಲಿ ಅವರು ಇಲ್ಲ, ಅವರ ಮನೆ ನಂಬರ್ ಇದೆ, ಅದನ್ನು ಮೆಸೇಜ್ ಮಾಡ್ತೇನೆ, ಅಲ್ಲೇ ಮಾತಾಡಿ ಎಂದ. ಅವನ ಮೆಸೇಜ್ ಬಂದಾಗ ಆ ನಂಬರಿಗೆ ಫೋನ್ ಆಯಿಸಿದಳು. ಗಿರಿಜಮ್ಮ ಕೌನ್ ಬುಲಾ ರಹೆ ಹೈ ಎಂದಳು. ನಾನು ವನಜಮ್ಮ ಮಾತನಾಡುವುದು ಎಂದು ಕನ್ನಡದಲ್ಲಿ ಹೇಳಿದಳು. ಯಾರು, ಬೆಂಗಳೂರಿನ ವನಜಮ್ಮನಾ ಎಂದಾಗ ಎಂದಳು. ಇಬ್ಬರೂ ಔಪಚಾರಿಕವಾಗಿ ಮಾತನಾಡಿ ಎಷ್ಟೋ ವರ್ಷ ನಂತರ ಭೇಟಿಯಾಗಿದ್ದಕ್ಕೆ ಇಬ್ಬರೂ ಸಂತೋಷಪಟ್ಟರು. ನೀವು ತುಂಬ ಶ್ರೀಮಂತರಾಗಿದ್ದೀರಿ ಅಂತ ನನ್ನ ಮಗಳು ರಮ್ಯಾ ಹೇಳುತ್ತಿದ್ದಳು. ಅವಳೇ ನನಗೆ ನೆಟ್ನಿಂದ ನಿಮ್ಮ ನಂಬರ್ ಕೊಟ್ಟಳು. ಅವಳಿಗೆ ನಿಮ್ಮ ಯಾರದೂ ನೆನಪಿಲ್ಲ. ಅವಳು 5 ವರ್ಷವಿರುವಾಗ ನೀವು ಈ ಊರು ಬಿಟ್ಟು ಹೋದ್ರಲ್ಲ, ಹಾಗಾಗಿ ಅವಳಿಗೆ ನೆನಪಿಲ್ಲ. ಅವಳು ಏನು ಮಾಡ್ತಾ ಇದ್ದಾಳೆ? ಅವಳು BE ಕಲಿತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ನಿಮ್ಮ ಮಗ ಏನು ಮಾಡ್ಕೊಂಡಿದ್ದಾನೆ? ಅವನು ಅಮೇರಿಕಾದಲ್ಲಿ MS ಮಾಡಿ ಸದ್ಯ ಇಲ್ಲಿ ಬಂದಿದ್ದಾನೆ. ಈಗ ತಂದೆ ಕಂಪನಿಯಲ್ಲಿ CEO ಆಗಿ ಕೆಲಸ ಮಾಡಬಹುದು. ಹೌದಾ, ತುಂಬ ಸಂತೋಷ. ವನಜಮ್ಮ ಮಾತು ಮುಂದುವರಿಸಿ, ನಾವು ಮೊದಲಿದ್ದ ಹಾಗೇ ಇದ್ದೇವೆ. ಬೆಂಗಳೂರಿನಲ್ಲಿ ಅದೇ ಸ್ವಂತ ಮನೆಯಲ್ಲಿ ಇದ್ದೇವೆ. ಅವರು ಅನಾರೋಗ್ಯದಿಂದ 8 ವರ್ಷದ ಹಿಂದೆ ತೀರಿಕೊಂಡರು. ಹೇಗೋ ಕಷ್ಟಪಟ್ಟು ಮಗಳು BE ಮಾಡಿ ಈ ವರ್ಷ ಕೆಲಸಕ್ಕೆ ಸೇರಿಕೊಂಡಳು. ತಕ್ಕ ಮಟ್ಟಿಗೆ ನೆಮ್ಮದಿಯಾಗಿ ಇದ್ದೇವೆ ಎಂದಳು. ಇನ್ನು ನಿಮಗೆ ನೆನಪಿರಬೇಕು, ನಿಮ್ಮ ಯಜಮಾನರು ಯಾವಾಗಲೂ ನಮ್ಮ ಮಗಳು ನಿಮ್ಮ ಮನೆ ಸೊಸೆ ಅಂತ ಹೇಳುತ್ತಿದ್ದರು. ನಮ್ಮ ಯಜಮಾನರು ಸಹ ನಿಮ್ಮ ಮಗನು ನಮ್ಮ ಅಳಿಯ ಎಂದೇ ಹೇಳಿಕೊಳ್ಳುತ್ತಿದ್ದರು. ನಿಮ್ಮ ಮಗ ಕಿರಣ್ ಎಲ್ಲಿ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಹುಡುಕೊಂಡು ಬರ್ತಿದ್ದ. ರಮ್ಯಾಳು ಅಷ್ಟೇ, ಅವನನ್ನು ತುಂಬ ಹಚ್ಚಿಕೊಂಡಿದ್ದಳು. ಅಷ್ಟೊಂದು ಬಾಂಧವ್ಯ ನಿಮ್ಮಲ್ಲಿ ಇತ್ತು. ಅದರ ನಂತರ ನೀವು ಮುಂಬೈ ಹೋದ್ರಿ. ಕೆಲವು ವರ್ಷದ ನಂತರ ನಿಮ್ಮ ಕಾಗದ ಬರುವುದೂ ನಿಂತು. ನಾವು ನಿಮಗೆ ಬರೆದ ಪತ್ರ ಸಹ ವಾಪಸ್ಸು ಬಂತು. ಹಾಗಾಗಿ ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಗಲಿಲ್ಲ. ನಮ್ಮ ಯಜಮಾನರು ಹೇಗಾದರೂ ನಿಮ್ಮನ್ನು ಹುಡುಕೊಂಡು ಮಗಳಿಗೆ ನಿಮ್ಮ ಮಗನೊಂದಿಗೆ ಮದುವೆ ಮಾಡಬೇಕೆಂದು ತುಂಬ ಆಸೆಯಲ್ಲಿದ್ದರು. ಆದರೆ ಅವರ ಆಸೆ ತೀರದೆ ಅವರೇ ಮೊದಲೇ ಈ ಲೋಕ ಬಿಟ್ಟು ಹೋದರು. ಸಾಯುವಾಗ ನಿಮ್ಮ ಮಗನಿಗೆ ರಮ್ಯಾಳಿಗೆ ಕೊಟ್ಟು ಮದುವೆ ಮಾಡು ಎಂದು ಹೇಳಿ ಹೋದರು. ಈಗ ನಿಮ್ಮ ಫೋನ್ ನಂಬರ್ ಸಿಕ್ಕಿದ್ದಕ್ಕೆ ಜೀವ ಬಂದಂಗಾಯಿತು. ನಿಮ್ಮ ಯಜಮಾನ ಹತ್ತಿರ ಮಾತಾಡಿ ನನ್ನ ಮಗಳನ್ನು ನಿಮ್ಮ ಸೊಸೆ ಮಾಡ್ಕೊಳ್ಳಿ ಎಂದರು. ಗಿರಿಜಮ್ಮ ಮಾತನಾಡುತ್ತಾ, ಈ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆದರೆ ಅವರು ತುಂಬ ಬದಲಾಗಿದ್ದಾರೆ. ಹೇಗೆ ಶ್ರೀಮಂತಿಕೆ ಬಂತೋ ಹಾಗೆ ಅವರ ಈ ಸೆಂಟಿಮೆಂಟಿಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಹೇಳುವುದು ಏನೆಂದರೆ, ಏನೋ ಆ ವೇಳೆಯಲ್ಲಿ ಏನೋ ನಮ್ಮ ಗೆಳೆತನ ಚೆನ್ನಾಗಿತ್ತು. ಆ ಸ್ನೇಹದ ಮೇಲೆ ಹಾಗೆ ಮಾತು ಕೊಟ್ಟಿದ್ವಿ. ಮಕ್ಕಳ ಅಭಿಪ್ರಾಯ ಕೇಳದೆ ಏನೋ ತಪ್ಪು ಮಾಡಿದ್ವಿ. ಮಕ್ಕಳಿಗೆ ಈ ವಿಷಯ ಗೊತ್ತಿಲ್ಲ. ಸುಮ್ಮನೆ ಅದನ್ನು ಜ್ಞಾಪಿಸಿಕೊಂಡು ಅವರ ಇಚ್ಛೆಗೆ ವಿರೋಧ ಹೋಗುವುದು ಸರಿಯಲ್ಲ. ಮತ್ತೆ ಆ ಹುಡುಗಿ ನಮ್ಮ ಸ್ಟೇಟಸ್ಗೆ ಹೊಂದುವುದಿಲ್ಲ. ಅದನ್ನೆಲ್ಲ ಮರೆತು ಬಿಡು ಅಂತಾರೆ. ಏನು ಮಾಡೋದು ಗೊತ್ತಿಲ್ಲ ಗಿರ್ಜಮ್ಮ. ಆ ತರಹ ಹೇಳಿದರೆ ಹೇಗೆ? ಬಾಯಿ ತುಂಬ ಅವಳನ್ನೇ ನನ್ನ ಸೊಸೆ ಎಂದು ಕರೆದೋ ಬಂದ ನೆಂಟರಿಗೆಲ್ಲ ಇವಳೇ ನಮ್ಮ ಸೊಸೆ ಎಂದು ಹೇಳಿಕೊಂಡು ಬಂದೋ ಈಗ ಸೊಸೆ ಅಲ್ಲ ಅಂತ ಹೇಳಿದ್ರೆ ಹೇಗೆ? ಇದು ನ್ಯಾಯನಾ ಎಂದಳು ವನಜಮ್ಮ. ನಾನು ನನ್ನ ಮಗನಿಗೆ ಈ ಬಗ್ಗೆ ಎಂದೂ ಹೇಳಿಲ್ಲ. ಈಗ ಹೇಳಿದರೆ ಅವನು ಒಪ್ಪುತ್ತಾನೋ ಗೊತ್ತಿಲ್ಲ. ಈಗಿನ ಕಾಲದ ಮಕ್ಕಳು ಅವರಿಗೆ ಇಚ್ಛೆಯಾದವರನ್ನು ಮದುವೆಯಾಗ್ತಾರೆ. ತಂದೆ ತಾಯಿಯ ಮಾತು ಕೇಳುವುದಿಲ್ಲ. ಅಲ್ಲದೆ ಮದುವೆಯಾಗಿ ಡಿವೋರ್ಸ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ.
ನಿಮ್ಮ ಹಾಗೆ ತಾಳಿ ಕಟ್ಟಿದ ನಂತರ ಗಂಡ ಹೇಗೆ ಇರಲಿ ಎಂದು ತಾಳಿ ಬದುಕುವ ಪ್ರವೃತ್ತಿ ಕಡಿಮೆಯಾಗಿದೆ. ನೀವು ನಿಮ್ಮ ಮಗಳಿಗೆ ಈ ವಿಷಯ ಹೇಳಿದ್ದೀರಾ ಎಂದಾಗ, ಹೌದು, ತಂದೆಯ ಆಸೆ ಹಾಗೆ ಅವನನ್ನೇ ನೀನು ಮದುವೆಯಾಗಬೇಕೆಂದು ಹೇಳಿ ಇಟ್ಟಿದ್ದೇನೆ. ಅದಕ್ಕೆ ತಂದೆಯ ಆಸೆ ಇದ್ದ ಹಾಗೆ ಆಗಲಿ ಎಂದು ಒಪ್ಪಿದ್ದಾಳೆ. ತಂದೆಯೆಂದರೆ ಅವಳಿಗೆ ತುಂಬ ಪ್ರೀತಿ ಇತ್ತು. ಅವಳ ಅಪ್ಪನ ಆಸೆ ನಿಮ್ಮ ಮಗನನ್ನು ಅಳಿಯ ಮಾಡಿಕೊಳ್ಳುವುದು ಆಗಿತ್ತು. ಹಾಗಾಗಿ ಅಪ್ಪನ ಆಸೆಯನ್ನು ನೆರವೇರಿಸುತ್ತೇನೆ ಅಮ್ಮ ಎಂದಿದ್ದಳು. ಈಗ ಅವಳು ಹಾಗೇ ಇದ್ದಾಳೆ. ನನ್ನ ಮನಸ್ಸು ನೋಯಿಸುವ ಮನಸ್ಸು ಅವಳಿಗಿಲ್ಲ. ಇತ್ತೀಚೆಗೆ ಈ ಬಗ್ಗೆ ಹೇಳಿದಾಗ, ಅಮ್ಮ, ನಿನ್ನ ಇಚ್ಛೆಯಂತೆ ಅವನನ್ನೇ ಮದುವೆಯಾಗುತ್ತೇನೆ, ಅವನು ಹೇಗೆ ಇರಲಿ ಎಂದಿದ್ದಳು. ನಮ್ಮ ಯಜಮಾನರ ಕೊನೆ ಕಾಲದ ಆಸೆ ತೀರಿಸಬೇಕೆಂದು, ನಿಮ್ಮ ಮಗನಿಗೆ ಮದುವೆ ಮಾಡಬೇಕೆಂದು ಎಷ್ಟೋ ನೆಂಟಸ್ತಿಕೆ ಬಂದೆರೋ ನಾನು ಅವಳ ಮದುವೆ ಮಾಡಲು ಹೋಗಿಲ್ಲ. ಆದುದರಿಂದ ನಿಮ್ಮ ಯಜಮಾನರ ಹತ್ತಿರ ದಯವಿಟ್ಟು ಇನ್ನೊಮ್ಮೆ ಮಾತನಾಡಿ, ಅವರು ಒಪ್ಪಬಹುದು ಎಂದೆರೋ. ಆಯಿತು, ಮಾತನಾಡಿ ನೋಡುತ್ತೇನೆ ಎಂದಾಗ, ದಯವಿಟ್ಟು ಪ್ರಯತ್ನ ಮಾಡಿ ಗಿರ್ಜಮ್ಮ, ನಮ್ಮ ಯಜಮಾನರ ಕೊನೆಯ ಆಸೆ ಅದೇ ಆಗಿತ್ತು ಎಂದು ಹತ್ತು ಬಿಟ್ಟಳು. ಗಿರಿಜಮ್ಮ ಸಮಾಧಾನ ಮಾಡಿ ಫೋನು ಇಟ್ಟರು. ವನಜಮ್ಮಳಿಗೆ ತುಂಬ ಆತಂಕವಾಗಿತ್ತು. ಅವರು ಒಪ್ಪದಿದ್ರೆ ಏನು ಮಾಡೋದು ಎಂಬ ಭಯದಲ್ಲಿ ಬಿದ್ದರು. ಗಿರಿಜಮ್ಮನಿಗೆ ತಲೆ ಭಾರವಾಗಿತ್ತು. ಗಂಡ ಒಪ್ಪುವುದಿಲ್ಲ, ಏನು ಮಾಡುವುದು? ಕೊಟ್ಟ ಮಾತು ತಪ್ಪುವುದು ನ್ಯಾಯವಾಗುತ್ತಾ? ಅಲ್ಲದೆ ಸತ್ತ ರಮ್ಯಾ ತಂದೆಯ ಆಸೆ ನೆರವೇರಿಸದೇ ಇದ್ದರೆ ಅವರ ಆತ್ಮ ನಮ್ಮನ್ನು ಕಾಡದೇ ಹೋದಿತೆ ಎಂಬ ವಿಚಾರದಲ್ಲಿ ಬಿದ್ದಳು. ಅಷ್ಟರಲ್ಲಿ ರಾಜರಾಯರು ಮನೆ ಒಳಗೆ ಬಂದರು. ಅವರ ಹತ್ತಿರ ಪುನಃ ಈ ವಿಷಯ ಮಾತನಾಡಬೇಕೆಂದು ಅವರ ರೂಮ್ನ ಹತ್ತಿರ ಹೋದಳು. ಅಲ್ಲಿ ಹೋಗುವಾಗ ಕಿರಣ್ ಗಿರಿಜಮ್ಮಳಿಗೆ ಕಾಲ್ ಮಾಡಿದ್ದ. ಫೋನ್ ರಿಂಗ್ ಆದಾಗ ಅವಳು ಆನ್ ಬಟನ್ ಒತ್ತಿದಳು. ರಿಂಗ್ ಬಂದಾಯಿತು. ಅವನು ಅಮ್ಮ ಎಂದು ಮಾತನಾಡುತ್ತಿದ್ದ. ಫೋನ್ ಆನ್ ಇತ್ತು, ಆದರೆ ಅವಳು ರಾಜರಾಯನ್ನ ಮಾತನಾಡುವ ಭರದಲ್ಲಿ ಇದ್ದಳು. ರಾಜರಾಯರಿಗೆ ವನಜಮ್ಮನವರ ಫೋನ್ ಬಂದ ವಿಷಯ ತಿಳಿಸಿದರು. ಅದೆಲ್ಲ ತಲೆ ಹಾಕಬೇಡ, ನಮ್ಮ ಸ್ಟೇಟಸ್ ಏನು, ಅವರ ಸ್ಟೇಟಸ್ ಏನು, ಈ ಸಂಬಂಧ ಸಾಧ್ಯವಿಲ್ಲ ಎಂದರು. ಯಾಕ್ರಿ, ನೀವು ಉಮೇಶರಾಯರು ಸೇರಿ ನಮ್ಮ ಕಿರಣ್ಯನಿಗೆ ರಮ್ಯಾಳೊಂದಿಗೆ ವಿವಾಹ ಮಾಡಿ ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳುತ್ತೇನೆಂದು ಮಾತು ಕೊಟ್ಟಿದ್ದೀರಿ. ಆ ಮಾತಿಗೆ ಬೆಲೆ ಇಲ್ವಾ? ಈಗ ಸಾಧ್ಯವಿಲ್ಲ ಅಂದರೆ ಅನ್ಯಾಯ ಅಲ್ವಾ? ಆಗ ನಿಮಗೆ ಮಗ ದೊಡ್ಡ ಆಗುವ ಮೊದಲೇ ವಿವಾಹದ ವಿಷಯ ಮಾತನಾಡುವ ತರಾತುರಿ ಏನೂ ಇತ್ತು. ಈಗ ಸಾಧ್ಯವಿಲ್ಲ ಅಂತಿರಲ್ಲ. ನೋಡು ಗಿರಿಜಾ, ನಾವು ಈಗ ಮಿಲಿನಿಯರ್, ಸದ್ಯದಲ್ಲೇ ಬಿಲಿನಿಯರ್ ಆಗ್ತೀವಿ. ಅವರು ಮಾಮೂಲಿ ಮಿಡಲ್ ಕ್ಲಾಸ್ ಜನರು. ಅವರಿಗೆ ನಮಗೆ ಹೊಂದಾಣಿಕೆ ಆಗುತ್ತಾ? ಆಗ ನಮ್ಮದು ಅವರದ್ದು ಒಂದೇ ಸ್ಟೇಟಸ್ ಆಗಿತ್ತು. ನಾನು ಒಪ್ಪಿದೆ. ಈಗ ಸಾಧ್ಯವಿಲ್ಲ. ಅಷ್ಟಕ್ಕೂ ಈಗಿನ ಮಕ್ಕಳು ಇಂತಹದು ಹೇಳಿದ್ರೆ ಒಪ್ತಾರಾ? ಅಲ್ಲದೆ ಇಬ್ಬರಿಗೂ ತಮ್ಮ ಮದುವೆ ವಿಷಯ ನಾವು ನಿರ್ಧರಿಸಿದ್ದೇವೆಂದು ಗೊತ್ತಿದೆಯಾ? ಇಲ್ಲ. ಹಾಗಿರುವಾಗ ಅವಳು ಇವನನ್ನು ಮದುವೆಯಾಗಲು ಒಪ್ತಾಳಾ? ಇಲ್ಲ ರೀ, ಅವರ ಮಗಳಿಗೆ ನಮ್ಮ ಕಿರಣ್ಣನ್ನೇ ಮದುವೆಯಾಗಬೇಕೆಂದು ವನಜಮ್ಮ ಹೇಳಿ ಇಟ್ಟಿದ್ದಾರಂತೆ. ಅವಳು ಅದಕ್ಕೆ ಒಪ್ಪಿದ್ದಾಳಂತೆ. ಅವರು ಹೇಳ್ತಾರಂತ ನೀನ್ಯಾಕೆ ಕುಣಿತೀಯ? ಈ ಸಂಬಂಧ ಆಗುವುದಿಲ್ಲ ಎಂದು ಖಂಡಿತವಾಗಿ ಹೇಳು ಎಂದು ಹೆಂಡತಿಯನ್ನು ದಬಾಯಿಸಿದ. ಹಾಗಾದರೆ ಕಿರಣ್ಗೆ ಕೇಳ್ತೀನಿ, ಅವನಾದರೂ ಒಪ್ತಾನೋ ನೋಡ್ತೀನಿ. ಅವನಿಗೆ ಕೇಳಬೇಡ, ನನ್ನ ಹಾಣೆ ಇದೆ. ನಿನ್ನ ಮಾತು ಭಾಷೆ ಎಂದು ಗೊಡ್ಡು ಸಂಪ್ರದಾಯಕ್ಕೋಸ್ಕರ ಅವನ ಜೀವನ ಹಾಳು ಮಾಡಬೇಡ. ಅವನಿಗೆ ನಮ್ಮ ಸ್ಟೇಟಸ್ಸಿನ ಹುಡುಗಿ ತರಬೇಕೆಂದು ನಾನಿದ್ದೇನೆ ಎಂದಾಗ ಗಿರಿಜಮ್ಮ ಸುಮ್ಮನಾದಳು. ಕಿರಣ್ ಎಲ್ಲವನ್ನೂ ಕೇಳಿಕೊಂಡ. ಫೋನ್ ಕಟ್ ಮಾಡಿ ಕೂತ್ಕೊಂಡ. ಅವನಿಗೆ ಸಣ್ಣ ಹುಡುಗಿ ಸ್ವಪ್ನದಲ್ಲಿ ಬಂದು ನನ್ನ ನೆನಪು ನಿನಗಾಗುವುದಿಲ್ಲವೋ ಎನ್ನುತ್ತಿತ್ತು. ಅದರ ಕಾರಣವೇನೆಂದು ತಿಳಿಯುತ್ತಿರಲಿಲ್ಲ. ಇವತ್ತು ಅವನಿಗೆ ಕಾರಣವೇನೆಂದು ತಿಳಿಯಿತು. ಅವನಿಗೆ ಅನಿಸಿತ್ತು, ಎಷ್ಟೋ ಹೆಣ್ಣನ್ನು ನೋಡಿದರೋ, ಮಾತನಾಡಿದರೋ, ಎಷ್ಟೋ ಹೆಣ್ಣು ಇವನನ್ನು ಪ್ರಪೋಸ್ ಮಾಡಿದರೋ ಅವರ ಬಗ್ಗೆ ಆಸಕ್ತಿ ಬರುತ್ತಿರಲಿಲ್ಲ. ಅದೇಕೋ ಯಾಕೋ ಅಂತ ಅರ್ಥವಾಗುತ್ತಿರಲಿಲ್ಲ. ಈಗ ಅರ್ಥವಾಗಿತ್ತು. ನನಗೋಸ್ಕರ ಒಂದು ಹೆಣ್ಣು ಜೀವ ಕಾಯ್ದುಕೊಂಡಿದೆ. ಆ ಹೆಣ್ಣನ್ನು ಅನ್ಯಾಯ ಮಾಡುವುದಿಲ್ಲ ಎಂದು ನಿರ್ಧಾರ ಮಾಡಿದ. ಹಾಗಂತ ತಂದೆಗೆ ವಿರೋಧವಾಗಿ ಹೋಗುವುದು ಇಷ್ಟವಿರಲಿಲ್ಲ. ಅಮ್ಮನ ಆಸೆ ನೆರವೇರಿಸಬೇಕೆಂದುಕೊಂಡ. ಹೇಗಾದರೂ ಮಾಡಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕೆಂದು ತಿಳಿದುಕೊಂಡ. ತಾಯಿಯ ಕಾಲರ್ ಲೀಸ್ಟ್ ತೆಗೆದು ವನಜಮ್ಮನವರ ಫೋನ್ ನಂಬರ್ ತೆಗೆದುಕೊಂಡ. ವನಜಮ್ಮನಿಗೆ ಫೋನ್ ಹಾಯಿಸಿದ. ವನಜಮ್ಮ ಫೋನ್ ಎತ್ತಳೋ. ಹಲೋ ಎಂದಾಗ, ನಾನು ಭುಜಂಗರಾಯ್ ಮಾತನಾಡುತ್ತಿರುವುದು. ಉಮೇಶರಾಯರು ಇದ್ದಾರಾ ಎಂದನು. ಇಲ್ಲ, ಅವರು ತೀರಿ 8 ವರ್ಷ ಆಯಿತು. ಓ ಸಾರಿ, ನೀವು ಯಾರು ಮಾತನಾಡುತ್ತಿರುವುದು ಎಂದ. ನಾನು ಅವರ ಪತ್ನಿ ಗಿರಿಜಮ್ಮ ಎಂದಳು. ಅವರು ನನಗೆ ತುಂಬ ಆಪ್ತರಾಗಿದ್ದರು. ಇರಲಿ, ತನಗೊಂದು ಮಗಳು ರಮ್ಯಾ ಇದ್ದಾರೆ ಅಂತಿದ್ದರೋ? ಮಗಳು ಚೆನ್ನಾಗಿದ್ದಾಳಾ? ಹೌದು, ರಮ್ಯಾ ಚೆನ್ನಾಗಿದ್ದಾಳೆ. ಸುಮ್ಮನೆ ಮಾತು ಮುಂದುವರಿಸಿ ಅವಳು ಏನು ಮಾಡ್ತಾಳೆ ಎಂದೆನು.
ಟೆಕ್ನೋಸ್ಕೋಪ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ. ಹೋ ಹಾಗೆ, ಚೆನ್ನಾಗಿದ್ದೀರಾ? ನಾನು ಬೆಂಗಳೂರಿಗೆ ಬಂದರೆ ನಿಮ್ಮನ್ನು ಭೇಟಿ ಆಗ್ತೇನೆ ಎಂದು ಫೋನ್ ಇಟ್ಟ. ಅವನಿಗೆ ಟೆಕ್ನೋಸ್ಕೋಪ್ ಎಂದಾಗ ಆಶ್ಚರ್ಯವಾಯಿತು. ತಂದೆ ಮೊನ್ನೆ ತಾನೇ ಬೆಂಗಳೂರಿಗೆ ಹೋಗಿ ಆ ಕಂಪನಿಯನ್ನು ಕೊಂಡುಕೊಂಡಿದ್ದರು. ಫಾರ್ಮುಲಾ ಟ್ರಾನ್ಸ್ಫರ್ ಪ್ರೊಸೀಜರ್ ಬಾಕಿ ಇತ್ತು. ಆ ಕಂಪನಿಗೆ ತನ್ನ ಮಗನನ್ನು CEO ಮಾಡಬೇಕೆಂದು ಅನಿಸಿಕೊಂಡಿದ್ದರು. ಈ ವಿಷಯವೆಲ್ಲ ಕಿರಣ್ಗೆ ಗೊತ್ತಿತ್ತು. ಹೋಗಿ ತನ್ನ ಗಂಡನಾಗುವವನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ ಅಂದುಕೊಂಡು ರಮ್ಯಾನ ಹೇಗಿದ್ದಾಳೆ ಎಂದು ಫೇಸ್ಬುಕ್ನಲ್ಲಿ ಅವಳನ್ನು ಹುಡುಕಿದ. ಅವನಿಗೆ ಆಶ್ಚರ್ಯವಾಗಿತ್ತು. ಅತಿ ಸುಂದರವಾದ ಹುಡುಗಿ. ವಾವ್ ಅಂದುಕೊಂಡ. ಇಷ್ಟು ಸುಂದರವಾದ ಹುಡುಗಿ ನನ್ನ ಹೆಂಡ್ತಿನಾ? ದೇವರೇ, ನಿಜವಾಗಿ ನಿನಗೆ ತುಂಬ ಥ್ಯಾಂಕ್ಸ್ ಎಂದು ಕುಣಿದ. ನಂತರ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕಿ ತಂದೆಯ ಹತ್ತಿರ ಹೋಗಿ, ಟೆಕ್ನೋಸ್ಕೋಪ್ ಕಂಪನಿ ನಾವು ತೆಗೆದುಕೊಂಡಿದ್ದೀವಿ. ಅದು ನಾವು ಟೇಕಪ್ ಮಾಡಲು 6 ತಿಂಗಳು ಇದೆ. ಅಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಪ್ಪ. ಹಾಗಾಗಿ ನಾನು ಆ ಕಂಪನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇರ್ತೀನಿ. ಅಲ್ಲಿಯ ಎಲ್ಲ ವಿಷಯ ತಿಳಿದುಕೊಂಡರೆ ನಮಗೆ ಮುಂದೆ ಡೆವಲಪ್ಮೆಂಟ್ ಮಾಡಲು ಸಹಾಯವಾಗುತ್ತದೆ. ಯಾವ ರೀತಿ ಕೆಲಸ ನಡೆಯುತ್ತಿದೆ, ಅವರು ಲಾಭದಲ್ಲಿದ್ದ ಕಂಪನಿ ಮಾರಲು ಕಾರಣವೇನೋ ಅಥವಾ ಕಂಪನಿ ನಷ್ಟದಲ್ಲಿದೆಯಾ, ಸುಮ್ಮನೆ ಲೆಕ್ಕಾಚಾರದಲ್ಲಿ ಲಾಭ ತೋರಿಸುತ್ತಾ ಇದ್ದಾರಾ, ಹೇಗೆ ಇವೆಲ್ಲ ತಿಳಿದೋ ಅಲ್ಲದೆ ತಳಹದಿಯಲ್ಲಿ ಇರುವ ಸಮಸ್ಯೆ ಏನು ಅಂತ ತಿಳಿದುಕೊಳ್ಳಬೇಕು. ಅದು ತಿಳಿದುಕೊಂಡರೆ ಕಂಪನಿ ಬೆಳೆಸಲಿಕ್ಕೆ ತುಂಬ ಸಹಾಯವಾಗುತ್ತದೆ ಎಂದೆನೋ. ಅದು ಸರಿ, ಅದಕ್ಕೆ ಏನು ಮಾಡ್ತೀಯಾ? ನಾನು ನಿಮ್ಮ ಮಗ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನು ಬೆಂಗಳೂರಿಗೆ ಹೋಗಿ ಆ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 6 ತಿಂಗಳು ಕೆಲಸ ಮಾಡ್ತೇನೆ. ಆಗ ನನಗೆ ತಳಹದಿಯ ಸಮಸ್ಯೆ ಏನೋ ಅದನ್ನು ಹೇಗೆ ಸರಿಪಡಿಸಬಹುದು ಎಂಬ ವಿಷಯ ತಿಳಿಯುತ್ತದೆ. ಮುಂದೆ ನಮ್ಮ ಕಂಪನಿ ಡೆವಲಪ್ ಮಾಡಲಿಕ್ಕೆ ಸಹಾಯವಾಗ್ತದೆ ಎಂದೆನೋ. ನೀನು ಹೇಳೋದೇನೋ ಸರಿ, ನೀನು ತುಂಬ ಇಂಟೆಲಿಜೆಂಟ್, ನಾಳೆನೇ ಹೋಗು ಎಂದರು. ಆಯಿತು ಪಪ್ಪ, ನಾನು BE ಕ್ವಾಲಿಫಿಕೇಷನ್ ಮಾತ್ರ ತೋರಿಸ್ತೀನಿ ಎಂದ. ಓಕೆ ಮಗ, ಆದರೂ ನೀನು ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಹಾಗೇನಿಲ್ಲ, ಕಷ್ಟಪಟ್ಟರೆ ಸುಖ ಸಿಗುವುದು ಎಂದು ನೀನು ಯಾವಾಗಲೂ ಹೇಳ್ತಾ ಇರ್ತೀಯಾ? ಅದು ನಿಜ ಮಾಡಲು ಹೊರಡ್ತಾ ಇದ್ದೇನೆ. ಅಮ್ಮನಿಗೆ ಈ ವಿಷಯ ಹೇಳುವುದು ಬೇಡ. ಏನೋ ಹೊಸ ಕೋರ್ಸ್ ಮಾಡಲಿಕ್ಕೆ ಹೋಗುತ್ತಾ ಇದ್ದೀನಿ ಎಂದು ಹೇಳ್ತೀನಿ. ನೀನು ಹಾಗೆ ಹೇಳು ಎಂದ. ಆಯಿತು ಮಗ, ನಿನ್ನಿಷ್ಟ ಎಂದ. ಅಮ್ಮನಿಗೆ ನಮಸ್ಕರಿಸಿ, ಅಮ್ಮ ಬೆಂಗಳೂರಿಗೆ ಹೋಗಿ ಬರ್ತೀನಿ ಎಂದ. ಅವಳು ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವಾಗ, ದೇವರೇ, ಹೇಗಾದರೂ ಮಾಡಿ ನನ್ನ ಮಗನನ್ನು ರಮ್ಯಾಳಿಗೆ ಪರಿಚಯ ಆಗುವಂತೆ ಮಾಡು. ಹಾಗೂ ಅವನು ರಮ್ಯಾಳನ್ನು ಮದುವೆಯಾಗುವ ಮನಸ್ಸು ಬರುವ ಹಾಗೆ ಅವಕಾಶ ಮಾಡು. ನಮ್ಮಿಂದ ಒಂದು ಹೆಣ್ಣಿನ ಬದುಕು ಹಾಳಾಗುವುದು ಬೇಡ ಎಂದು ಮನದಲ್ಲೇ ಅಂದುಕೊಂಡಳು. ಕಿರಣ್ಗೆ ತಾಯಿಯ ಮನಸ್ಸಿನ ಅಳಲು ಅರಿವಾಯಿತು. ಅಮ್ಮ, ನಿನ್ನ ಮನಸ್ಸಲ್ಲಿ ಏನು ಇದೆಯೋ ಅದೇ ರೀತಿ ಆಗುತ್ತದೆ. ಎಷ್ಟಾದರೂ ನಾನು ನಿನ್ನ ಮಗ ಅಲ್ವಾ, ಚಿಂತೆ ಮಾಡಬೇಡ ಎಂದು ಮನದಲ್ಲಿ ಹೇಳಿಕೊಂಡು ಅಲ್ಲಿಂದ ಹೊರಟ. ಕಿರಣ್ ಮನೆಯಿಂದ ಅಮ್ಮನ ಆಶೀರ್ವಾದ ಪಡೆದುಕೊಂಡು ಬೆಂಗಳೂರಿಗೆ ಹೊರಟ. ಯಾರದೋ ರೆಫರೆನ್ಸನ್ನು ಹಿಡಿದುಕೊಂಡು ತನ್ನ ಕಂಪನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇರಿಕೊಂಡ. ಕಂಪನಿಯಲ್ಲಿ ಅವಳಿಗಾಗಿ ಹುಡುಕಿತ. ಅದೃಷ್ಟವಶಾತ್ ಕಂಪನಿ ಮ್ಯಾನೇಜರ್ ಇವನಿಗೆ ರಮ್ಯಾ ಇರುವ ಟೀಮ್ನಲ್ಲಿ ಸೇರಿಸಿದ್ದ. ಅವನಿಗೆ ತುಂಬ ಸಂತೋಷವಾಗಿತ್ತು. ಅವಳನ್ನು ದೂರದಿಂದ ನೋಡಿ ಕಣ್ತುಂಬಿಕೊಂಡ. ಫೋಟೋ ಅಷ್ಟೇ ಅಲ್ಲ, ಲೈವಲ್ಲೂ ಅಷ್ಟೇ ಬ್ಯೂಟಿ ಇದ್ದಾಳೆ. ವಾವ್, ಥ್ಯಾಂಕ್ಸ್ ಇನ್ನೊಮ್ಮೆ ಗಾಡ್ ಎಂದ. ಅವಳ ಸಮೀಪ ಬಂದು ಹಾಯ್ ರಮ್ಯಾ ಎಂದ. ಅವಳು ಹಾಯ್ ಎಂದಳು. ಅವಳಿಗೆ ಕಿರಣ್ಣನ್ನು ಕಂಡು ಏನೋ ಭಯ ಮತ್ತು ಮೈಯೆಲ್ಲ ವಿದ್ಯುತ್ ಸಂಚಾರವಾದ ಅನುಭವವಾಯಿತು. ಅವಳು ಒಂದು ಕ್ಷಣ ಅವಾಕ್ಕಾದಳು. ಎಷ್ಟೋ ಗಂಡಸರನ್ನು ಕಂಡ್ರೆ ಏನೂ ಭಾವನೆ ಬರದ ನನಗೆ ಇವನನ್ನು ಕಂಡ ಕೂಡಲೇ ಈ ತರಹ ಯಾಕಾಯಿತು ಎಂದುಕೊಂಡಳು. ಅವನು ಅದ್ಭುತವಾಗಿದ್ದ, ಅತಿ ಸುಂದರನು. ಅವನು ಸ್ಮೈಲ್ ಕೊಟ್ಟಾಗ ಅವಳು ಮೋಹಿತಳಾಗಿದ್ದಳು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ಇದ್ದರು. ಅಷ್ಟರಲ್ಲಿ ಟೀಮ್ ಲೀಡರ್ ನಂದೀಶ ಬಂದು, ರಮ್ಯಾ, ಇವರು ಕಿರಣ್, ಹೊಸ ಎಂಪ್ಲಾಯಿ, ನಮ್ಮ ಟೀಮ್ನಲ್ಲಿ ಇರ್ತಾನೆ ಎಂದ. ಅವಳು ಗ್ಲಾಡ್ ಟು ಮೀಟ್ ಯು ಎಂದು ಹ್ಯಾಂಡ್ ಶೇಕ್ ಮಾಡುತ್ತಾ ಮುಗುಳ್ನಗೆ ಬೀರಿದಳು. ನಂದೀಶ ಕಿರಣ್ನತ್ತ ನೋಡಿ, ಕಿರಣ್, ಇವಳು ರಮ್ಯಾ, ನಮ್ಮ ಟೀಮ್ನಲ್ಲಿರುವವಳು ಎಂದ. ಪುನಃ ಆಯ್ ರಮ್ಯಾ ಎಂದ. ಇಬ್ಬರು ಅಕ್ಕಪಕ್ಕದ ಟೇಬಲ್ನಲ್ಲಿ ಕೂತರು. ಕೆಲಸದ ವಿಷಯವಾಗಿ ಚರ್ಚಿಸಿದರು. ಮಧ್ಯಾಹ್ನ ಊಟಕ್ಕೆ ಕ್ಯಾಂಟೀನ್ಗೆ ಹೋಗುವಾಗ, ರಮ್ಯಾ, ನಿಮ್ಮ ಮನೆಯಲ್ಲಿ ಎಂದ. ನಮ್ಮ ಮನೆ ಬೊಮ್ಮನಹಳ್ಳಿಯಲ್ಲಿ ಎಂದಳು. ಸ್ವಂತ ಮನೇನಾ, ಬಾಡಿಗೆ ಮನೇನಾ? ಇಲ್ಲ, ಸ್ವಂತ ಮನೆ ಎಂದಳು. ನನಗೆ ನಿಮ್ಮ ಮನೆ ಅಕ್ಕಪಕ್ಕ ಯಾವುದಾದ್ರೂ ಬಾಡಿಗೆಗೆ ರೂಮ್ ಸಿಗಬಹುದಾ ಎಂದಾಗ, ಯಾಕೆ ಎಂದಳು. ಆಗಲ್ಲ, ನೀವು ಇದ್ದ ಏರಿಯಾ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದರು. ಹಾಗಾಗಿ ನಿಮ್ಮ ಹತ್ತಿರ ಕೇಳೋಣ ಎಂದು ಕೇಳಿದೆ.
ನಮ್ಮದೇ ಮಹಡಿಯಲ್ಲಿ ಒಂದು ಸಿಂಗಲ್ BHK ಮನೆ ಖಾಲಿ ಇದೆ. ಅಂದರೆ ನೀವು ಬಾಡಿಗೆಗೂ ಕೊಟ್ಟಿದ್ದೀರಾ? ಹೌದು, 2 2 BHK ಬಾಡಿಗೆಯಲ್ಲಿದೆ. 2 ಸಿಂಗಲ್ BHK ರೂಮು ಇದೆ. ಅದರಲ್ಲಿ ಒಂದು ಸದ್ಯ ಖಾಲಿ ಮಾಡಿದ್ದಾರೆ ಎಂದಳು. ಹಾಗಾದರೆ ಆ ರೂಮ್ ನನಗೆ ಕೊಡಬಹುದಾ? ಸಂಜೆ ಬನ್ನಿ, ನಮ್ಮ ಅಮ್ಮನ ಹತ್ತಿರ ಮಾತನಾಡಿ ಅವರು ಎಸ್ ಅಂದರೆ ನನ್ನ ಅಭ್ಯಂತರವಿಲ್ಲ ಎಂದಳು. ಆಫೀಸು ಮುಗಿದ ಮೇಲೆ ಅವಳು ಹೊರಬಂದಾಗ ಕಿರಣ್ ಅವಳೊಟ್ಟಿಗೆ ಬಂದ. ಅಲ್ಲಿ ಸಂದೇಶ್ ಅವಳಿಗಾಗಿ ಕಾಯುತ್ತಿದ್ದ. ರಮ್ಯಾಳೊಂದಿಗೆ ಕಿರಣ್ಣನ್ನು ಕಂಡು ಸಂದೇಶ್ ರಮ್ಯಾಳನ್ನು ಯಾರು ಇವನು ಎಂದು ಕೇಳಿದ. ನನ್ನ ಹೊಸದಾದ ಕೊಲೀಗ್ ಕಿರಣ್ ಎಂದಳು. ಅವನು ಅವನಿಗೆ ವಿಶ್ ಮಾಡಿದ. ರಮ್ಯಾ ಸಂದೇಶನ ಬಗ್ಗೆ ಹೇಳಿ ಅವನು ನನ್ನ ಬಾಲ್ಯದ ಫ್ರೆಂಡ್ ಎಂದಳು. ಅವನಿಗೆ ನಮ್ಮ ಮನೆ ಬಾಡಿಗೆಗೆ ಬೇಕಂತೆ, ಹಾಗಾಗಿ ಅವನು ನಮ್ಮೊಟ್ಟಿಗೆ ಬರುತ್ತಾನೆ ಎಂದಳು. ಸಂದೇಶ ಕಾರಲ್ಲಿ ಹೊರಡುವಾಗ ಅವನು ಅವಳೊಟ್ಟಿಗೆ ಹೊರಟ. ಮನೆ ಎದುರು ನಿಂತಾಗ ವನಜಮ್ಮ ಹೊರಗೆ ಬಂದಳು. ಮಗಳು ಸಂದೇಶನೊಂದಿಗೆ ಬರುವುದು ಅವಳಿಗೆ ಗೊತ್ತಿತ್ತು. ಆದರೆ ಮಗಳು ಬೇರೆ ಹುಡುಗನೊಂದಿಗೆ ಬರುವುದನ್ನು ಕಂಡು ಒಂದು ಕ್ಷಣ ಗಲಿಬಿಲಿಯಾಗಿ ಯಾರೋ ಎಂದು ತಿಳಿದುಕೊಂಡರು. ಮಗಳೆಂದೂ ಸಂದೇಶ ಬಿಟ್ಟು ಯಾರೋ ಗಂಡು ಹುಡುಗರನ್ನ ಮನೆಗೆ ಕರೆಯುವ ಅಭ್ಯಾಸವಿರಲಿಲ್ಲ. ಹಾಗಿದ್ರೂ ಇವತ್ತು ಬಂದಿದ್ದಾಳೆಂದರೆ ಬಹುಶಃ ಕಿರಣ್ಣೇ ಇರಬೇಕು ಎಂದುಕೊಂಡರು. ಅವಳಿಗೆ ಕಿರಣ್ ಮತ್ತು ತನ್ನ ಮಗಳು ಮದುಮಗಳಾಗಿ ಬರುವ ಹಾಗೆ ಅನಿಸಿತು. ರಮ್ಯಾ ಅಮ್ಮ ಎಂದಾಗ ಅವಳು ಎಚ್ಚರವಾಗಿದ್ದಳು. ಏನ್ ಮಗ, ಇವರ್ಯಾರು ಎಂದಳು. ಇವರು ನನ್ನ ಕೊಲೀಗ್ ಕಿರಣ್ ಅಂತ ಹೇಳಿದಾಗ ಅವಳು ಒಂದೊಮ್ಮೆ ಶಾಕ್ ಆಗಿ ಅದೇ ಕಿರಣ್ ಬಂದ್ಬಿಟ್ನಾ ಎಂದುಕೊಂಡಳು. ಆದರೆ ಅವನು ಅಷ್ಟೊಂದು ಶ್ರೀಮಂತ, ಸಂದೇಶ ಕಾರಿನಲ್ಲಿ ಬರಕ್ಕಿಲ್ಲ ಎಂದು ಸವರಿಸಿಕೊಂಡು ಒಳಗೆ ಬನ್ನಿ ಎಂದು ಕರೆದು ಒಳಬರುತ್ತಲೇ ನಿಮ್ಮ ಅಪ್ಪ ಅಮ್ಮ ಯಾರಂತ ಕೇಳಿದಳು. ಕಿರಣ್ ಬೇಕಂತಲೇ ರಂಗರಾಯ ಮತ್ತು ಗೌರಮ್ಮ ಎಂದನು. ಅವಳ ಮುಖ ಪೆಚ್ಚಾಯಿತು. ಕಿರಣ್ ಮನಸ್ಸಲ್ಲೇ ನಕ್ಕ. ಅಮ್ಮ, ಇವರಿಗೆ ನಮ್ಮ ರೂಮ್ ಬೇಕಂತೆ, ಕೊಡಬಹುದಾ? ಹಾಂ, ಹೇಗೂ ಖಾಲಿ ಇದೆ. ಬ್ಯಾಚ್ಲರ್ಸ್ಗೆ ನಾನು ಕೊಡಲ್ಲ, ಆದರೆ ಅವರು ನಿನ್ನ ಕಂಪನಿ ಕೊಲೀಗ್, ಹಾಗಾಗಿ ಬೇಕಾದರೆ ಕೊಡುವ ಎಂದಳು. ಅಮ್ಮ, ಬಾಡಿಗೆ ಎಷ್ಟು ಎಂದ ಕಿರಣ್ ಮೊದಲೇ. 10,000ಗೆ ಕೊಡ್ತಾ ಇದ್ವಿ, ಈಗ ಅಷ್ಟೇ ಕೊಟ್ಟರೆ ಸಾಕೆಂದಳು ರಮ್ಯಾ. ಕಿರಣ್ ಅದಕ್ಕೊಪ್ಪಿದ. ರೂಮ್ನಲ್ಲಿ ಅಡಿಗೆ ರೂಮ್, ಅಟ್ಯಾಚ್ ಬಾತ್ರೂಮ್, ಫುಲ್ ಫರ್ನಿಚರ್ ಇತ್ತು. ಅವನಿಗೆ ಓಕೆ ಅನಿಸಿತು. ಅವನಿಗೆ ಅವಳ ಪಕ್ಕದಲ್ಲಿ ಉಳಿಯಬೇಕೆಂಬ ಆಸೆಗೋಸ್ಕರ ಅವನು ಅಲ್ಲಿ ನಿಲ್ಲಲು ಒಪ್ಪಿಕೊಂಡ. ತಾನು ನಾಳೆ ಬರುತ್ತೇನೆಂದು ಅಲ್ಲಿಂದ ಕಿರಣ್ ಹೊರಟ. ವನಜಮ್ಮಳಿಗೆ ಬಾಲ್ಯದಲ್ಲಿ ನೋಡಿದ ಕಿರಣ್ಣನ್ನೇ ನೋಡಿದ ಹಾಗಾಯಿತು. ಆದರೆ ಅವನು ತಂದೆ ತಾಯಿ ಹೆಸರು ಬೇರೆ ಹೇಳಿದ್ದು ನೋಡಿ ಇವನು ಬೇರೆ ಇರಬೇಕು ಎಂದೆನಿಸಿಕೊಂಡಳು. ಆದರೂ ತನ್ನ ಸಂಶಯ ನಿವಾರಿಸಿಕೊಳ್ಳಲು ವನಜಮ್ಮ ಗಿರಿಜಮ್ಮಳಿಗೆ ಫೋನ್ ಮಾಡಿದ್ದಳು. ಸದ್ಯ ತಪ್ಪಿಸಿಕೊಳ್ಳುವ ಎಂದು ನನ್ನ ಮಗ ಅಮೆರಿಕ ಹೋಗಿದ್ದಾನೆ. ಅವನು 6 ತಿಂಗಳ ನಂತರ ಬರ್ತಾನೆ. ಆಗ ಮಗನ ಹತ್ತಿರ ಮಾತನಾಡಿ ನಿಮಗೆ ತಿಳಿಸುತ್ತೇನೆ, ಅಲ್ಲಿಯವರೆಗೆ ಕಾಯಿರಿ ಎಂದಳು ವನಜಮ್ಮ. ಓಕೆ ಎಂದು ಸುಮ್ಮನಾದಳು. ಹಾಗಾದರೆ ಈ ಕಿರಣ್ ಆ ಕಿರಣ್ ಅಲ್ಲ ಎಂದು ಸುಮ್ಮನಾದಳು. ಮರುದಿನ ಕಿರಣ್ ಅವರ ಮನೆಯಲ್ಲಿ ಬಂದು ಉಳಿದ. ಅವನು ಬೈಕು ತಂದಿದ್ದ. ಬೈಕ್ ನೋಡಿ ರಮ್ಯಾ ಅಚ್ಚರಿಗೊಂಡಳು. ತುಂಬ ಸೂಪರ್ ಇದೆ ಕಿರಣ್ ಎಂದಳು. ನಮ್ಮ ಅಪ್ಪ ನನಗೆ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಟಿದ್ದರು ಎಂದ. ಓ ಹೌದಾ ಎಂದಳು. ಇನ್ನು ಮುಂದೆ ನಾನು ನೀನು ಈ ಬೈಕ್ನಲ್ಲಿ ಕಂಪನಿಗೆ ಹೋಗುವ ಎಂದಾಗ ಸಂದೇಶನಿಗೆ ಬೇಸರವಾಗಬಹುದೇನೋ ಎಂದಳು. ಅವನು ಅವನ ಮನೆಯಿಂದ ದಿನನಿತ್ಯ ನಿನ್ನ ಮನೆಗೆ ಬಂದು ನಿನ್ನ ಕರ್ಕೊಂಡು ಹೋಗಬೇಕು, ಪುನಃ ಇಲ್ಲೇ ಡ್ರಾಪ್ ಮಾಡಬೇಕು. ಸುಮ್ಮನೆ ಅವನಿಗೆ ತೊಂದರೆ. ಹೇಗೂ ನಾನು ನಿಮ್ಮ ಮನೆಯಿಂದ ಹೊರಡುವುದಲ್ಲ, ಒಟ್ಟಿಗೆ ಹೋಗೋಣ. ಏನಾದರೂ ತೊಂದರೆ ಇದೆಯಾ ಎಂದಾಗ ಹಾಗೇನಿಲ್ಲ ಎಂದಳು. ಅವಳು ಸಂದೇಶನಿಗೆ ಫೋನ್ ಮಾಡಿ ಹೇಳಿದಳು. ಸಂದೇಶನಿಗೆ ಕಸಿವಿಸಿ ಆಯಿತು. ಅವನಿಗೆ ಅರಿಯದೆ ಅವಳ ಸಾಮೀಪ್ಯ ಬೇಕಿತ್ತು. ಇವತ್ತಲ್ಲ ನಾಳೆ ಅವಳು ನನ್ನವಳಾಗಬಹುದೆಂಬ ಆಸೆಯೂ ಇತ್ತು. ಆದರೆ ಅವಳಾಗಿ ಬರುವುದು ಬೇಡ ಎಂದಾಗ ಅವನು ಸುಮ್ಮನಾಗಬೇಕಾಯಿತು. ಕಿರಣ್ಗೆ ರಮ್ಯಾಳನ್ನು ಬೈಕಿನಲ್ಲಿ ಕರ್ಕೊಂಡು ಹೋಗಬೇಕೆಂದು ಬಹಳ ಮನಸ್ಸಿತ್ತು. ಅವಳು ಎಸ್ ಎಂದಾಗ ತುಂಬ ಸಂಭ್ರಮಪಟ್ಟ. ಆಫೀಸ್ಗೆ ಹೋಗುವಾಗ ಕಿರಣ್ ಬಂದು ವನಜಮ್ಮನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಮಾಡಿ ಎಂದು ಹೇಳಿದ. ಅವಳು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ದಳು. ಕಿರಣ್ ತುಂಬ ವಿನಯವಂತ ಎನಿಸಿತು. ಆ ಕಿರಣ್ಣೇ ಈ ಕಿರಣ್ ಆಗಿದ್ರೆ ಎಷ್ಟು ಚೆನ್ನಾಗಿತ್ತೋ ಅನಿಸಿತು. ಆಫೀಸ್ಗೆ ಮುಟ್ಟುವಾಗ ಸಂದೇಶ್ ರಮ್ಯಾಗೋಸ್ಕರ ಗೇಟಿನ ಹತ್ತಿರ ಕಾಯುತ್ತಿದ್ದ. ರಮ್ಯಾಳು ಕಿರಣ್ಣೊಂದಿಗೆ ಬಂದು ಇಳಿದಾಗ ಸಂದೇಶ್ನನ್ನ ನೋಡಿ, ರಮ್ಯಾ ಸಾರಿ ಸಂದೇಶ್, ಕಿರಣ್ ಕರೆದ. ಮತ್ತೆ ನೀನು ನಿನ್ನ ಮನೆಯಿಂದ ನನ್ನ ಮನೆಗೆ ಬಂದು ಪುನಃ ಬಂದು ಕರ್ಕೊಂಡು ಹೋಗಬೇಕಲ್ಲ, ಯಾಕೆ ನಿನಗೆ ತೊಂದರೆ? ಕಿರಣ್ ಹೇಗೂ ಕರೆದರೋ ಅದಕ್ಕೆ ಅವರೊಟ್ಟಿಗೆ ಬಂದೆ ಎಂದಳು. ಕಿರಣ್ ಹಾಯ್ ಸಂದೇಶ್, ಬರ್ತೇನೆ ಎಂದು ಕಂಪನಿ ಒಳಗೆ ಹೋದ. ಅವನು ಹೋದ ಮೇಲೆ ಸಂದೇಶ ರಮ್ಯಾಗೆ ಹೇಳಿದ. ಕಿರಣ್ ಹೊಸಬ,
ಅವನು ಹೇಗಂತ ತಿಳಿಯುವ ಮೊದಲೇ ಅವನೊಟ್ಟಿಗೆ ಬೈಕಲ್ಲಿ ಬಂದಿದ್ದೀಯಾ? ನನಗೆ ನಿನ್ನ ಬಗ್ಗೆ ತುಂಬ ಟೆನ್ಷನ್ ಆಯಿತು. ಹಾಗೇನಿಲ್ಲ, ಕಿರಣ್ ಅಂಥವನಲ್ಲ. ನನಗೆ ಅವನನ್ನು ನೋಡಿದ್ರೆ ಅಂತಹವನೆಂದು ಕಾಣುವುದಿಲ್ಲ. ಹಾಗೆ ಸಿಕ್ಕಿದವರ ಬೈಕಲ್ಲಿ ಆಗಲಿ ಕಾರಲ್ಲೇ ಆಗಲಿ ನಾನು ಬಂದದ್ದು ಉಂಟಾ? ಏನೂ ಗೊತ್ತಿಲ್ಲ. ಕಿರಣ್ನ ಮೇಲೆ ನನಗೆ ಗೊತ್ತಿಲ್ಲದ ಭರವಸೆ ಇದೆ. ಅಲ್ಲದೆ ಅವನು ನಮ್ಮ ಮನೆಯಲ್ಲಿ ಬಾಡಿಗೆಯಲ್ಲಿ ಇದ್ದಾನಲ್ಲ, ಆ ಧೈರ್ಯದಲ್ಲಿ ಬಂದೆ. ಏನೂ ಗೊತ್ತಿಲ್ಲ. ನೀನು ಯಾರೊಟ್ಟಿಗೆ ಆದರೂ ಬಂದರೆ ನನಗೆ ಜಲಸ್ ಆಗುತ್ತೆ. ಯಾಕೋ ಗೊತ್ತಿಲ್ಲ ಎಂದನು. ನಿನಗೆ ನನ್ನ ಮೇಲೆ ಗೌರವವಿದೆ, ಕಾಳಜಿ ಇದೆ. ಹಾಗಾಗಿ ನಿನಗೆ ಹಾಗೆನ್ನಿಸುತ್ತದೆ. ಇವತ್ತಲ್ಲ ನಾಳೆ ನಾನು ಕಿರಣ್ನ ಹೆಂಡತಿ ಆಗುವವಳು. ನೀನು ಒಂದು ಒಳ್ಳೆ ಹೆಣ್ಣನ್ನು ನೋಡಿ ಮದುವೆಯಾಗು ಎಂದಳು. ಯಾರು? ಈ ಕಿರಣ್ಣ? ಅಲ್ಲಪ್ಪ, ಆ ಕಿರಣ್. ಓಹೋ ಆಗೋ ಎಂದು ನಕ್ಕು ಇಬ್ಬರೂ ಕಂಪನಿ ಒಳಗೆ ಹೋದರು. ದಿನನಿತ್ಯ ಬೈಕಿನಲ್ಲಿ ಇವರಿಬ್ಬರೂ ಬಂದು ಹೋಗುವುದು ಸಂದೇಶನಿಗೆ ಇಡಿಸುತ್ತಿರಲಿಲ್ಲ. ಆದರೆ ರಮ್ಯಾಳ ಮೇಲೆ ತುಂಬ ವಿಶ್ವಾಸವಿತ್ತು. ಅವಳು ಎಂತಹ ಪ್ರಸಂಗದಲ್ಲೋ ಅವನ ಬಲೆಗೆ ಬೀಳುವುದಿಲ್ಲ ಎಂದು ತಿಳಿದುಕೊಂಡಿದ್ದ. ಅವರ ಓಡಾಟ ಕಂಡಾಗ ಅವರು ಲವರ್ಸ್ ತರಹ ಕಾಣುತ್ತಿದ್ದರೋ ಸಂದೇಶ ಮಾತ್ರ ಅವಳ ಬಗ್ಗೆ ಸಂಶಯ ಮಾಡಲಿಲ್ಲ. ರಮ್ಯಾಳಿಗೆ ಮನೆಯಲ್ಲಿ ಏನಾದರೂ ವಿಶೇಷ ಅಡುಗೆ ಮಾಡಿದರೆ ಕಿರಣ್ಣಿಗೆ ಕೊಡಬೇಕೆಂದು ತವಕವಾಗುತ್ತಿತ್ತು. ಅವನು ಆಫೀಸ್ಗೆ ಹೋಗುವ ಮೊದಲು ಅವನನ್ನು ಕರೆದು ಅಮ್ಮನಿಗೆ ಹೇಳಿ ಒತ್ತಾಯ ಮಾಡಿ ತಿನ್ನಿಸುತ್ತಿದ್ದಳು. ಕಿರಣನಿಗೂ ಅವಳ ಆತ್ಮೀಯತೆ ಕಂಡು ಹೆಮ್ಮೆಯಾಗುತ್ತಿತ್ತು. ನಿಜವಾಗಿ ತಾನು ಅತಿ ಪುಣ್ಯವಂತ. ಇಂತಹ ಗುಣವಂತಳೋ ರೂಪವಂತಳೋ ತನ್ನ ಹೆಂಡತಿ ಎನ್ನಲು ಅವನಿಗೆ ಹೆಮ್ಮೆಯಾಗಿತ್ತು. ಅವಳು ಕೋಡಿಂಗ್ನ ಬಗ್ಗೆ ಸಾಕಷ್ಟು ಚರ್ಚೆ ಮಾಡುತ್ತಿದ್ದಳು. ಒಂದು ದಿನ ಅವಳಿಗೆ ಗಾರ್ಡನಿಗೆ ಕರೆದುಕೊಂಡು ಕಿರಣ್ ಬಂದ. ತಾನು ಅವಳನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಬೇಕೆನಿಸಿತು. ಅವಳು ಮಾತು ಪ್ರಾರಂಭಿಸಿ, ಕಿರಣ್, ನೀನು ಬಂದ ಮೇಲೆ ನಾನು ಸಂದೇಶನನ್ನು ತುಂಬ ಮಿಸ್ ಮಾಡ್ಕೋತೀನಿ. ಅವನು ನನ್ನ ಬಾಡಿಗಾರ್ಡ್ ತರಹ ಇದ್ದ. ಅವನಿಗೂ ನನ್ನ ಮೇಲೆ ಬೇಸರ ಆಗುತ್ತಿದೆಯೇನೋ. ಅವನು ತುಂಬ ಒಳ್ಳೆಯ ಮನುಷ್ಯ, ತುಂಬ ವಿಶ್ವಾಸಿಕ. ನನ್ನ ಕಾಲೇಜು ಬದುಕಲ್ಲಿ ಅವನಿಂದ ನಾನು ತುಂಬ ಸೇಫ್ ಆಗಿದ್ದೆ. ಅವನನ್ನು ನೋಡಿದರೆ ಪ್ರತಿಯೊಬ್ಬರೂ ಹೆದರುತ್ತಿದ್ದರು. ಹಾಗಾಗಿ ನಾನು ಅವನೊಟ್ಟಿಗೆ ತುಂಬ ಸೇಫ್ ಆಗಿದ್ದೆ. ಅವನು ನನ್ನ ಬಾಲ್ಯದಿಂದಲೂ ಕ್ಲಾಸ್ಮೇಟು, ತುಂಬ ಇಂಟೆಲಿಜೆಂಟ್. ನನಗೆ ಅವನಿಗೂ ರ್ಯಾಂಕಿಂಗ್ನಲ್ಲಿ ಪೈಪೋಟಿ ನಡೆಯುತ್ತಿತ್ತು. ನಮ್ಮನ್ನು ನೋಡಿದರೆ ಎಲ್ಲರೂ ಬ್ಲೂ ಬರ್ಡ್ಸ್ ಎಂದು ಹೇಳುತ್ತಿದ್ದರು. ಅದಕ್ಕೆ ಕಿರಣ್, ಹೌದು, ತುಂಬ ಒಳ್ಳೆಯ ಹುಡುಗ, ನನಗೂ ಅವನ ಮೇಲೆ ಗುಡ್ ಇಂಪ್ರೆಷನ್ ತುಂಬ ಇದೆ ಎಂದ. ಒಂದು ದಿನ ನಾನು ಸಂದೇಶ್ ಒಟ್ಟಿಗೆ ಗಾರ್ಡನ್ನಲ್ಲಿ ಕುಳಿತು ಕೋಡಿಂಗ್ ಸ್ಟಡಿ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಬಂದಿದ್ದರು. ಅವರು ನಮ್ಮನ್ನು ನೋಡಿ ಲವ್ ಬರ್ಡ್ಸ್ ಅಂದಾಗ ನನಗೆ ತುಂಬ ಸಿಟ್ಟು ಬಂತು. ನಮ್ಮಿಬ್ಬರ ಮಧ್ಯ ಅಂಥದ್ದೇನೂ ಇಲ್ಲ. ಸುಮ್ಮನೆ ನನಗೆ ಆ ತರಹ ಹೇಳಿದ್ರೆ ಸಿಟ್ಟು ಬರುತ್ತೆ ಎಂದಳು. ಗಂಡು ಹೆಣ್ಣು ಮಾತನಾಡಿದ ಕೂಡಲೇ ಈ ತರಹ ತಪ್ಪು ತಿಳುವಳಿಕೆ ಬರುವುದು ಸಹಜ ಎಂದ ಕಿರಣ್. ಯಾಕೆ, ಹೆಣ್ಣು ಗಂಡು ಫ್ರೆಂಡ್ಸ್ ಆಗಿ ಇರಬಾರದಾ? ಹಾಗಾದರೆ ಸಂದೇಶ ನೀನು ಫ್ರೆಂಡ್ಸ್ ಮಾತ್ರ ಅಷ್ಟೇ ತಾನೇ? ಹಾಂ, ಹೌದು. ಕಿರಣ್ ತುಂಬ ಸಂತೋಷಪಟ್ಟ. ಅವನಿಗೆ ಸ್ವಲ್ಪ ಸಂಶಯವಿತ್ತು. ತಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಬೇಕೆಂದು ಮನಸ್ಸಾಯಿತು. ಆದರೆ ಧೈರ್ಯವಾಗಲಿಲ್ಲ. ಅವನು ಆಫೀಸ್ ವಿಷಯ ಮಾತನಾಡುತ್ತಾ ಕಾಲ ಕಳೆದು ಮನೆಗೆ ಹೊರಟರು. ರಮ್ಯಾ ಮಲಗಿಕೊಂಡಿದ್ದಳು. ಸ್ವಪ್ನದಲ್ಲಿ ಕಿರಣ್ ಬಂದು ತನ್ನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳುವ ದೃಶ್ಯ ಕಾಣಿಸಿತು. ಅವಳಿಗೆ ಕಿರಿಕಿರಿಯಾಗುತ್ತಿತ್ತು. ಅವಳಿಗೆ ಅನಿಸಿತು, ಇವತ್ತಿಗೆ ಇಂತಹ ಸ್ವಪ್ನ ಬಿದ್ದಿದ್ದಿಲ್ಲ. ಅವಳಿಗೆ ಅನಿಸಿತು, ತಾನು ಯಾಕೋ ಕಿರಣ್ಣನ್ನು ಕಂಡಾಗಲೆಲ್ಲ ಸೋತು ಹೋಗುತ್ತೇನೆ ಎಂದು. ಅವನನ್ನು ಒಂದು ದಿನ ಕಾಣದೇ ಇದ್ದರೆ ಏನೋ ಕಳೆದುಕೊಂಡ ಅನುಭವ. ಬೆಳಗ್ಗೆ ಎದ್ದ ಕೂಡಲೇ ಅವನನ್ನು ಕಾಣಬೇಕೆಂದು ಅನಿಸುತ್ತಿತ್ತು. ಅವನು ಯಾವುದೋ ಹೆಣ್ಣಿನೊಂದಿಗೆ ಮಾತನಾಡಿದರೆ ಅವಳಿಗೆ ಆ ಹೆಣ್ಣಿನ ಮೇಲೆ ಅಸೂಯೆ ಆಗುತ್ತಿತ್ತು. ಅಷ್ಟೊಂದು ನನ್ನೊಂದಿಗೆ ಒಡನಾಟವಿದ್ದರೋ ಇಂತಹ ಭಾವನೆ ಸಂದೇಶನಲ್ಲಿ ಬರಲಿಲ್ಲ. ಇವನಲ್ಲಿ ಯಾಕೆ ಬರುತ್ತಾ ಇದೆ ಎಂಬುದೇ ಅವಳಿಗೆ ಗೊಂದಲವಾಗಿತ್ತು. ಅವಳು ಚಿಂತೆಯಲ್ಲಿ ಬಿದ್ದಿದ್ದಳು. ತಿಂಗಳು ಕಳೆಯಿತು. ರಮ್ಯಾ ಕಿರಣ್ಣೊಂದಿಗೆ ಬಂದರೋ ಸಂದೇಶನ ಬಿಟ್ಟು ಕಿರಣ್ಣೊಂದಿಗೆ ಕ್ಯಾಂಟೀನ್ಗೆ ಊಟಕ್ಕೆ ಕಾಫಿಗೆ ಹೋಗುವುದೇ ಹೆಚ್ಚಾಯಿತು. ಮರುದಿನ ಆಫೀಸ್ನಲ್ಲಿ ಸಭೆ ಇತ್ತು. ಎಲ್ಲರೂ ಸೇರಿದ್ದರು. ಸಂದೇಶ ಮತ್ತು ಕಿರಣ್ ಮಧ್ಯೆ ರಮ್ಯಾ ಕುಳಿತಿದ್ದಳು. ಕಂಪನಿ ಡೈರೆಕ್ಟರ್ ಮಾತನಾಡುತ್ತಾ, ಈ ಕಂಪನಿ ನಮ್ಮ ಮಾಲೀಕರು ಮುಂಬೈಯಲ್ಲಿರುವ ಮಾಸ್ಟರ್ ಕಂಪ್ಯೂಸಾಫ್ಟ್ ಕಂಪನಿಗೆ ಮಾರಿದ್ದಾರೆ. ಹಾಗಾಗಿ ಇನ್ನು 4 ತಿಂಗಳಲ್ಲಿ ಈ ಕಂಪನಿ ಅವರ ಕಂಪನಿಗೆ ಸೇರುತ್ತದೆ. ಎಲ್ಲ ಉದ್ಯೋಗಿಗಳು ಅವರ ಕಂಪನಿಗೆ ಸೇರುತ್ತಾರೆ. ಫಾರ್ಮುಲಾ ಟ್ರಾನ್ಸ್ಫರ್ ಪ್ರೊಸೀಜರ್ ನಡೆಯುತ್ತಾ ಇದೆ ಎಂದರು. ಹಾಗೆ ಸಭೆ ಮುಗಿದ ಮೇಲೆ ಸಂದೇಶ್, ಕಿರಣ್ ಮತ್ತು ರಮ್ಯಾ ಕಂಪನಿ ವ್ಯವಸ್ಥೆ ಮಾಡಿದ್ದ ಡಿನ್ನರ್ಗೆ ನಡೆದರು. ಒಂದೇ ಟೇಬಲ್ನಲ್ಲಿ 3 ಕೂತು ಊಟ ಮಾಡುತ್ತಿದ್ದರು. ಸಂದೇಶ ಮಾತನಾಡುತ್ತಾ, ಹೊಸ ಕಂಪನಿ ತುಂಬ ದೊಡ್ಡ ಕಂಪನಿ. ಅವರ ಮಾಡಿದ ಸಾಫ್ಟ್ವೇರ್ಗೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಇದೆ.
ಆ ಕಂಪನಿಯಲ್ಲಿ ನಮ್ಮ ಭವಿಷ್ಯ ಇಲ್ಲಿಕ್ಕಿಂತ ಚೆನ್ನಾಗಿರುತ್ತೆ ಎಂದನು. ಆ ಕಂಪನಿ ಓನರ್ ಕರ್ನಾಟಕದವರೇ ಅಂತ ಕಾಣುತ್ತೆ ಎಂದಳು ರಮ್ಯಾ. ಹೇಗೆ ಹೇಳ್ತೀಯ ರಮ್ಯಾ ಎಂದ ಸಂದೇಶ. ನಮ್ಮ ಅಮ್ಮನ ಫ್ರೆಂಡಿನ ಕಂಪನಿ ಅಂತ ಕಾಣುತ್ತೆ. ಹೌದಾ, ಅದು ಹೇಗೆ? ಯಾಕಂದರೆ ಅಮ್ಮ ಒಂದ್ಸಲ ತನ್ನ ಫ್ರೆಂಡಿನ ವಿಳಾಸ ಗೂಗಲ್ನಲ್ಲಿ ಹುಡುಕು ಎಂದಿದ್ದಳು. ನಾನು ಹುಡುಕಿದಾಗೆ ಆ ಕಂಪನಿ ಓನರ್ನ ಹೆಂಡತಿ ನಮ್ಮ ಅಮ್ಮನ ಫ್ರೆಂಡ್. ನಮ್ಮ ಅಮ್ಮ ಅವರು ಕರ್ನಾಟಕದವರು ಅಂತಿದ್ದರು. ಅವರು ಮೊದಲು ನಮ್ಮ ತರಹ ಸಾಮಾನ್ಯರಾಗಿದ್ದರಂತೆ, ಈಗ ಮಲ್ಟಿ ಮಿಲಿನಿಯರ್ ಆಗಿದ್ದಾರೆ ಎಂದಳು. ಕಿರಣ್ ಸುಮ್ಮನೆ ಅವರ ಮಾತು ಕೇಳುತ್ತಿದ್ದ. ಅವರು ತುಂಬ ಒಳ್ಳೆಯವರು ಅಂತ ನಮ್ಮ ಅಮ್ಮ ಹೇಳುತ್ತಿದ್ದರು. ಆದರೂ ಅಮ್ಮನಿಗೆ ಹೇಳಿದೆ, ನಿಮ್ಮ ಹಳೆ ಸ್ನೇಹ ಅವರಿಗೆ ನೆನಪಿರಕ್ಕಿಲ್ಲ ಅಂತ ಹೇಳಿದ್ದೆ. ಫೋನ್ ನಂಬರ್ ತೆಗೆದುಕೊಂಡಿದ್ದರು, ಮಾತನಾಡಿದರೋ ಗೊತ್ತಿಲ್ಲ. ಅಂತಹ ಶ್ರೀಮಂತರು ನಮ್ಮಂಥವರ ಹತ್ತಿರ ಮಾತನಾಡುತ್ತಾರಂತ ನನಗೆ ಅನಿಸಲ್ಲ. ಏನು ಹೇಳ್ತೀಯಾ ಕಿರಣ್ ಎಂದಳು ರಮ್ಯಾ. ಹಾಗೇನಿಲ್ಲ, ಅವರು ಒಳ್ಳೆಯವರಂತ ನಿಮ್ಮ ಅಮ್ಮನೇ ಹೇಳ್ತಾ ಇದ್ದಾರೆ. ಅಂದಮೇಲೆ ಅವರು ಒಳ್ಳೆಯವರಾಗಿರಬೇಕು ಎಂದ. ಶ್ರೀಮಂತಿಕೆ ಬಂದ ಮೇಲೆ ಪ್ರತಿಯೊಬ್ಬರೂ ಅವರವರ ಅಂತಸ್ತಿಗೆ ತಕ್ಕಂಥವರ ಹತ್ತಿರ ಸ್ನೇಹ ಸಂಬಂಧ ಇಟ್ಟುಕೊಳ್ಳುತ್ತಾರೆ, ಸಾಮಾನ್ಯ ಜನರ ಹತ್ತಿರ ಅಲ್ಲ ಎಂದ ಸಂದೇಶ. ಕಿರಣ್ ಸುಮ್ಮನೆ ಜೋಕ್ ಮಾಡುತ್ತಾ, ಯಾರಿಗೆ ಗೊತ್ತು ನಾವು ಮಿಲಿನಿಯರ್ ಆಗುವುದಿಲ್ಲ ಅಂತ ಎಂದ. ಸ್ವಪ್ನ ಕಾಣಲಿಕ್ಕೂ ಒಂದು ಮಿತಿ ಇರಬೇಕು. ನಮ್ಮಂತಹ ಮಿಡಲ್ ಕ್ಲಾಸ್ನವರು ಅಂತಹ ಸ್ವಪ್ನ ನೋಡುವುದು ಅರ್ಥವಿಲ್ಲ ಎಂದ ಸಂದೇಶ. ರಮ್ಯಾ ಹೇಳುತ್ತಾ, ಅವರು ಒಂದು ಕಾಲದಲ್ಲಿ ಮಿಡಲ್ ಕ್ಲಾಸ್ ಇದ್ದವರಲ್ಲವಾ, ಈಗ ಮಿಲಿನಿಯರ್ ಆಗಿದ್ದಾರೆ. ಅದೃಷ್ಟ ಸಹಕರಿಸಿದರೆ ಏನೂ ಆಗಲೂ ಸಾಧ್ಯ. ಸಂದೇಶ್ ನಗುತ್ತಾ, ಎಲ್ಲರೂ ಅದೃಷ್ಟವಂತರು ಇರುತ್ತಾರಾ ಎಂದ. ಕಿರಣ್ ನಗುತ್ತಾ, ಹೇಳಲಿಕ್ಕೆ ಆಗುತ್ತಾ, ಮುಂದೊಂದು ದಿನ ರಮ್ಯಾ CEO ಅವರ ಹೆಂಡತಿಯೂ ಆಗಬಹುದು. ಏನು ಕಿರಣ್, ಜೋಕ್ ಮಾಡ್ತೀಯಾ? ಇಲ್ಲ ರಮ್ಯಾ, ಹೀಗೆ ಹೇಳಿದೆ. ನಿನ್ನ ಮೊಗ ನೋಡಿದರೆ CEO ಹೆಂಡತಿ ಆಗ್ತೀಯಾ ಅಂತ ನನಗನಿಸುತ್ತಿದೆ. ಸಂದೇಶ ನಕ್ಕು, ಏನು ಕಿರಣ್, ನೀನು ಭವಿಷ್ಯ ಹೇಳಲು ಪ್ರಾರಂಭಿಸಿದ್ದೀಯಾ? ಏನು ಸಾಮುದ್ರಿಕ ಶಾಸ್ತ್ರನಾ ಇಲ್ಲ ಜಾತಕ ನೋಡಿ ಹೇಳ್ತಾ ಇದ್ದೀಯಾ? ಇಲ್ಲ, ಹೀಗೆ ಸುಮ್ಮನೆ ಗೆಸ್ ಮಾಡಿ ಹೇಳಿಬಿಟ್ಟೆ ಎಂದು ನಕ್ಕಿದ್ದ. ನಾನೇನು ನಿನಗೆ ಕಾಮಿಡಿ ಪಿಕ್ ಅಂತ ಕಾಣಿಸ್ತಾ ಇದ್ದೀಯಾ? ನೀನು ಹೇಗೆ ಗೆಸ್ ಮಾಡಿದೆ ಎಂದಳು. ನೋಡು, ಆ ಕಂಪನಿ ಓನರ್ನ ಹೆಂಡತಿ ನಿಮ್ಮ ಅಮ್ಮನ ಗೆಳತಿ ಅಂದ ಮೇಲೆ ಅವರಿಗೆ ಮಗ ಇದ್ದರೆ, ಅವರು ನಿಮ್ಮ ಮನೆಯ ಅಳಿಯ ಆಗಿಬಿಟ್ಟರೆ ಆಗ ನೀನು CEO ಹೆಂಡತಿ ಆಗುವುದಿಲ್ಲವಾ? ಏನು ಗೆಸ್ ಮಾಡುವುದಕ್ಕೂ ಒಂದು ಮಿತಿ ಇರಬೇಕು. ನನ್ನಂತಹ ಮಾಮೂಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಅವರ ಮಗ ಇದ್ದರೆ ಮದುವೆ ಆಗ್ತಾನಾ? ಅವನಿಗೆ ಏನು ಹುಚ್ಚಿಡ್ದಿದೆಯಾ ಎಂದಳು. ನಿನ್ನಂತಹ ಸುಂದರಿಯನ್ನು ಕಂಡರೆ ಎಲ್ಲರೂ ಹುಚ್ಚಾಗಿ ಬಿಡ್ತಾರೆ. ಈ ಮಾತು ನನಗೆ ಹಿಡಿಸಲ್ಲ. ನೀವು ಗಂಡಸರು ಹುಡುಗಿಯರನ್ನು ಸುಂದರಿ ಅಂತ ಹೇಳುತ್ತಾ ಲಪಟಾಯಿಸುತ್ತಾರೆ. ನಾನೇನು ಮಾಮೂಲಿಯಾಗೇ ಇದ್ದೇನೆ. ಬನ್ನಿ, ಮಾತಾಡಿದ್ದು ಸಾಕು, ಮನೆ ಹೋಗೋಣ. ಅಮ್ಮ ತಡವಾದರೆ ಗಾಬರಿ ಆಗ್ತಾಳೆ ಎಂದಳು. ಮೂವರು ಹೊರಟರು. ರಮ್ಯಾ ಮನೆಗೆ ಬಂದು, ಅಮ್ಮ, ಆ ನಿನ್ನ ಗೆಳತಿ ಹತ್ತಿರ ಮಾತನಾಡಿದೀಯಾ ಎಂದಳು. ಸುಮ್ಮನೆ, ಇಲ್ಲ ಕಣೆ, ಫೋನ್ ತೆಗಿಲಿಲ್ಲ, ಇನ್ನೊಂದು ದಿವಸ ಮಾತನಾಡಬೇಕು ಎಂದರು ವನಜಮ್ಮ. ಅಮ್ಮ, ನಮ್ಮ ಕಂಪನಿ ಆ ನಿನ್ನ ಗೆಳತಿಯ ಗಂಡನ ಕಂಪನಿಗೆ ಸೇರಿದೆ. ಇನ್ನು 3 ತಿಂಗಳಲ್ಲಿ ನಾವು ಅವರ ಉದ್ಯೋಗಿಗಳಾಗುತ್ತೇವೆ ಅಂದಾಗ ಏನು ಹೇಳ್ತಿದೀಯಾ? ಕಿರಣ್ನ ಕಂಪನಿಗೆ ನಿಮ್ಮ ಕಂಪನಿ ಸೇರಿದೆಯಾ ಎಂದು ಅತಿ ಸಂತೋಷದಲ್ಲಿ ಕೇಳಿದರು. ಏನಮ್ಮ, ಕಿರಣ್ನ ಕಂಪನಿ ಅಂತಿದೀಯಾ? ಅಂದರೆ ನನಗೆ ಮದುವೆಯಾಗಬೇಕು ಎನ್ನುವವರ ಕಂಪನಿಯಾ? ಆ ನಿನ್ನ ಗೆಳತಿ ಗಿರ್ಜಮ್ಮನ ಎಂದಳು. ಒಮ್ಮೆಲೆ ಮಗಳಿಗೆ ಈಗಲೇ ಸತ್ಯ ಹೇಳುವುದು ಸರಿಯಲ್ಲ ಎಂದು ಸುಮ್ಮನೆ ಮಾತು ತಿರುಗಿಸಿದಳು. ನಾನು ಹೇಳಿದ್ದು ಹಾಗಲ್ಲ. ಆ ದಿನ ನಾನು ಹೇಳಿದ ಗೆಳತಿಯ ಕಂಪನಿನಾ? ಹೌದು ಎಂದಳು ರಮ್ಯಾ. ವನಜಮ್ಮ ಮನಸ್ಸಲ್ಲೇ ಅರಿವಿಲ್ಲದೆ ತನ್ನ ಗಂಡನ ಕಂಪನಿಗೆ ಸೇರಿದ್ದಾಳೆ. ದೇವರು ದೊಡ್ಡ, ಈಗ ಕಿರಣ್ಣನ್ನು ಮದುವೆಯಾಗುವುದು ಸುಲಭವಾಗುತ್ತದೆ ಎಂದುಕೊಂಡು ಸಂತೋಷಪಟ್ಟಳು. ಒಂದು ದಿನ ಕಿರಣ್ ಏನೂ ಕೆಲಸವಿದೆ ಎಂದು ಹೊರಗೆ ಹೋಗಿದ್ದ. ಬರಲು ಸ್ವಲ್ಪ ತಡವಾಯಿತು. ರಮ್ಯಾಳಿಗೆ ಅವನು ಬರಲಿಲ್ಲ ಎಂಬ ಆತಂಕ ಶುರುವಾಯಿತು. ತಡೆಯಲಾರದೆ ಕಿರಣ್ಣಿಗೆ ಫೋನ್ ಹಾಯಿಸಿದಳು. ಏನು ಕಿರಣ್, ಇನ್ನೂ ಮನೆ ಬರಲಿಲ್ವಾ? ಯಾಕೆ? ಇಲ್ಲ, ಹೊಸ ರೋಡ್ನ ಸರ್ಕಲ್ನಲ್ಲಿ ಇದ್ದೇನೆ, ಇನ್ನು 10 ನಿಮಿಷದಲ್ಲಿ ಬರ್ತೇನೆ ಎನ್ನುತ್ತಿರುವಾಗ ಅವಳಿಗೆ ಒಮ್ಮಿಂದೊಮ್ಮೆಲೆ ಫೋನು ಕೆಳಗೆ ಬಿದ್ದ ಶಬ್ದ ಮತ್ತು ಏನೋ ಆಕ್ಸಿಡೆಂಟ್ ಆದ ಶಬ್ದ ಕೇಳಿಸಿತು. ಅವಳು ಗಾಬರಿಯಾಗಿ ಫೋನು ಮಾಡುತ್ತಿದ್ದರೆ ಕಿರಣ್ನ ಫೋನು ಸ್ವಿಚ್ ಆಫ್ ಆಯಿತು. ಅವಳು ಗಾಬರಿಯಾಗಿ, ಅಮ್ಮ, ಕಿರಣ್ಣಿಗೆ ಏನೋ ಆಗಿದೆ, ನಾನು ನೋಡ್ಕೊಂಡು ಬರ್ತೇನೆ ಎಂದು ಅಲ್ಲಿಂದ ಅರ್ಜೆಂಟಾಗಿ ರಿಕ್ಷಾ ಹಿಡಿದು ಅಲ್ಲಿ ಹೋದಳು. ಅಲ್ಲಿ ಹೋದರೆ ಅಕ್ಕಪಕ್ಕದವರು ಕಿರಣ್ಣನ್ನು ಎತ್ತಿ ಪಕ್ಕದಲ್ಲಿ ಕೂರಿಸಿ ಸಮಾಧಾನ ಮಾಡುತ್ತಿದ್ದರು. ರಮ್ಯಾ ಅಲ್ಲಿಗೆ ಮುಟ್ಟಿದ್ದೆ ಕಿರಣ್ಣನ್ನು ನೋಡಿ ಗಾಬರಿಯಾಗಿ ಅತ್ತು ತಬ್ಬಿಕೊಂಡಳು. ಕಿರಣ್ಣಿಗೆ ಆಶ್ಚರ್ಯವಾಯಿತು.
ರಮ್ಯಾ ಅಂತಹದ್ದು ಏನಿಲ್ಲ, ಸ್ವಲ್ಪ ಸ್ಲಿಪ್ಪಾಗಿ ಜಾರಿ ಬಿದ್ದೆ ಎಂದು ಸವರಿಸಿ ಎದ್ದ. ಬೈಕಿಗೆ ಏನೂ ಆಗಿರಲಿಲ್ಲ. ಕಿರಣ್ಣಿಗೆ ಒಂದೆರಡು ಕಡೆ ಜಜ್ಜಿ ಗಾಯವಾಗಿತ್ತು. ಅವಳು ತುಂಬ ಆತುರ ಮಾಡಿ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ತಾನು ಬಂದ ರಿಕ್ಷಾದಲ್ಲಿ ಅವನನ್ನು ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಬಂದಳು. ಅವಳು ಮಾಡುವ ಗಡಿಬಿಡಿ ನೋಡಿ ಡಾಕ್ಟರ್ ನೋಡಿ ನಕ್ಕು, ಯಾಕಮ್ಮ ಅಷ್ಟೊಂದು ಹೆದರ್ತೀಯ? ಅವರಿಗೆ ಹೇಳುವಂತಹದ್ದೇನೂ ಪೆಟ್ಟಾಗಲಿಲ್ಲ, ಚಿಕ್ಕ ಪುಟ್ಟದಾಗಿದೆ, ಬ್ಯಾಂಡೇಜ್ ಮಾಡಿದರೆ ಗಾಯ ವಾಸಿಯಾಗುತ್ತದೆ ಎಂದು. ಏನಮ್ಮ, ಗಂಡನಿಗೆ ಇಷ್ಟು ಸಣ್ಣ ಗಾಯವಾದರೆ ಎಷ್ಟೊಂದು ಹೆದರುತ್ತೀರಿ ಎಂದ. ಅವಳು ಏನೂ ಹೇಳದೆ ಸುಮ್ಮನಾದಳು. ಕಿರಣ್ ಅವಳ ಕಡೆ ನೋಡಿ ಮುಸಿ ನಕ್ಕ. ಆಸ್ಪತ್ರೆಯಿಂದ ಹೊರಬಂದ ಕೂಡಲೇ ಕಿರಣ್, ಬಾ ರಿಕ್ಷಾದಲ್ಲಿ ಹೋಗೋಣ, ಬೈಕನ್ನು ನಾಳೆ ತೆಗೆದುಕೊಂಡು ಬಂದರಾಯಿತು ಎಂದಳು ರಮ್ಯಾ. ಆಯಿತು ಯಜಮಾನತಿ ಎಂದು ಮುಸಿ ನಕ್ಕ. ನಿನಗೆ ನನ್ನನ್ನು ನೋಡಿ ನಗು ಬರ್ತಿದೆ ಅಲ್ವಾ? ನನಗೆ ಎಷ್ಟು ಹೆದರಿಕೆಯಾಗಿದೆ ಎಂದು ನಿನಗೇನು ಗೊತ್ತಾ ಎಂದು ಸಣ್ಣ ಮುಖ ಮಾಡಿ ಹೇಳಿದಳು. ಹೌದು ಮಾರಾಯಿತಿ, ಗೊತ್ತಿದೆ, ಆದರೆ ಅಕಸ್ಮಾತ್ ಅಪಘಾತ ಆದರೆ ಏನು ಮಾಡುವುದು ಎಂದ. ಕಿರಣ್, ಅದೇಕೋ ಗೊತ್ತಿಲ್ಲ. ಕಿರಣ್, ನಿನಗೆ ಏನಾದರೂ ತೊಂದರೆ ಆದರೆ ನನಗೆ ತುಂಬ ಸಂಕಟ ಆಗ್ತದೆ ಎಂದು ರಮ್ಯಾ ಅಂದಾಗ, ಗಂಡನಿಗೆ ತೊಂದರೆ ಆದರೆ ಹೆಂಡತಿಗೆ ಸಂಕಟವಾಗುವುದು ಸಹಜ ತಾನೇ? ಡಾಕ್ಟರ್ ಏನೋ ತಪ್ಪು ತಿಳಿದು ಗಂಡ ಅಂತ ಹೇಳಿದರೆ ನೀನು ನನಗೆ ಜೋಕ್ ಮಾಡ್ತೀಯಾ? ಅವನು ಮುಸಿನಕ್ಕ. ಅವನು ಮನಸ್ಸಲ್ಲೇ ತಾನು ಗಂಡನಾಗುವವನು ಅಂತ ಗೊತ್ತಿಲ್ಲದಿದ್ದರೂ ಅರಿವಿಲ್ಲದೆ ಗಂಡನಿಗೆ ಮಾಡುವ ಕಾಳಜಿ ಅವಳು ತೋರಿಸುತ್ತಾಳಲ್ಲ ಎಂದು ಅವಳ ಬಗ್ಗೆ ಹೆಮ್ಮೆ ಪಟ್ಟುಕೊಂಡ. ಇಬ್ಬರೂ ಮನೆಗೆ ಬಂದರು. ಅವನಿಗೆ ಒತ್ತಾಯ ಮಾಡಿ ತನ್ನ ಮನೆಯಲ್ಲಿ ಉಳಿಸಿಕೊಂಡು ರಾತ್ರಿ ಪೂರ ಅವನ ಪಕ್ಕ ಉಳಿದು ಅವನ ಸೇವೆ ಮಾಡುತ್ತಿದ್ದಳು. ಆ ಸೇವೆ ಮಾಡುವ ವೈಖರಿ ವನಜಮ್ಮ ಕಂಡು, ಇವನೇ ಅದೇ ಕಿರಣ್ಣ, ಇಲ್ಲದಿದ್ದರೆ ಇವಳು ಇವನ ಬಗ್ಗೆ ಅಷ್ಟೊಂದು ಆತಂಕ ಸಂಕಟ ಯಾಕೆ ಪಡ್ತಾಳೆ? ಆದರೆ ಗಿರಿಜಮ್ಮ ಅವನು ಅಮೆರಿಕ ಹೋಗಿದ್ದಾನೆಂದು ಹೇಳಿದ್ದಾರೆ. ಅವಳು ಸುಳ್ಳು ಹೇಳಿರಬಹುದಾ? ಕಿರಣ್ ತನ್ನ ತಂದೆ ತಾಯಿ ಬಗ್ಗೆ ಸುಳ್ಳು ಹೇಳಿರಬಹುದಾ ಎಂಬ ಸಂಶಯ ಕಾಡಿತು. 2-3 ದಿನದಲ್ಲಿ ಕಿರಣ್ನ ಗಾಯ ವಾಸಿಯಾಗಿತ್ತು. ಆ ದಿನ ರವಿವಾರ ಆಗಿತ್ತು. ರಮ್ಯಾ ಗೋಬಿ ಮಂಚೂರಿ ಮಾಡಿದ್ದಳು. ತಿನ್ನಬೇಕೆನ್ನುವಾಗ ಕಿರಣ್ ನೆನಪಾದ. ಪಾಪ, ಅವನಿಗೆ ಯಾರು ಕೊಡ್ತಾರೆ? ಸ್ವಲ್ಪ ಅವನಿಗೂ ಕೊಟ್ಟು ಅವನ ರೂಮಲ್ಲಿ ತಾನು ತಿನ್ನುವ ಎಂದೆನಿಸಿತು. ಅಮ್ಮ, ಈ ಗೋಬಿ ಮಂಚೂರಿ ಕಿರಣ್ಗೆ ಕೊಟ್ಟು ನಾನು ಅವನು ಅಲ್ಲೇ ತಿಂತೀವಿ ಎಂದು ಹೇಳಿ ಕಿರಣ್ನ ರೂಮಿಗೆ ಬಂದಳು. ಕಿರಣ್ನ ಬಾಗಿಲು ತೆರೆದಿತ್ತು. ಅವಳು ಬಾಗಿಲು ತಟ್ಟದೆ ಹೊಳ ಬಂದಳು. ಕಿರಣ್ ತಾಯಿ ಹತ್ತಿರ ಮಾತನಾಡುತ್ತಿದ್ದ. ಅಮ್ಮ, ನನಗೆ ಇಲ್ಲಿ ಏನೂ ತೊಂದರೆ ಇಲ್ಲ. ನನ್ನ ಊಟದ ವಿಷಯವನ್ನೆಲ್ಲ ನಮ್ಮ ಮನೆ ಮಾಲೀಕರ ಮಗಳು ನೋಡ್ಕೊಳ್ತಾಳೆ. ನಾನು ಇಲ್ಲಿ ತುಂಬ ಸಂತೋಷವಾಗಿ ಇದ್ದೇನೆ. ಅವಳ ಹೆಸರೇನೋ? ರಮ್ಯಾ ಎಂದ. ಉಮೇಶರಾಯರ ಮಗಳಾ? ಅದು ಗೊತ್ತಿಲ್ಲ ಅಮ್ಮ ಎಂದ. ಅವಳ ತಂದೆ ಹೆಸರೇನು ಕೇಳು. ಯಾಕಮ್ಮ ಎಂದನು ಕಿರಣ್. ಹೀಗೆ, ನಿನ್ನ ಪರಿಚಯದವರಾ? ಹಾಗೇನಿಲ್ಲ, ಅವರು ಯಾರೋ ಏನೋ ಅಂತ ತಿಳ್ಕೊಳ್ಳಿಕ್ಕೆ ಎಂದಳು. ಹಾಂ ಹೌದು, ಅವರ ಪರಿಚಯ ನಿನಗಿರುವುದು ಸಂಶಯ ಅಮ್ಮ ಎಂದ ಸುಮ್ಮನೆ. ಅಷ್ಟರಲ್ಲಿ ರಮ್ಯಾ ಕಿರಣ್ ಎನ್ನುವುದು ಕೇಳಿದ. ಯಾರೋ ಆ ಹುಡುಗಿ ಅಂದಳು. ಅದೇ ಅಮ್ಮ, ನಮ್ಮ ಮನೆ ಮಾಲೀಕರ ಮಗಳು. ಅವಳು ಇಲ್ಲಿ ಈಗ ಬಂದಳು, ಮತ್ತೆ ಮಾತನಾಡುತ್ತೇನೆ ಎಂದು ಫೋನ್ ಇಟ್ಟ. ಗಿರಿಜಮ್ಮಳಿಗೆ ಸಂಶಯವಾಯಿತು. ಆ ದೇವರು ಇಬ್ಬರನ್ನು ಒಂದು ಮಾಡಲು ರಮ್ಯಾಳ ಮನೆಯಲ್ಲಿ ಇವನು ಇರಬಹುದೇನೋ ಅನಿಸಿತು. ಯಾರ ಹತ್ತಿರ ಮಾತನಾಡುತ್ತಿದ್ದೀಯಾ ಎಂದಳು ರಮ್ಯಾ. ನಮ್ಮ ಅಮ್ಮನ ಹತ್ತಿರ ಮಾತನಾಡುತ್ತಿದ್ದೆ. ನಿಮ್ಮ ಅಮ್ಮ ಚೆನ್ನಾಗಿದ್ದಾರಾ? ಹಾಂ ಹೌದು. ಏನು ವಿಶೇಷ? ಒಮ್ಮೆಲೆ ನನ್ನ ರೂಮಿಗೆ ಬಂದುಬಿಟ್ಟಿದ್ದೀಯಾ? ನಾನೇ ಗೋಬಿ ಮಂಚೂರಿ ಮಾಡಿದ್ದೆ, ನಿನಗೆ ಕೊಟ್ಟು ತಿನ್ನುವ ಅಂತ ಅನಿಸಿತು, ಅದಕ್ಕೆ ತಂದೆ. ಅಂದರೆ ನನ್ನ ಮೇಲೆ ನಿನಗೆ ಕನ್ಸರ್ನ್ ಇದೆ ಅಂತ ಆಯಿತು. ಹಾಗೇನಿಲ್ಲ, ನಮ್ಮ ಬಿಲ್ಡಿಂಗ್ನಲ್ಲಿ ಇದ್ದೀಯಾ, ಅಲ್ಲದೆ ನೀನು ನನ್ನ ಕೊಲೀಗ್ ಅಷ್ಟೇನಾ? ಮತ್ತೇನು? ಮತ್ತೆ ನಾನು ಹೇಳಬೇಕಾ? ಹಾಂ ಹೇಳು. ನಾನು ಹಾಗೇ ಹೇಳಿದ್ರೆ ನಿನಗೆ ಸಿಟ್ಟು ಬರುತ್ತೆ ಎಂದು ನಕ್ಕಳು. ತೊಂದರೆ ಇಲ್ಲ, ಹೇಳು. ಹೇಳ್ತೀನಿ, ಬೇಸರವಿಲ್ಲ ತಾನೇ? ಹಾಂ ಹೇಳು. ನೀನು ನನ್ನ ಬಾಡಿ ಗಾರ್ಡ್ ಕಮ್ ಡ್ರೈವರ್ ಎಂದು ಮುಸಿ ನಕ್ಕಳು. ಕಿರಣ್ ಮುಸಿ ನಕ್ಕ. ನಾನು ಹೀಗೆ ಹೇಳಿದ್ರು ಸಿಟ್ಟು ಬರಲ್ವಾ ನಿನಗೆ? ನೀನು ಏನು ಹೇಳಿದ್ರು ನನಗೆ ಸಿಟ್ಟು ಬರಲ್ಲ. ಅದು ಯಾಕೋ ನನ್ನ ಬದುಕಿನಲ್ಲಿ ನಿನ್ನಷ್ಟು ಆಪ್ತರು ಯಾರಿಲ್ಲ. ಯಾಕಿಲ್ಲ? ನಾಳೆ ನಿನ್ನ ಹೆಂಡತಿ ಬಂದರೆ ಅವಳು ನನಗಿಂತ ಆಪ್ತರಾಗುವುದಿಲ್ಲ. ಇಲ್ಲ, ಯಾಕಂದರೆ ನೀನೇ ನನ್ನ ಹೆಂಡತಿಯಾಗಿ ಬರ್ತೀಯ. ಇಂತಹ ಜೋಕ್ ನೀನು ಮಾಡಬೇಡ, ನನಗೆ ತುಂಬ ಸಿಟ್ಟು ಬರುತ್ತೆ. ಸತ್ಯ ಹೇಳಿದರೆ ಸಿಟ್ಟು ಬರುತ್ತಾ? ಅದು ಸತ್ಯ ಅಲ್ಲ. ಯಾಕಿಲ್ಲ? ನನಗೆ ಗೊತ್ತು, ನಿನಗೆ ನನ್ನ ಕಂಡರೆ ತುಂಬ ಇಷ್ಟ. ಆ ದಿನ ನನಗೆ ಅಪಘಾತವಾದಾಗ ನೀನು ಪಟ್ಟ ಸಂಕಟ ಅಷ್ಟಿಷ್ಟಲ್ಲ. ನಿನಗೆ ನನ್ನನ್ನು ಒಂದು ಕ್ಷಣ ನೋಡದೆ ಇರಕ್ಕಾಗಲ್ಲ. ನನಗೆ ಕೊಡದೆ ನೀನು ಏನೂ ತಿನ್ನಲ್ಲ.
ನಿನ್ನ ಸ್ವಪ್ನದಲ್ಲಿ ನಾನು ಆಗಾಗ ಬರ್ತಾ ಇರ್ತೇನೆ. ಒಂದು ಕ್ಷಣ ರಮ್ಯಾ ದಂಗಾಗಿದ್ದಳು. ಅವನು ಹೇಳಿದ್ದೆಲ್ಲ ನಿಜವಾಗಿತ್ತು. ಆದರೆ ತಾನು ತಂದೆ ಹೇಳಿದ ಕಿರಣ್ಣನ್ನೇ ಮದುವೆಯಾಗಬೇಕು ಅಂದಾಗ ಇವನ ಮೇಲೆ ನನಗೆ ಗೊತ್ತಿಲ್ಲದೆ ಯಾಕೋ ಏನೋ ಆಕರ್ಷಣೆಯ ಆತ್ಮೀಯತೆ ಬರುತ್ತಿದೆಯಲ್ಲ. ಸಂದೇಶ ನನ್ನೊಂದಿಗೆ ಅಷ್ಟೊಂದು ಒಡನಾಟದಲ್ಲಿದ್ದರೋ ಅವನ ಮೇಲೆ ಬರದ ಈ ಭಾವನೆ ಇವನ ಮೇಲೆ ಯಾಕೆ ಬರ್ತಾ ಇದೆ? ಅರಿವಿಲ್ಲದೆ ಅವನ ಮುಂದೆ ಸೋತು ಹೋಗುತ್ತಿದ್ದೇನಲ್ಲ ಎಂದು ಹೆದರಿದಳು. ಆದರೂ ಸವರಿಸಿಕೊಂಡು ಕಿರಣ್ ಹತ್ತಿರ ಸತ್ಯ ಹೇಳಬೇಕು, ಇಲ್ಲದಿದ್ದರೆ ಅವನು ತನ್ನನ್ನು ಪ್ರೀತಿಸಲು ಪ್ರಾರಂಭಿಸಿ ನಾನು ಆ ಕಿರಣ್ಣನ್ನು ಮದುವೆಯಾದರೆ ಇವನು ದೇವದಾಸ ಆಗಬಹುದು ಎಂದು ಏನಿದ್ರೂ ಇವತ್ತೇ ಸತ್ಯ ಹೇಳಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿ, ಕಿರಣ್ ದಯವಿಟ್ಟು ನನ್ನ ಪ್ರೀತಿಸಬೇಡ. ಯಾಕೆ ರಮ್ಯಾ? ನನಗೆ ನಿನ್ನನ್ನು ಪ್ರೀತಿಸಲು ಆಗುವುದಿಲ್ಲ. ಯಾಕೆಂದರೆ ನಾನು ನಮ್ಮ ತಂದೆಯ ಗೆಳೆಯನ ಮಗನನ್ನೇ ಮದುವೆಯಾಗ್ತೇನೆ. ಅದು ನನ್ನ ತಂದೆ ಸಾಯುವಾಗ ಹೇಳಿ ಹೋಗಿದ್ದಾರೆ. ಅವರ ಕೊನೆಯ ಆಸೆಯನ್ನು ನಾನು ನೆರವೇರಿಸಬೇಕು. ನಾನು ಅವನನ್ನೇ ನನ್ನ ಗಂಡ ಅಂತ ನಿರ್ಧಾರ ಮಾಡಿಕೊಂಡಿದ್ದೇನೆ. ನನ್ನ ನಿರ್ಧಾರಕ್ಕೆ ದಯವಿಟ್ಟು ನೀ ಅಡ್ಡ ಬರಬೇಡ ಎಂದಳು. ಅವನನ್ನು ನೀ ನೋಡಿದ್ದೀಯಾ? ಇಲ್ಲ. ಹಾಗಾದರೆ ನೋಡದೆ ಅವನಿಗೆ ಹೇಗೆ ಮದುವೆ ಆಗ್ತೀಯಾ? ಹಾಕ್ತೀನಿ. ನಮ್ಮ ಅಪ್ಪನ ಆಸೆಗೆ ನಾನು ವಿರುದ್ಧ ಹೋಗುವುದಿಲ್ಲ. ಅವನೇನಾದರೂ ಕುಂಟನೋ ಕುರುಡನೋ ಇದ್ದರೆ? ಸುಮ್ಮನೆ ಕಿಚ್ಚಲ್ಲಿ ಏನೇನೋ ಹೇಳಬೇಡ. ಅವನು ಆ ತರಹ ಏನೂ ಇಲ್ಲ. ಅದು ಹೇಗೆ ನಿನಗೆ ಗೊತ್ತು? ನಾನು ನೋಡಿಲ್ದಿದ್ರೋ ಅಮ್ಮ ಅವನು ಚಿಕ್ಕವನಿರುವಾಗ ನೋಡಿದ್ದಾರೆ. ಅವನು ಚಂದನು ಇದ್ದಾನಂತೆ ಹೇಳಿದ್ದಾರೆ. ನನ್ನಷ್ಟು ಚಂದ ಇದ್ದಾನಾ? ಅದು ನನಗೆ ಗೊತ್ತಿಲ್ಲ. ಅಮ್ಮನ ಹತ್ತಿರ ಕೇಳಿ ತಿಳ್ಕೊ. ನಾನು ಅವನಿಗಿಂತ ಚಂದ ಅನಿಸಿದ್ರೆ ನನ್ನನ್ನೇ ಮದುವೆಯಾಗು. ತಲೆ ಹರಟೆ ಮಾತಾಡಬೇಡ. ನಿನಕ್ಕಿಂತ ಚಂದ ಇರಲಿ ಇರದೇ ಇರಲಿ, ನಾನು ಅವನನ್ನೇ ಮದುವೆಯಾಗುವುದು. ಏನೇ ಇರಲಿ, ಅವನು ನನಗಿಂತ ಚಂದ ಇರಲು ಸಾಧ್ಯನೇ ಇಲ್ಲ. ಅದೇನು ಅಷ್ಟು ಕಡಾತುಂಡವಾಗಿ ಹೇಗೆ ಹೇಳ್ತೀಯಾ? ನಿನಗೆ ನಾನೇ ಚಂದ ಕಾಣ್ತೀನಿ. ಹಾಗಾಗಿ ಅವನು ನನಗಿಂತ ಚಂದವಿರಲು ಸಾಧ್ಯವಿಲ್ಲ. ಹಾಗಾಗಿ ನೀನೇ ನನಗೆ ಮದುವೆಯಾಗಬೇಕಾಗುತ್ತದೆ. ರಮ್ಯಾಗೆ ಸಿಟ್ಟು ಬಂತು. ಇನ್ಮುಂದೆ ಈ ತರಹ ಮಾತಾಡಿದರೆ ನಿನ್ನ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಡ್ತೀನಿ ಎಂದಳು. ಇಲ್ಲ ಮಾರಾಯಿತಿ ಎನ್ನುವಾಗೆ ಅವಳು ಅಲ್ಲಿಂದ ಹೊರಟಳು. ಕಿರಣಿಗೆ ತುಂಬ ಸಂತೋಷವಾಗಿತ್ತು. ನನ್ನ ಮೇಲೆ ಆಕರ್ಷಣೆ ಇದ್ದರೂ ಅವನನ್ನು ಮರೆಯದೆ ಅವನನ್ನೇ ಪ್ರೀತಿಸುತ್ತಾಳಲ್ಲ ಅಂದುಕೊಂಡ. ಇಂತಹ ಹೆಣ್ಣು ಪಡೆಯಬೇಕಾದರೆ ತಾನು ಹೋದ ಜನ್ಮದಲ್ಲಿ ತುಂಬ ಪುಣ್ಯ ಮಾಡಿರಬೇಕು ಎಂದೆನಿಸಿತು. ರಮ್ಯಾ ಮನೆಗೆ ಬಂದು ಹಾಸಿಗೆಯಲ್ಲಿ ಮಲಗಿ ಯೋಚಿಸುತ್ತಿದ್ದಳು. ಅದೇಕೋ ಈ ಕಿರಣ್ನ ಮೇಲೆ ತನಗ್ಯಾಕೆ ಆಕರ್ಷಣೆ? ಅವನು ಹೇಳುವುದೆಲ್ಲವೂ ತನಗೆ ಆಗುತ್ತಿದೆಯಲ್ಲ. ಅರಿಯದೇ ಅವನೊಂದಿಗೆ ಕಳೆದು ಹೋಗುತ್ತಿದ್ದೆನಲ್ಲ. ಎಂದೂ ಸಂದೇಶ ಕನಸಿನಲ್ಲಿ ಬರಲಿಲ್ಲ. ಇವನೇಕೆ ಪದೇ ಪದೇ ಬರ್ತಾನೆ? ಎಷ್ಟು ಮನಸ್ಸು ಗಟ್ಟಿ ಮಾಡಿದರೋ ಅವನ ಕಡೆ ಮನಸ್ಸು ವಾಲುವುದೇಕೆ ಅರ್ಥವಾಗಲಿಲ್ಲ. ಆ ಕಿರಣ್ಣೇ ಇವನಿರಬಹುದೇ ಎಂಬ ಸಂಶಯ ಕಾಡುತ್ತಿತ್ತು. ಗಿರಿಜಮ್ಮಾಳಿಗೂ ಈ ಕಿರಣ್ಣೇ ಆ ಕಿರಣ್ ಇರಬಹುದೆಂದು ಅನಿಸುತ್ತಿತ್ತು. ಆದರೆ ಅವನು ತನ್ನ ತಂದೆ ತಾಯಿಯ ಹೆಸರು ಬೇರೆ ಹೇಳಿದ್ದಾನೆ ಮತ್ತು ಅವರು ತುಂಬ ಶ್ರೀಮಂತರು. ಇವನು ನಮ್ಮಂತೆ ಮಾಮೂಲಿ ವ್ಯಕ್ತಿ. ಹೇಗೆ ನಂಬುವುದು ಎಂದು ಅರ್ಥವಾಗಲಿಲ್ಲ. ಮರುದಿನ ಕಿರಣ್ ಬೆಳಗ್ಗೆ ಎದ್ದಾಗ ರಮ್ಯಾ ಎಂದಿನಂತೆ ಟಿಫನ್ಗೆ ಕರೆಯದೇ ಇರಬಹುದು. ಯಾಕೆಂದರೆ ನಿನ್ನೆಯ ತನ್ನ ಮಾತುಗಳು ಕೇಳಿ ಅವಳಿಗೆ ಸಿಟ್ಟು ಬಂದಿರಬಹುದು ಎಂದು ಅನಿಸಿಕೊಂಡ. ಆದರೆ ಅವಳು ಎಂದಿನಂತೆ ಕಾಲ್ ಮಾಡಿ ಟಿಫಿನ್ ರೆಡಿ ಇದೆ, ಬೇಗ ಬಾ ಎಂದಳು. ಕಿರಣ್ಣಿಗೆ ಸಮಾಧಾನವಾಗಿತ್ತು. ಅವನು ಎಂದಿನಂತೆ ಅವಳಿದ್ದಲ್ಲಿ ಹೋದ. ಅವಳು ಏನೂ ಗೊತ್ತಿಲ್ಲದಂತೆ ಅವನಿಗೆ ಟೀ ಮತ್ತು ಟಿಫಿನ್ ನೀಡಿದಳು. ರಮ್ಯಾಳ ಮಗುವನ್ನು ಒಂದು ಸಲ ನೋಡಿದ. ಅವಳು ಸಿಟ್ಟಿನಲ್ಲಿರಬಹುದೆಂದು ಅಂದುಕೊಂಡಿದ್ದ. ಆದರೆ ಅವಳ ಮುಖದಲ್ಲಿ ಎಂದಿನಂತಿರುವ ನಗು ಕಾಣುತ್ತಿತ್ತು. ಕಿರಣ್ಣಿಗೆ ಸ್ವಲ್ಪ ಸಮಾಧಾನವಾಯಿತು. ಅವನು ಎಂದಿನಂತೆ ಹೊಗಳುತ್ತಾ ತಿಂದು ತನ್ನ ರೂಮ್ಗೆ ಹೋಗಿ ಆಫೀಸ್ಗೆ ಹೋಗಲು ತಯಾರಾಗಿ ಬಂದ. ಅವಳು ಏನೂ ಗೊತ್ತಿಲ್ಲದ ಹಾಗೆ ಎಂದಿನಂತೆ ಇವನೊಂದಿಗೆ ಬೈಕ್ನಲ್ಲಿ ಹೊರಟಳು. ಮಧ್ಯದಲ್ಲೇ ಕಿರಣ್ ರಮ್ಯಾಳನ್ನು ಛೇದಿಸುತ್ತಾ, ಸಾರಿ ರಮ್ಯಾ, ನಿನಗೊಬ್ಬ ಲವರ್ ಇದ್ದಾನೆಂದು ಗೊತ್ತಿರಲಿಲ್ಲ. ಐ ಆಮ್ ಸೋ ಸಾರಿ ಎಂದ. ಅವರು ನನ್ನ ಲವರ್ ಅಲ್ಲ, ಮತ್ತೆ ಬಾವಿ ಗಂಡ ಅಷ್ಟೇ. ಹಾಗಾದರೆ ಅವನು ನಿನ್ನ ಲವರ್ ಅಲ್ವಾ? ಅದು ಮದುವೆಯಾದ ನಂತರ, ಈಗಲ್ಲ. ಅವನು ಮುಸಿನಕ್ಕೂ ಮುಂದೆ ನಡೆದ. ಅಷ್ಟೊತ್ತಿಗೆ ಆಫೀಸ್ ಬಂದಿತ್ತು. ಇಬ್ಬರೂ ಇಳಿದು ಆಫೀಸ್ನತ್ತ ನಡೆದರು. ಸಂದೇಶ ಬರುವುದು ನೋಡಿ ಕಿರಣ್ ಅಲ್ಲೇ ನಿಂತು, ಸಂದೇಶ್, ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕಿದೆ, ಕ್ಯಾಂಟೀನ್ ಹತ್ತಿರ ಬರ್ತೀಯಾ ಎಂದಾಗ ರಮ್ಯಾಳನ್ನು ಕರೆಯುವ ಎಂದ. ಬೇಡ, ಅವಳೆದುರು ಮಾತನಾಡುವ ವಿಷಯವಲ್ಲ ಎಂದು ಕ್ಯಾಂಟೀನ್ನತ್ತ ಇಬ್ಬರೂ ನಡೆದರು. ಹೋಗುತ್ತಿದ್ದಂತೆ ಕಿರಣ್ ತನ್ನ ಮತ್ತು ರಮ್ಯಾಳೊಂದಿಗೆ ಮೊದಲನೇ ದಿನ ನಡೆದ ವಿಷಯ ಹೇಳಿದ. ಅವನು ನಕ್ಕು, ಕಿರಣ್, ನಾನು ಅವಳ ಬಾಲ್ಯ ಸ್ನೇಹಿತ.
ನಿನಗಿಂತ ಮೊದಲು ನಾನು ಮಾಡಿದ್ದೆ, ಆದರೆ ನನಗೆ ಅದೃಷ್ಟ ಕೂಡಿ ಬರಲಿಲ್ಲ. ಮತ್ತು ನಿನಗೆ ಹೇಗೆ ಕೂಡಿ ಬರುತ್ತದೆ ಎಂದು ನಕ್ಕ. ಅದು ಸರಿ, ಅವಳು ತುಂಬ ಸಚ್ಚರಿತ್ರ ಹುಡುಗಿ ಎಂದ ಕಿರಣ್. ಅದಕ್ಕೆ ಸಂದೇಶ್ ಹೇಳಿದ್ದ, ಅವಳು ಸತ್ಯವಾನ ಸಾವಿತ್ರಿ, ಅವಳನ್ನು ಪಡೆದವನು ಅತಿ ಪುಣ್ಯವಂತ. ಆ ಅದೃಷ್ಟ ನಮಗಿಲ್ಲ ಅಷ್ಟೇ ಎಂದ. ಕಿರಣ್ ಮನಸ್ಸಲ್ಲಿ ಅದೃಷ್ಟ ನಿನಗಿಲ್ಲ, ನನಗೆ ಇದೆ ಎಂದುಕೊಂಡ. ಆಫೀಸ್ಗೆ ಹೋದಾಗ ರಮ್ಯಾ ಮತ್ತು ಕಿರಣ್ ರವರಿಗೆ ಟ್ರೈನಿಂಗಾಗಿ ಮುಂಬೈನಲ್ಲಿ ಕರೆದಿದ್ದರು. ರಮ್ಯಾ, ಯಾಕೆ ಸರ್ ನಮಗಿಬ್ಬರಿಗೆ ಮಾತ್ರ ಕರೆದಿದ್ದಾರೆ ಎಂದಾಗ ಕಂಪನಿ ಮ್ಯಾನೇಜರ್, ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ನಿಮಗಿಬ್ಬರಿಗೆ ಅವಕಾಶ ಸಿಕ್ಕಿದೆ ಎಂದನು. ಅವರು 2 ದಿನದಲ್ಲಿ ಹೊರಡಬೇಕಿತ್ತು. ತಾಯಿಗೆ ವಿಷಯ ತಿಳಿಸಿದಾಗ ವನಜಮ್ಮಳಿಗೆ ಇದೊಂದು ಒಳ್ಳೆಯ ಅವಕಾಶ. ತನ್ನ ಮಾವನ ಕಂಪನಿಗೆ ಟ್ರೈನಿಂಗಾಗಿ ಕರೆದಿದ್ದಾರೆ, ಹೋಗಿ ಬರಲಿ, ಅಲ್ಲಿ ಕಿರಣ್ನ ಪರಿಚಯ ಆದರೂ ಆಗಬಹುದೆಂದುಕೊಂಡಳು. ಕಿರಣ್ ರಮ್ಯಾಳಿಗೆ ಹಲವೆಲ್ಲ ಪ್ರೋಗ್ರಾಮ್ಗಳು ಮಾಡುವುದು ಕಲಿಸಿದ. ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ. ಅವನು ಅಮೆರಿಕ MS ರಿಟರ್ನ್. ಅವನಿಗೆ ಸಾಫ್ಟ್ವೇರ್ ಬಗ್ಗೆ ಸಾಕಷ್ಟು ಜ್ಞಾನವಿತ್ತು. ಹೇಗಾದರೂ ಇವಳ ಇಂಟೆಲಿಜೆನ್ಸಿ ನೋಡಿ ತಂದೆ ಇಂಪ್ರೆಸ್ ಆಗಿಬಿಟ್ಟರೆ ನಮ್ಮ ಮದುವೆಗೆ ತಂದೆಯೂ ಒಪ್ಪಬಹುದು ಎಂದು ಅಂದುಕೊಂಡು ಅವಳಿಗೆ ಸಾಕಷ್ಟು ತರಬೇತಿ ನೀಡಿದ. ರಮ್ಯಾಳಿಗೆ ಇವನ ಉದ್ದೇಶ ಗೊತ್ತಿರಲಿಲ್ಲ, ಆದರೆ ಅವಳಿಗೆ ಕಲಿಯುವ ಉತ್ಸುಕತೆ ತುಂಬ ಇತ್ತು. ಅವಳು ಇಂಟೆಲಿಜೆಂಟ್ ಇದ್ದಳು, ಹಾಗಾಗಿ ಕಿರಣ್ ಹೇಳಿದ್ದನ್ನೆಲ್ಲ ವೇಗವಾಗಿ ತಿಳ್ಕೊಳ್ಳುತ್ತಿದ್ದಳು. ರಮ್ಯಾ ಫ್ಲೈಟ್ ಮೇಲೆ ಪ್ರವಾಸ ಎಂದೂ ಮಾಡಿರಲಿಲ್ಲ. ಪ್ರಥಮವಾಗಿ ಅವನೊಂದಿಗೆ ಹೊರಟಿದ್ದಳು. ಇಬ್ಬರು ಪಕ್ಕ ಕುಳಿತುಕೊಂಡು ಮುಂಬೈ ತಲುಪಿದ್ದರು. ಅಲ್ಲಿಂದ ಇಬ್ಬರು ಗೆಸ್ಟ್ ಹೌಸ್ಗೆ ಹೋದರು. ಅವಳಿಗೆ ಗೆಸ್ಟ್ ಹೌಸ್ನಲ್ಲಿ ಬಿಟ್ಟು ತನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ತನ್ನ ಮನೆ ಕಡೆ ಹೊರಟ. ತಂದೆ ತಾಯಿಗೆ ಇವನು ಬಂದದ್ದು ನೋಡಿ ತುಂಬ ಸಂತೋಷವಾಯಿತು. ಗಿರಿಜಮ್ಮ, ಕೋರ್ಸ್ ಮುಗೀತಾ? ಇಲ್ಲ, ಇನ್ನೂ ಉಳಿದಿದೆಯಾ ಎಂದರು. ಇಲ್ಲ ಅಮ್ಮ, ಸ್ವಲ್ಪ ಉಳಿದಿದೆ, ಇನ್ನು 1 ತಿಂಗಳು ಮುಗಿಯುತ್ತದೆ ಎಂದ. ರಾಜಾರಾಯರು ಸುಮ್ಮನೆ ಮುಸಿನಕ್ಕರು. ಹಾಗೆ ಕಿರಣ್ ತಂದೆ ರೂಮ್ಗೆ ತೆರಳಿ ಕಂಪನಿ ಬಗ್ಗೆ ಎಲ್ಲವನ್ನೂ ಚರ್ಚಿಸಿದ. ಅವನ ಅಗಾಧ ಜ್ಞಾನವನ್ನು ನೋಡಿ ತಂದೆ ಬೆರಗಾದರು. ಅಪ್ಪ, ನನಗೆ ಯಾಕೆ ಟ್ರೈನಿಂಗ್ಗೆ ಆಯ್ಕೆ ಮಾಡಿದ್ರಿ ಎಂದ. ಒಬ್ಬರನ್ನೇ ಆಯ್ಕೆ ಮಾಡುವ ವಿಚಾರವಿತ್ತು. ಅಲ್ಲಿಯ ಮ್ಯಾನೇಜರ್ ಇಬ್ಬರ ಹೆಸರನ್ನು ಆಯ್ಕೆ ಮಾಡಿ ಕಳುಹಿಸಿದ್ದರು. ಅದರಲ್ಲಿ ನಿನ್ನ ಹೆಸರಿತ್ತು. ನನಗೆ ತುಂಬ ಖುಷಿಯಾಯಿತು. ಇರಲಿ, ನನ್ನ ಮಗನಿಗೆ ಈ ಟ್ರೈನಿಂಗ್ ನೀಡಿದರೆ ಇನ್ನೂ ಕಂಪನಿ ಕಾರ್ಯಗಳಲ್ಲಿ ಅನುಭವ ಹೆಚ್ಚಾದಂತೆ ಆಗುತ್ತದೆ ಎಂದುಕೊಂಡೆ. ರಮ್ಯಾ ಎಂಬ ಹುಡುಗಿ ತುಂಬ ಬುದ್ಧಿವಂತಳಿದ್ದಾಳಂತೆ. ಅವಳು ಒಬ್ಬಳೇ 2-3 ಪ್ರಾಜೆಕ್ಟ್ ಮಾಡ್ತಿದ್ದಾಳಂತೆ. ಹಾಗಾಗಿ ಅವರು ಅವಳನ್ನು ಆಯ್ಕೆ ಮಾಡಿ ಕಳುಹಿಸಿದ್ದಾರೆ. ಹೌದು, ಅವಳು ತುಂಬ ಇಂಟೆಲಿಜೆಂಟ್. ಕೋಡ್ಗಳನ್ನು ಅತಿ ವೇಗವಾಗಿ ಪ್ರೋಗ್ರಾಮಿಗೆ ತಕ್ಕದಾಗಿ ಬರೆಯುತ್ತಾಳೆ. ಪ್ರೋಗ್ರಾಮ್ ಮಾಡುವುದರಲ್ಲಿ ನಿಸ್ಸಿಮ್ಮಳು ಎಂದ. ಓಕೆ, ನೀನು ನನ್ನ ಮಗ ಅಂತ ಟ್ರೈನಿಂಗ್ ಸೆಂಟರ್ನಲ್ಲಿ ಯಾರಿಗೂ ಗೊತ್ತಿಲ್ಲ, ನಾನು ಹೇಳಲ್ಲ. ನೀನು ಒಂದು ಕ್ಯಾಂಡಿಡೇಟ್ ತರಹ ಬಾ ಎಂದ. ಓಕೆ ಪಪ್ಪ ಎಂದ ಕಿರಣ್. ಮರುದಿನ ಟ್ರೈನಿಂಗ್ನಲ್ಲಿ ರಾಜಾರಾಯರು ಬಂದಿದ್ದರು. ರಮ್ಯಾಗೆ ಎಲ್ಲೋ ಇವರನ್ನು ನೋಡಿದ ಹಾಗೆ ಆಯಿತು. ಓಹೋ, ತನ್ನ ಅಮ್ಮನ ಗೆಳತಿಯ ಗಂಡ ಇವರೇ ಇರಬೇಕು. ಅಂದರೆ ನಮ್ಮ ಕಂಪನಿಯ ಹೊಸ ಮಾಲೀಕ ಇವರೇ ಇರಬಹುದೆಂದುಕೊಂಡಳು. ತರಬೇತಿ ಪ್ರಾರಂಭವಾಯಿತು. ರಾಜಾರಾಯರು ರಮ್ಯಾಳ ಅದ್ಭುತ ಪ್ರೋಗ್ರಾಂಗಳ ಜ್ಞಾನ ನೋಡಿ ತುಂಬ ಬೆರಗಾಗಿ ಹೋದರು. ಇವರು ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ನೋಡಿ, ಇಂತಹ ಇಂಟೆಲಿಜೆಂಟ್ ಹುಡುಗಿ ನಮ್ಮ ಸೊಸೆಯಾಗಿ ಬಂದರೆ ಕಂಪನಿ ತುಂಬ ಬೆಳೆಯಬಹುದು ಎಂದೆನಿಸಿತು. ಈ ಹುಡುಗಿ ಯಾರೆಂದು ತಿಳಿದು ನಂತರ ಈ ಬಗ್ಗೆ ನಿರ್ಧಾರ ಮಾಡಬೇಕೆಂದುಕೊಂಡ. ಆದರೆ ಅದೇ ರಮ್ಯಾ ಉಮೇಶರಾಯರ ಮಗಳೆಂದು ಅವರಿಗೆ ಸಂಶಯ ಸಹ ಬರಲಿಲ್ಲ. ಕಿರಣ್ಣು ಅವಳ ಬಗ್ಗೆ ಹೊಗಳಿ ರಾಜಾರಾಯರಿಗೆ ಹೇಳಿದ. ಅವರು ಒಪ್ಪಿ ನಿಜಕ್ಕೂ ತುಂಬ ಬುದ್ಧಿವಂತಳಷ್ಟೇ ಅಲ್ಲ, ಅವಳು ಅತಿ ಸುಂದರ ಸಭ್ಯವಂತ ಹುಡುಗಿ ಎಂದರು. ರಮ್ಯಾ ಬಗ್ಗೆ ತನ್ನ ತಂದೆಗೆ ಒಳ್ಳೆಯ ಅಭಿಪ್ರಾಯವಿದೆಯೆಂದು ಸಂತೋಷಪಟ್ಟ ಕಿರಣ್ ತನ್ನ ತಾಯಿಗೆ ರಮ್ಯಾಳನ್ನು ತೋರಿಸಬೇಕೆಂದುಕೊಂಡ. ಆದರೆ ತನ್ನ ತಾಯಿ ಅವಳೊಂದಿಗೆ ಅವಳ ತಂದೆ ತಾಯಿ ವಿಷಯ ಕೇಳಿದರೆ ಅವಳಿಗೆ ಆ ರಮ್ಯಾಳೆ ಈ ರಮ್ಯಾನ ಎಂದು ಗೊತ್ತಾಗುತ್ತದೆ. ಇನ್ನೂ ಸ್ವಲ್ಪ ದಿನ ಕಳೆಯಲಿ ಎಂದು ಸುಮ್ಮನಾದ. ಮರುದಿನ ಇಬ್ಬರೂ ಬೆಂಗಳೂರಿಗೆ ವಾಪಸ್ಸಾಗಬೇಕಿತ್ತು. ರಮ್ಯಾ ಗೆಸ್ಟ್ ಹೌಸ್ನಲ್ಲಿ ಉಳಿದಿದ್ದಳು. ಕಿರಣ್ ಮನೆಗೆ ಬಂದಿದ್ದ. ಅವನು ಅಮ್ಮನ ಹತ್ತಿರ ಮಾತನಾಡುತ್ತಾ ತನ್ನ ಮೊಬೈಲ್ನಲ್ಲಿದ್ದ ರಮ್ಯಾಳ ಫೋಟೋ ತೆಗೆದು ತೋರಿಸಿದ. ಇವಳು ಯಾರು ಎಂದಳು. ಇವಳು ನಾನು ಇದ್ದ ಮನೆಯ ಓನರ್ ಮಗಳು. ಇವಳು ನನ್ನೊಂದಿಗೆ ಕೋರ್ಸ್ಗೆ ಬರುತ್ತಿದ್ದಳು, ಹಾಗಾಗಿ ಪರಿಚಯ. ತುಂಬ ಒಳ್ಳೆಯ ಹುಡುಗಿ. ಹೌದಾ, ತುಂಬ ಸುಂದರವಾಗಿದ್ದಾಳೆ. ಸುಂದರ ಅಷ್ಟೇ ಅಲ್ಲ ಅಮ್ಮ, ತುಂಬ ಬುದ್ಧಿವಂತೆ. ಏನು, ಅವಳ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದೀಯಾ? ಹಾಗೇನಿಲ್ಲ, ಒಳ್ಳೆಯತನವನ್ನು ಗುರುತಿಸಬೇಕೆಂಬುದು ನನ್ನ ಅಭಿಪ್ರಾಯ ಅಮ್ಮ. ನೀನು ಅವಳಿಗೆ ಲವ್ ಗಿವ್ ಮಾಡ್ತಾ ಇಲ್ಲವಲ್ಲ ಎಂದಾಗ, ಇಲ್ಲಮ್ಮ, ನಿನ್ನ ಮನಸ್ಸಿಗೆ ಒಪ್ಪಿಗೆಯಾದವಳನ್ನೇ ನಾನು ಮದುವೆಯಾಗುವುದು.
ನಿನ್ನ ಮನಸ್ಸಿಗೆ ನೋಯಿಸುವುದಿಲ್ಲ. ಆ ಹುಡುಗಿಗೆ ನೀನು ಅಂತ ಹೇಳಿದ್ರೆ ಮದುವೆ ಆಗ್ತೀನಿ ಎಂದಾಗ ಗಿರಿಜಮ್ಮಳಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಈ ಕಡೆ ರಮ್ಯಾಳ ತಾಯಿ ನಿನ್ನ ಮಗನೇ ನನ್ನ ಅಳಿಯ ಎನ್ನುತ್ತಿದ್ದಾರೆ. ಹಾಗಿದ್ದಾಗ ಈ ಹುಡುಗಿಗೆ ನೀನು ಮದುವೆಯಾಗು ಎಂದು ಹೇಳುವುದು ಹೇಗೆ ಎಂದು ಸದ್ಯ ನಿನ್ನ ಮದುವೆ ಬಗ್ಗೆ ನಾವು ಯೋಚಿಸಿಲ್ಲ, ಮದುವೆ ಮಾಡುವಾಗ ನೋಡೋಣ ಎಂದು ಜಾರಿಕೊಂಡರು. ಅವನಿಗೆ ತಾಯಿಯ ಮನಸ್ಸು ಅರ್ಥವಾಗಿತ್ತು. ಅವನು ಸುಮ್ಮನಾದ. ಮರುದಿನ ಇಬ್ಬರು ಬೆಂಗಳೂರಿಗೆ ವಾಪಸ್ಸಾಗಿದ್ದರು. ರಾಜಾರಾಯರು ಗಿರಿಜಮ್ಮಳನ್ನು ರಮ್ಯಾಳ ಫೋಟೋ ತೋರಿಸಿ, ಈ ಹುಡುಗಿ ತುಂಬ ಇಂಟೆಲಿಜೆಂಟ್ ಮತ್ತು ಸುಂದರವಾಗಿದ್ದಾಳೆ. ಇವಳ ಮನೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಇಂತಹ ಬುದ್ಧಿವಂತ ಹುಡುಗಿಯನ್ನು ಸೊಸೆ ಮಾಡಿ ತಂದರೆ ನಿಜಕ್ಕೂ ನಮ್ಮ ಕಂಪನಿ ಅತಿ ಲಾಭದಲ್ಲಿ ನಡೆಯುವುದು. ನಿನ್ನ ಅಭಿಪ್ರಾಯವೇನು ಎಂದ. ಏನು ವಿಷಯ? ಅಪ್ಪ ಮಗ ಇಬ್ಬರೂ ಇದೇ ಹುಡುಗಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀರಲ್ಲ ಎಂದು ಗಿರಿಜಮ್ಮ ಅಂದಾಗ, ಏನು ಕಿರಣ್ ನಿನಗೆ ಹೇಳಿದ್ನಾ? ಹೌದು. ಆಗ ನೀನೇನಂದೆ? ಸದ್ಯ ನಿನ್ನ ಮದುವೆ ಬಗ್ಗೆ ಯೋಚಿಸಿಲ್ಲ, ಮುಂದೆ ನೋಡೋಣ ಅಂದೆ. ಹಾಗಿದ್ರೆ ಕಿರಣ್ಣಿಗೂ ಅವಳ ಮೇಲೆ ಇಷ್ಟ ಇದೆ ಅಂತ ಅನಿಸುತ್ತದೆ. ಇರಬಹುದು, ಆದರೆ ರಮ್ಯಾಳಿಗೆ ಅನ್ಯಾಯವಾಗುವುದಿಲ್ವಾ ಎಂದಾಗ, ಇವಳೇ ರಮ್ಯಾ ಎಂದರು. ಆಗ ಗಿರಿಜಮ್ಮ, ಏನು ಹೇಳ್ತಾ ಇದ್ದೀರಿ? ಇವಳೇ ಉಮೇಶರಾಯರ ಮಗಳು ರಮ್ಯಾಳೇ? ಅವಳು ಉಮೇಶರಾಯರ ಮಗಳಲ್ಲ, ಅವಳು ಕಿರಣ್ನ ಪರಿಚಯದವಳು. ನೀನು ಹೋಗಿ ಹೋಗಿ ಆ ಮಿಡಲ್ ಕ್ಲಾಸ್ ಉಮೇಶರಾಯರ ಮಗಳಲ್ಲಿಗೆ ಬರ್ತೀಯಲ್ಲ, ನಿನಗೆ ಬೇರೆ ಕೆಲಸ ಇಲ್ವಾ? ಅಲ್ಲ ರೀ, ಅವಳಿಗೆ ನಾವು ಅನ್ಯಾಯ ಮಾಡುವುದು ಸರಿಯಲ್ಲ ಎಂದಾಗ ರಾಜಾರಾಯರು, ನೋಡು, ವ್ಯಾವಹಾರಿಕವಾಗಿ ಯೋಚಿಸಬೇಕು ಹೊರತು ಭಾವನಾತ್ಮಕವಾಗಿ ಅಲ್ಲ. ಅದು ಸರಿ, ಒಂದು ವೇಳೆ ಈ ರಮ್ಯಾ ಮಿಡಲ್ ಕ್ಲಾಸ್ದವಳಾಗಿದ್ದರೆ ನೀವು ಅವಳನ್ನು ಸೊಸೆ ಮಾಡ್ಕೊಳ್ತೀರಾ? ಇದು ಮಿಡಲ್ ಕ್ಲಾಸ್ ಐ ಕ್ಲಾಸ್ ಪ್ರಶ್ನೆ ಅಲ್ಲ. ನನ್ನ ಮಗನಿಗೆ ಹೆಂಡತಿಯಾಗಿ ಬರುವವಳು ಇಂಟೆಲಿಜೆಂಟ್ ಇರಬೇಕು. ಮುಂದೆ ಅವನು ನಡೆಸಿಕೊಂಡು ಬರುವ ಉದ್ಯೋಗಕ್ಕೆ ಅವಳು ಸಹಕಾರಿಯಾಗಬೇಕು. ಅವಳು ಮಿಡಲ್ ಕ್ಲಾಸ್ ಅವಳಾಗಿದ್ದರೂ ಅವಳಲ್ಲಿ ಉನ್ನತ ಜ್ಞಾನ ಇದೆ. ಅದು ಅವನಿಗೆ ಕಂಪನಿ ಬೆಳೆಸಿಕೊಂಡು ಹೋಗಲು ಸಹಾಯವಾಗುತ್ತದೆ. ಅದಕ್ಕೆ ಅವಳನ್ನು ಸೊಸೆ ಮಾಡಿಕೊಂಡರೆ ಒಳ್ಳೆಯದು ಎಂದು ಕಿರಣ್ ಒಪ್ಪಿಕೊಂಡರೆ ಅವಳೇ ನಮ್ಮ ಮನೆ ಸೊಸೆ ಆಗ್ತಾಳೆ ಎಂದ ರಾಜಾರಾಯ. ನೋಡೋಣ, ಅವನ ಅದೃಷ್ಟದಲ್ಲಿ ಯಾರು ಬರೆದಿದ್ದಾರೋ ಏನೋ ಎಂದು ಗಿರಿಜಮ್ಮ ಸುಮ್ಮನಾದಳು. ರಾಜಾರಾಯರು ಮನಸ್ಸಲ್ಲೇ ಕೆಲವು ನಿರ್ಣಯ ತೆಗೆದುಕೊಂಡರು. ಮಗ, ನಾಳೆ ಕಿರಣ್ನ ಹುಟ್ಟಿದ ಹಬ್ಬ. ಅವನ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಕೊಂಡು ಬಾ ಎಂದಳು ವನಜಮ್ಮ. ಅಮ್ಮ, ನನಗೆ ನೆನಪಿದೆ, ನಾಳೆ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ದೇವರು ನಿಮ್ಮಿಬ್ಬರನ್ನು ಯಾವಾಗ ಜೊತೆ ಮಾಡ್ತಾನೋ ಗೊತ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟಳು ವನಜಮ್ಮ. ಅಮ್ಮ, ನಾನು ದೇವರ ನಂಬಿಕೊಂಡು ಇದ್ದೇನೆ. ಅವನು ಖಂಡಿತ ನಮಗೆ ಕಿರಣ್ ಸಿಗುವಾಗ ಮಾಡೇ ಮಾಡ್ತಾನೆ ಎಂದಳು ರಮ್ಯಾ. ನಿನ್ನ ಹೇಳಿದಂತೆ ಆಗಲಿ ಮಗ ಎಂದು ಮಗ ರಾತ್ರಿ 12 ಗಂಟೆ ಆಗ್ತಾ ಬಂತು. ನಾನು ಮಲ್ಕೊಂತೇನೆ, ನೀನು ಎದುರಿನ ಬಾಗಿಲು ಹಾಕಿ ಮಲಕ್ಕೋ ಎಂದಳು ವನಜಮ್ಮ. ಅಷ್ಟೊತ್ತಿಗೆ ಮನೆಯ ಕಾಲಿಂಗ್ ಬೆಲ್ ರಿಂಗ್ ಆಯಿತು. ಯಾರು ಬಂದಿರಬಹುದು ಎಂದು ಅರ್ಥವಾಗದೆ ರಮ್ಯಾ ಬಾಗಿಲಿನತ್ತ ನಡೆದಳು. ಬಾಗಿಲು ತೆಗೆದರೆ ಸಂದೇಶ, ರಾಜ ಮತ್ತು ಇನ್ನು 4 ಮಂದಿ ಅವಳ ಆಫೀಸ್ನವರು ಬಂದಿದ್ದರು. ಇವಳು ಈ ರಾತ್ರಿಯಲ್ಲಿ ಏನು ವಿಷಯ ಅಂದಾಗ ಸಂದೇಶ ಹೇಳಿದ್ದ, ಕಿರಣ್ ಬರ್ತ್ಡೇ ಮಧ್ಯರಾತ್ರಿಯಲ್ಲಿ ಅವನಿಗೆ ಸರ್ಪ್ರೈಸ್ ವಿಶ್ ಮಾಡೋಣ ಅಂತ ಬಂದ್ರಿ. ಕೇಕ್ ಸಹ ರೆಡಿ ಇದೆ ಅಂದರು. ಇವಳಿಗೆ ಕಿರಣ್ ಬರ್ತ್ಡೇ ನಾಳೆ ಎಂದು ಗೊತ್ತಿರಲಿಲ್ಲ. ತನ್ನ ಕಿರಣ್ ಬರ್ತ್ಡೇ ಸಹ ನಾಳೆ, ಇವನದು ನಾಳೆ. ಅದು ಹೇಗೆ ಸಾಧ್ಯ? ಇವನೇ ಕಿರಣ್ ಇರಬಹುದಾ ಎಂದು ಮನಸ್ಸಿನ ಮೂಲೆಯಲ್ಲಿ ರಮ್ಯಾಗೆ ಅನಿಸಿತು. ಆದರೆ ಅವರು ಕರೋಡ್ಪತಿ, ಇವನು ಮಾಮೂಲಿ, ಸಾಧ್ಯನಾ ಅಂತ ಸುಮ್ಮನಾದಳು. ಇವಳು ಅವರೊಂದಿಗೆ ಸೇರಿ ಮಧ್ಯರಾತ್ರಿ 12 ಗಂಟೆಗೆ ಕಿರಣ್ನ ರೂಮಿಗೆ ನುಗ್ಗಿದಾಗ ಕಿರಣ್ ತಂದೆ ತಾಯಿಯ ಹತ್ತಿರ ಮಾತನಾಡುತ್ತಿದ್ದ. ಅವರೆಲ್ಲರೂ ಬರ್ತ್ಡೇ ವಿಶ್ ಮಾಡುತ್ತಿದ್ದರು. ಒಮ್ಮೆಲೆ ಎಲ್ಲರೂ ಸೇರಿದಾಗ ಕಿರಣ್ಣಿಗೆ ಆಶ್ಚರ್ಯವಾಯಿತು. ಅವರು ಬರ್ತ್ಡೇ ಕೇಕ್ ತಂದದ್ದು ನೋಡಿ ತನ್ನ ಬರ್ತ್ಡೇ ಆಚರಿಸಲು ತಂದಿದ್ದಾರೆಂದು ಅಂದುಕೊಂಡ. ರಮ್ಯಾ ಹ್ಯಾಪಿ ಬರ್ಡೇ ಕಿರಣ್ ಎಂದಾಗ, ನಿನಗೆ ಇವತ್ತು ನನ್ನ ಬರ್ತ್ಡೇ ಎಂದು ಹೇಗೆ ಗೊತ್ತಾಯಿತು? ನನಗೆ ಗೊತ್ತಿರಲಿಲ್ಲ, ಆದರೆ ಇವರೆಲ್ಲ ಬಂದು ಹೇಳಿದಾಗ ಗೊತ್ತಾಯಿತು. ನೀನು ಚೀಟ್. ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಸಹ ನಿನ್ನ ಬರ್ತ್ಡೇ ಇವತ್ತು ಅಂತ ಹೇಳಲಿಲ್ಲ. ಸಾರಿ ರಮ್ಯಾ, ಸುಮ್ಮನೆ ಹೇಳಲಿಲ್ಲ. ಆಗ ಸಂದೇಶ ಹೇಳಿದ, ನೀನು ನಮಗೆಲ್ಲ ಹೇಳದೆ ಮುಚ್ಚಿಟ್ಟರೋ ನಿನ್ನ ಕಂಪನಿ ಪ್ರೊಫೈಲ್ನಲ್ಲಿ ನೋಡಿ ನಮಗೆ ಗೊತ್ತಿತ್ತು. ನಾವು ಸರ್ಪ್ರೈಸ್ ಆಗಿ ನಿನ್ನ ಬರ್ತ್ಡೇ ಮಾಡೋಣ ಎಂದು ಹೇಳಲಿಲ್ಲ. ಫ್ರೆಂಡ್ಸ್ ಕಿರಣ್ ಬರ್ತ್ಡೇ ಆರಂಭಿಸಿದರು. ಕೇಕ್ ಕಟ್ ಮಾಡುವಾಗ ಕಿರಣ್, ರಮ್ಯಾ, ನಾನು ನೀನು ಸೇರಿ ಮಾಡುವ ಎಂದು ಕರೆದ. ಉಳಿದ ಮಿತ್ರರು ಸಹ, ಹೌದು ರಮ್ಯಾ, ನೀವಿಬ್ಬರೂ ಸೇರಿ ಬರ್ತ್ಡೇ ಕೇಕ್ ಕಟ್ ಮಾಡಿ ಎಂದರು.
ಅವಳು ಮುಜುಗರದಲ್ಲಿ ಅವನ ಪಕ್ಕ ನಿಂತು ಅವನ ಕೈ ಹಿಡಿದು ಕೇಕ್ ಕಟ್ ಮಾಡಿದಳು. ಅವನು ಅವಳಿಗೆ ಪ್ರಥಮವಾಗಿ ಕೇಕ್ ತಿನ್ನಿಸಿದರು. ಮಿತ್ರರೆಲ್ಲ ಚಪ್ಪಾಳೆ ತಟ್ಟಿ ಸಂಭ್ರಮ ಆಚರಿಸಿ ಕೇಕ್ ಸ್ವೀಟ್ಸ್ ತಿಂದು ನಾಳೆ ಕಂಪನಿ ವತಿಯಿಂದ ಸರ್ಪ್ರೈಸ್ ಆಗಿ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಸ್ಟಾಫ್ ಬರಬೇಕೆಂದು ಮ್ಯಾನೇಜರ್ ಹೇಳಿದ್ದಾರೆ ಎಂದು ಸಂದೇಶ ಹೇಳಿದ. ಎಲ್ಲರಿಗೂ ಆಶ್ಚರ್ಯವಾಯಿತು. ಆದರೂ ಸಂತೋಷದಿಂದ ಎಲ್ಲರೂ ನಾಳೆ ಪುರಭವನದಲ್ಲಿ ಸೇರೋಣ ಎಂದು ನಡೆದರು. ಕಿರಣ್ಣಿಗೂ ಆಶ್ಚರ್ಯವಾಗಿತ್ತು. ಈ ಕಾರ್ಯಕ್ರಮ ಯಾರು ಆಯೋಜಿಸಿದ್ದಾರೆಂದು ಗೊತ್ತಾಗಲಿಲ್ಲ. ಬಹುಶಃ ಹಳೆ ಮಾಲೀಕರು ಆಯೋಜಿಸಿರಬಹುದು. ತನ್ನ ತಂದೆ ಮಾಡಿದ್ರೆ ತನಗೆ ಹೇಳುತ್ತಿದ್ದರು ಅಂತ ಸುಮ್ಮನಾದ. ಬರ್ತ್ಡೇ ಮುಗಿಸಿ ರಮ್ಯಾ ಕೆಳಗೆ ಬಂದಾಗ ವನಜಮ್ಮಳಿಗೆ ಎಚ್ಚರವಾಯಿತು. ಇದೇನಮ್ಮ, ರಾತ್ರಿ ಹೊತ್ತು ಎಲ್ಲಿ ಹೋಗಿದ್ದೆ? ನಾಳೆ ಕಿರಣ್ ಬರ್ತ್ಡೇ, ಅದನ್ನು ಆಚರಿಸಲು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಈಗ ಅವನ ಬರ್ತ್ಡೇ ಆಚರಿಸಿ ಬಂದೆ ಎಂದಳು. ಅವನು ಒಂದು ಮಾತು ನಮಗೆ ಹೇಳಲಿಲ್ಲವಲ್ಲ? ಹೌದಮ್ಮ, ನನಗೂ ಗೊತ್ತಿರಲಿಲ್ಲ. ಫ್ರೆಂಡ್ಸ್ ಬಂದಾಗ ನನಗೆ ಗೊತ್ತಾಯಿತು. ಇದೇನು ಆಶ್ಚರ್ಯ ಅಮ್ಮ? ಆ ಕಿರಣ್ನ ಹೆಸರೇ ಇವನ ಹೆಸರು. ಅವನ ಹುಟ್ಟಿದ ದಿನ ಮತ್ತು ಇವನು ಹುಟ್ಟಿದ ದಿನ ಸಹ ಒಂದೇ. ಈ ತರಹ ಆಗಲು ಸಾಧ್ಯನಾ ಅಮ್ಮ? ಇವನೇ ಕಿರಣ್ ಅಲ್ಲ ತಾನೇ? ನನಗೂ ಹಾಗೆ ಅನಿಸಿತ್ತು. ಆದರೆ ಅವನ ತಂದೆ ತಾಯಿ ಹೆಸರು ಬೇರೆ ಹೇಳಿದ. ಹಾಗಾಗಿ ನಾನು ಅವನು ಇರ್ಲಿಕ್ಕಿಲ್ಲ ಎಂದು ತಿಳ್ಕೊಂಡೆ ಎಂದಳು. ವನಜಮ್ಮ, ಒಮ್ಮೊಮ್ಮೆ ಕಾಕತಾಳೀಯವಾಗಿ ಆ ತರಹ ಆಗದೆ ಹಾಗೇನಾದರೂ ಆಗಿರಬಹುದು. ರಾತ್ರಿ ತುಂಬ ಆಯಿತು, ಮಲಕ್ಕೋ ಎಂದಳು. ವನಜಮ್ಮ ಮತ್ತು ರಮ್ಯಾ ಮಲಗಿಕೊಂಡರು. ಅವಳಿಗೆ ನಿದ್ದೆ ಬರಲಿಲ್ಲ. ಇವನೇ ಆ ಕಿರಣ್ ಇರಬಹುದಾ? ದೇವರೇ, ಇವರೇ ಕಿರಣ್ ಆಗಿದ್ರೆ ತುಂಬ ಸಂತೋಷ ಪಡುತ್ತಿದ್ದೆ ಎಂದೆನಿಸಿತು. ಈ ಗೊಂದಲದಲ್ಲಿ ನಿದ್ದೆ ಆವರಿಸಿದ್ದು ಅವಳಿಗೆ ತಿಳಿಯಲಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಡುವಾಗ ಕಿರಣ್ನ ನೆನಪಾಯಿತು. ಇಷ್ಟು ಬೇಗ ಅವನು ಏಳಲಿಕ್ಕಿಲ್ಲ ಎಂದು ಸುಮ್ಮನೆ ಹೊರಟಳು. ದೇವಸ್ಥಾನಕ್ಕೆ ಮುಟ್ಟಿದಾಗ ಕಿರಣ್ಣೂ ಅಲ್ಲೇ ಇದ್ದ. ಅವಳಿಗೆ ಆಶ್ಚರ್ಯವಾಯಿತು. ಏನ್ ಕಿರಣ್, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀಯಾ ಅಂದಾಗ, ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಿನಲ್ಲಿ ಕುಂಕುಮಾರ್ಚನೆ ಮಾಡಿ ಬಾ ಅಂತ ಹೇಳಿದ್ರು, ಹಾಗಾಗಿ ಬಂದೆ. ನೀನು ಯಾಕೆ ಬಂದೆ ರಮ್ಯಾ ಎಂದಾಗ, ಆ ಕಿರಣ್ ಬರ್ತ್ಡೇ ಇವತ್ತೇ. ನಾನು ಪ್ರತಿ ಅವನ ಹುಟ್ಟುಹಬ್ಬಕ್ಕೆ ಅವನ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡುತ್ತಾ ಬಂದಿದ್ದೇನೆ. ಸಣ್ಣವಿರುವಾಗ ಅಮ್ಮ ನನ್ನನ್ನು ಕರೆದುಕೊಂಡು ಬರುತ್ತಿದ್ದರು. ದೊಡ್ಡವಳಾದ ನಂತರ ನಾನೇ ಬರುತ್ತಿದ್ದೇನೆ. ಕುಂಕುಮಾರ್ಚನೆ ಮಾಡಿ ದೇವರ ಹತ್ತಿರ ಏನು ಕೇಳ್ಕೋತೀಯಾ ಎಂದ ಕಿರಣ್. ಮತ್ತೇನು ಕೇಳೋದು? ಆಪ್ತನಾಗಿದ್ದ ಕಿರಣ್ ಗುಪ್ತನಾಗಿ ಎಲ್ಲೋ ಇದ್ದಾನೆ. ಆದಷ್ಟು ಬೇಗ ಬಂದು ನನ್ನ ಕೈ ಹಿಡಿಯಲಿ ಎಂದು ದೇವರ ಹತ್ತಿರ ಬೇಡ್ಕೊಳ್ತಾ ಇದ್ದೀನಿ ಎನ್ನುವಾಗ ಅವಳ ಮೊಗ ಸಣ್ಣದಾಗಿತ್ತು. ಹಾಗಾದರೆ ಇವತ್ತು ನಿನ್ನ ಬೇಡಿಕೆಗೆ ದೇವರು ವರವನ್ನು ಖಂಡಿತ ಕೊಡ್ತಾರೆ. ಅವರು ಕೊಡಲಿಲ್ಲದಾದರೆ ನಾನಾದರೂ ಕೊಡುವ ಹಾಗೆ ಮಾಡ್ತೇನೆ ಎಂದನು. ಎಲ್ಲ ಟೈಮಲ್ಲಿ ಜೋಕೆ ಮಾಡ್ತೀಯಾ? ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ, ಆ ತರಹ ಆಗಿದೆ ನನ್ನ ಪರಿಸ್ಥಿತಿ ಎಂದಾಗ ಪುರೋಹಿತರು ಬಂದರು. ಇಬ್ಬರೂ ಕುಂಕುಮಾರ್ಚನೆ ಮಾಡಬೇಕು ಎಂದಾಗ ಅವನು ಕಿರಣ್ಣಿಗೆ ಕೇಳಿದ, ನಿನ್ನ ನಕ್ಷತ್ರ ರಾಶಿ ಹೇಳು ಅಂದ. ಅವನು ಹೆಸರು ಕಿರಣ್, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಎಂದ. ಅವರು ದೇವರ ಹತ್ತಿರ ಹೇಳಿಕೆ ಮಾಡುವಾಗ ರಮ್ಯಾಳಿಗೆ ಆಶ್ಚರ್ಯವಾಯಿತು. ತನ್ನ ಕಿರಣ್ನ ನಕ್ಷತ್ರ ರಾಶಿ ಈ ಕಿರಣ್ನ ನಕ್ಷತ್ರ ರಾಶಿ ಒಂದೇ, ಇದು ಹೇಗೆ ಎಂದು ವಿಚಾರದಲ್ಲಿ ಬಿದ್ದಳು. ಪುರೋಹಿತರು ಅವಳನ್ನು ಕೇಳಿದಾಗ ಬೆಚ್ಚಿಬಿದ್ದು, ಹೆಸರು ಕಿರಣ್, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಎಂದಳು. ಏನಮ್ಮ, ಇವರ ಬಗ್ಗೆ ನೀನು ಸಹ ಕುಂಕುಮಾರ್ಚನೆ ಮಾಡ್ತೀಯಾ ಅಂದಾಗ ಅವಳ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಅವರು ನಕ್ಕು ಗರ್ಭಗುಡಿಗೆ ಹೋಗಿ ಕುಂಕುಮಾರ್ಚನೆ ಮಾಡಿ ಪ್ರಸಾದ ತಂದುಕೊಟ್ಟರು. ಇಬ್ಬರೂ ಹೊರಟು ದೇವಾಲಯದ ಹೊರ ಪ್ರಾಂಗಣದಲ್ಲಿ ಕೂತರು. ರಮ್ಯಾ ಕಿರಣನ್ನು ನೋಡುತ್ತಾ, ನನ್ನ ಕಿರಣ್ ಇವನೇನಾ ಎಂದು ಯೋಚಿಸುತ್ತಿರುವಾಗ ಅವಳ ಕಣ್ಣಿಂದ ಕಮ್ಮನಿ ಹರಿದಿತ್ತು. ಕಿರಣ್ ಅವಳನ್ನು ನೋಡಿ ಸಂಕಟಪಟ್ಟು, ಯಾಕೆ ಕಣ್ಣೀರು ಎಂದಾಗ, ನೀನೇ ನನ್ನ ಕಿರಣ್ ಇರಬಹುದಾ ಎಂಬ ಸಂಶಯ ನನಗೆ ಎಂದು ಹೇಳುವಾಗ ಅವಳ ಕಣ್ಣು ತುಂಬಿ ಬಂದಿತ್ತು. ಅವನ ಕಣ್ಣು ಸಹ ತುಂಬಿ ಬಂದು, ಇಲ್ಲದ ಚಿಂತೆ ಮಾಡಬೇಡ ರಮ್ಯಾ, ಆ ದೇವರು ನಿನ್ನ ಮತ್ತು ಕಿರಣ್ಣನ್ನು ಆದಷ್ಟು ಬೇಗ ಒಂದುಗೂಡಿಸುವುದು ಖಂಡಿತ, ತಾಳ್ಮೆಯಿಂದ ಕಾಯು ಎಂದ. ಅವಳು ಕಣ್ಣೀರಿಸಿಕೊಂಡಳು. ಇಬ್ಬರೂ ಮನೆಯತ್ತ ನಡೆದರು. ಸಂಜೆ ರಮ್ಯಾ ಕಾರ್ಯಕ್ರಮಕ್ಕೆ ಹೊರಡಲು ಸಿಂಗರಿಸಿ ಬಂದಳು. ಅಷ್ಟೊತ್ತಿಗೆ ಕಿರಣ್ ಕೋಟು ಬೂಟು ಹಾಕಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಮಹಟೆಯಿಂದ ಹಿಡಿದು ಬಂದ. ಅವನನ್ನು ಆ ಉಡುಪಿನಲ್ಲಿ ನೋಡಿ ದಂಗಾದಳು. ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದನಲ್ಲ ಎಂದುಕೊಂಡಳು. ಅವನು ಮುಂದೆ ಬಂದಂತೆ, ಕಿರಣ್, ಸುಂದರವಾಗಿ ಕಾಣ್ತಿದೀಯಾ, ಈ ಡ್ರೆಸ್ ಯಾವಾಗ ಕೊಂಡುಕೊಂಡೆ ಎಂದಾಗ, ಇಲ್ಲ, ನಮ್ಮ ತಂದೆಯವರು ಬರ್ತ್ಡೇ ಗಿಫ್ಟ್ ಆಗಿ ಕಳಿಸಿದ್ದರು, ಅದನ್ನೇ ಹಾಕಿಕೊಂಡು ಬಂದೆ ಎಂದು ಕಿರಣ್ ರಮ್ಯಾಳನ್ನೇ ನೋಡುತ್ತಾ
ನೀನು ತುಂಬ ಚಂದವಾಗಿ ಕಾಣ್ತಿದೀಯಾ. ಒಳ್ಳೆಯ ಉಡುಪನ್ನೇ ಧರಿಸಿದ್ದೀಯಾ ಎಂದಾಗ, ಹೌದು, ಕಾರ್ಯಕ್ರಮಕ್ಕೆ ನೀಟಾಗಿ ಹೋಗಬೇಕೆಂದು ಹೊಸ ಉಡುಪನ್ನೇ ಹಾಕಿಕೊಂಡು ಬಂದೆ ಎಂದಳು ರಮ್ಯಾ. ಹೌದಾ, ನಡೆ ಹೊರಡೋಣ ಎಂದು ಬೈಕ್ ಹತ್ತಿದ. ಅವಳು ಹಿಂಬದಿ ಕೂತಳು. ಇಬ್ಬರು ಪುರಭವನಕ್ಕೆ ಬಂದು ಹಿಡಿದರು. ಪುರಭವನ ಸುಂದರವಾಗಿ ಸಿಂಗರಿಸಿದ್ದರು. ಇವರಿಬ್ಬರೂ ಹಾಲ್ನ ಎದುರಿನ 2 ಸೀಟಿಗೆ ಹೋಗಿ ಕೂತರು. ಸಂದೇಶ ಪಕ್ಕಕ್ಕೆ ಬಂದು ಕೂತಿದ್ದ. ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಒಬ್ಬೊಬ್ಬರೇ ಗೆಸ್ಟುಗಳು ಬಂದು ವೇದಿಕೆಯಲ್ಲಿ ಕೂತರು. ಕೊನೆಯಲ್ಲಿ ಒಂದು ದಂಪತಿ ಬಂದು ಕೂತರು. ದಂಪತಿ ನೋಡಿ ಕಿರಣ್ ಹವಾಕ್ಕಾದ. ಅಪ್ಪ ಅಮ್ಮ ಬಂದು ಕೂತ್ಕೊಂಡಿದ್ದಾರಲ್ಲ ಎಂದು ಆಶ್ಚರ್ಯಪಟ್ಟ. ಅವನಿಗೆ ಇವರಿಬ್ಬರೂ ಸರ್ಪ್ರೈಸ್ ಆಗಿ ಯಾಕೆ ಬಂದರು ಎಂದು ಅರ್ಥವಾಗಲಿಲ್ಲ. ಕೇಳೋಣವೆಂದರೆ ಅವರು ವೇದಿಕೆಯಲ್ಲಿ ಕೂತುಕೊಂಡಿದ್ದರು. ಕೂತಲ್ಲಿಂದ ಅಮ್ಮನಿಗೆ ಮುಸಿನಗೆ ಮಾಡಿದ. ಅವಳು ಮುಸಿನಕ್ಕಳು. ತಂದೆ ಸಹ ಮುಸಿನಗೆ ಬೀರಿದರು. ಮ್ಯಾನೇಜರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವೇದಿಕೆಯಲ್ಲಿದ್ದವರನ್ನು ಪರಿಚಯಿಸಿದ. ಸ್ವಾಗತ ಭಾಷಣ ಮುಗಿಯುತ್ತಿದ್ದಂತೆ ರಾಜಾರಾಯರು ಮೈಕನ್ನು ಎತ್ತಿ ಮಾತನಾಡಲು ಪ್ರಾರಂಭಿಸಿ, ಈ ಕಂಪನಿ ತಾವು ತೆಗೆದುಕೊಂಡಿದ್ದಾಗಿ ಹೇಳಿಕೊಂಡು ಕಂಪನಿಯ ಸ್ಥಿತಿಗತಿ ವಿವರಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಕಂಪನಿಯ 2 ಇಂಜಿನಿಯರನ್ನು ಪದೋನ್ನತಿ ಮಾಡುತ್ತಿದ್ದೇವೆ ಎಂದು ಹೇಳಿ ರಮ್ಯಾಳನ್ನು ವೇದಿಕೆಗೆ ಕರೆದರು. ರಮ್ಯಾಳಕ್ಕೆ ಶಾಕ್ ಮತ್ತು ಸಂತೋಷವಾಗಿತ್ತು. ಪದೋನ್ನತಿಗೆ ತನ್ನನ್ನು ಪರಿಗಣಿಸಬಹುದೆಂದು ನಿರೀಕ್ಷಣೆ ಮಾಡಲಿಲ್ಲಾಗಿತ್ತು. ಕಿರಣ್ ಮತ್ತು ಸಂದೇಶ ಕಂಗ್ರ್ಯಾಚುಲೇಷನ್ ಎಂದು ರಮ್ಯಾಳಿಗೆ ಅಭಿನಂದನೆ ಮಾಡಿದರು. ಅವಳು ವೇದಿಕೆಗೆ ಬಂದಳು. ರಾಜಾರಾಯರು ಅವಳ ಕಾರ್ಯವೈಖರಿ ಬಗ್ಗೆ ಮಾತನಾಡಿ ಅವಳನ್ನು ಈ ಕಂಪನಿಯ ಡೈರೆಕ್ಟರ್ ಆಗಿ ಪದೋನ್ನತಿ ಮಾಡಿದ್ದೇನೆ ಎಂದಾಗ ರಮ್ಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸಂತೋಷದಿಂದ ಕಣ್ಗಳು ತುಂಬಿ ಬಂದಿದ್ದವು. ವೇದಿಕೆಯಲ್ಲಿ ರಮ್ಯಾಳಿಗೆ ಎಲ್ಲರೂ ಹೂಗುಚ್ಛವನ್ನು ನೀಡಿ ಅಭಿನಂದಿಸಿದರು. ಅವಳಿಗೆ ಅಲ್ಲೇ ಒಂದು ಆಸನ ನೀಡಿ ಕೂತುಕೊಳ್ಳಲು ಹೇಳಿದರು. ಕಿರಣ್ನಿಗೆ ತುಂಬ ಸಂತೋಷವಾಗಿತ್ತು. ಅವನಿಗೂ ತುಂಬ ಆಶ್ಚರ್ಯವಾಗಿತ್ತು. ಒಮ್ಮಿಂದೊಮ್ಮೆಲೆ ಮಾಮೂಲಿ ಸಾಫ್ಟ್ವೇರ್ ಡೆವಲಪರಿಗೆ ಇಂತಹ ಉನ್ನತ ಸ್ಥಾನಮಾನ ನೀಡಿದ್ದು ತಂದೆಗೆ ಅವಳ ಬುದ್ಧಿವಂತಿಕೆ ಮೇಲೆ ತುಂಬ ಪ್ರಭಾವ ಬೀರಿದೆ ಎಂದೆನಿಸಿತು. ಇನ್ನು ರಮ್ಯಾಳನ್ನು ಮದುವೆಯಾಗುವ ತನ್ನ ದಾರಿ ಸುಗಮ ಎಂದು ತಿಳಿದುಕೊಂಡ. ಅಷ್ಟರಲ್ಲಿ ಇನ್ನೊಂದು ತಂದೆಯವರಿಂದ ಬಂದ ಪ್ರಕಟಣೆ ನೋಡಿ ಶಾಕ್ ಆಯಿತು. ಕಿರಣ್ಣನ್ನು ಅವರು ವೇದಿಕೆಗೆ ಕರೆದು ಈ ಕಂಪನಿಯ CEO ಮಾಡಿದ್ದೇನೆ ಎಂದಾಗ ಇಡೀ ಸಿಬ್ಬಂದಿಗಳಿಗೆ ಶಾಕ್ ಆಗಿತ್ತು. ರಮ್ಯಾಳು ಒಂದು ಕ್ಷಣ ಶಾಕ್ನಿಂದ ಹೊರಬರಲಿಲ್ಲ. ಇದೇನು ಆಶ್ಚರ್ಯ, ಕಿರಣ್ಣಿಗೆ CEO ಎಂದು ನೆನೆಸಿಕೊಂಡಳು. ಇಡೀ ಸಿಬ್ಬಂದಿಗಳಿಗೆ, ಸಂದೇಶನಿಗೆ ತುಂಬ ಆಶ್ಚರ್ಯವಾಗಿತ್ತು. ಅಷ್ಟರಲ್ಲಿ ಅವರೇ ಹೇಳಿದರು, ಕಿರಣ್ ಬೇರೆ ಯಾರೂ ಅಲ್ಲ, ನನ್ನ ಮಗ. ಅಮೆರಿಕಾದಿಂದ MS PhD ಮುಗಿಸಿ ಬಂದವ ಎಂದಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟರು. ರಮ್ಯಾಳಿಗೆ ಇಂತಹ ಉನ್ನತ ಶಿಕ್ಷಣ ಪಡೆದವ ಹಾಗೂ ಕೋಟ್ಯಾಧೀಶ್ವರನ ಮಗ ತಮ್ಮ ಮನೆಯಲ್ಲಿ ಬಾಡಿಗೆಯಲ್ಲಿ ಇದ್ದು ಮಾಮೂಲಿ ಇಂಜಿನಿಯರ್ ಆಗಿ ಇದ್ದದ್ದು ತಿಳಿದು ತುಂಬ ಆಶ್ಚರ್ಯಪಟ್ಟಳು. ಈ ತರಹ ಯಾಕೆ ಬಂದು ಉಳಿದ ಎಂದು ಅರ್ಥವಾಗದೆ ಮೂಕಳಾದಳು. ರಾಜಾರಾಯರು ತಮ್ಮ ಮಾತು ಮುಂದುವರಿಸಿ, ಇವತ್ತು ನನ್ನ ಮಗ ಕಿರಣ್ನ ಬರ್ತ್ಡೇ ಎಂದು ಹೇಳಿದಾಗ ವೇದಿಕೆಗೆ ಕೇಕ್ ಬಂದಿತು. ಕಿರಣ್ ಕೇಕ್ ಕತ್ತರಿಸಿದ. ತಂದೆಗೆ ತಾಯಿಗೆ ಕೇಕ್ ತಿನ್ನಿಸಿದ. ಅವರು ಅವನಿಗೆ ಕೇಕ್ ತಿನ್ನಿಸಿದರು. ನಂತರ ರಮ್ಯಾಳು ಬಂದು ಕೇಕ್ ತಿನ್ನಿಸಿದಳು. ವೇದಿಕೆಯಲ್ಲಿದ್ದವರೆಲ್ಲ ಕಿರಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮ ಮುಗಿದಂತೆ ಡಿನ್ನರ್ ಪ್ರಾರಂಭವಾಗಿತ್ತು. ರಮ್ಯಾಳು ಕಿರಣ್ಣನ್ನು ಅಲ್ಲೇ ಬದಿಯ ಕೊಠಡಿಗೆ ಕರೆದು, ಇಷ್ಟೊಂದು ಶ್ರೀಮಂತ ಮತ್ತು ಉನ್ನತ ಶಿಕ್ಷಣ ಪಡೆದು ನಮ್ಮ ಮನೆಯಲ್ಲಿ ಬಂದು ಇಂಥದ್ದು ಯಾಕೆ ಕಿರಣ್? ನನ್ನ ಮೇಲೆ ಆಣೆ ಇದೆ, ನಿಜವನ್ನೇ ಹೇಳಬೇಕು ಎಂದು ಒತ್ತಾಯ ಮಾಡಿದಳು. ಎಲ್ಲ ನಿನಗೋಸ್ಕರ ಎಂದೆನೋ. ಈ ವೇಷ ಯಾಕೆ? ನನಗೋಸ್ಕರನಾ? ಹೇಳು ಕಿರಣ್ ಎಂದಳು. ಯಾಕೆಂದರೆ ನಿನ್ನ ಕಿರಣ್ ನಾನೇ ಎಂದಾಗ ನಿಜ ಹೇಳ್ತಿದೀಯಾ ಕಿರಣ್ ಎಂದಳು. ಹೌದು, ನಿಮ್ಮ ಅಮ್ಮನ ಗೆಳತಿಯ ಕಂಪನಿ ಇದು ಅಂತ ನಿನಗೆ ಗೊತ್ತಿದೆ ತಾನೇ? ಆ ಗೆಳತಿಯ ಮಗ ಅಂದರೆ ನಿನ್ನ ಬಾಲ್ಯ ಗಂಡ ನಾನೇ. ಬೇಕಾದರೆ ಅಮ್ಮನಿಗೆ ಫೋನ್ ಮಾಡಿ ಕೇಳು ಅಂದ. ಅಷ್ಟಕ್ಕೆ ಅವಳಿಗೆ ಇವನೇ ಕಿರಣ್ ಅಂತ ಗೊತ್ತಾಯಿತು. ಅವಳು ಅವನನ್ನು ತಬ್ಬಿಕೊಂಡು ಅವನನ್ನು ಸಿಟ್ಟು ಮತ್ತು ದುಃಖದಿಂದ ಕುಟ್ಟುತ್ತಾ, ಇಷ್ಟು ದಿನ ನನ್ನನ್ನು ಸತಾಯಿಸಿದ್ಯಾಕೆ ಎಂದಳು. ಅವನು ಅವಳನ್ನು ಸಮಾಧಾನ ಮಾಡುತ್ತಾ ತಾನು ಈ ತರಹ ಬರಲು ಕಾರಣವನ್ನು ವಿವರವಾಗಿ ತಿಳಿಸಿದ. ತನ್ನ ತಾಯಿಗೆ ನಿನ್ನನ್ನು ಸೊಸೆ ಮಾಡಿಕೊಳ್ಳುವುದು ತುಂಬ ಇಷ್ಟವಿತ್ತು, ಆದರೆ ತಂದೆಗೆ ಇರಲಿಲ್ಲ. ಹಾಗಾಗಿ ಅವರ ಮನಸ್ಸು ಬದಲಾಯಿಸಿ ನಾನು ನಿನ್ನ ಮದುವೆಯಾಗಬೇಕೆಂದು ಈ ತರಹ ನಿರ್ಧಾರಕ್ಕೆ ಬಂದೆ. ನನಗೆ ಬೇರೆ ಯಾವ ಹೆಣ್ಣೆಂದರೂ ಆಸಕ್ತಿ ಬರುತ್ತಿರಲಿಲ್ಲ. ಅದ್ಯಾಕೋ ಅಂತ ಯೋಚಿಸುತ್ತಿದ್ದೆ. ಸ್ವಪ್ನದಲ್ಲಿ ಒಂದು ಸಣ್ಣ ಹುಡುಗಿಗೆ ನಾನು ನೀನೇ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಹೋಗುವುದು ಬರುತ್ತಿತ್ತು. ಅದ್ಯಾಕೋ ಎಂದು ಗೊತ್ತಿರಲಿಲ್ಲ. ನಿಮ್ಮ ಅಮ್ಮನ ಫೋನು ಬಂದ ನಂತರ ನಮ್ಮ ಅಮ್ಮ ನಮ್ಮ ತಂದೆಗೆ ಹೇಳುವುದನ್ನು ಕೇಳಿದಾಗ ನನಗೆ
ನಿನ್ನ ವಿಷಯ ತಿಳಿಯಿತು. ಫೇಸ್ಬುಕ್ನಲ್ಲಿ ನಿನ್ನ ಫೋಟೋ ಕಂಡು ಸಂತೋಷಪಟ್ಟೆ. ತಂದೆಗೆ ಏನೋ ನೆಪ ಹೇಳಿ ಇಲ್ಲಿ ಬಂದು ಸೇರಿಕೊಂಡೆ. ಬಂದ ದಿನವೇ ನಿನ್ನ ಲೈವ್ ಆಗಿ ಕಂಡಾಗ ಸ್ವರ್ಗಾನೇ ಕಂಡ ಹಾಗೆ ಸಂತೋಷವಾಯಿತು ಎಂದಾಗ ನನಗೂ ಯಾವತ್ತು ಯಾವ ಗಂಡಸರು ಕೈ ಕುಲುಕಿದರೋ ಏನೋ ಭಾವನೆ ಬರುತ್ತಿರಲಿಲ್ಲ. ಆ ದಿನ ನೀನು ಕೈ ಕುಲುಕಿದಾಗ ಏನೋ ರೋಮಾಂಚನವಾಗಿತ್ತು. ಯಾಕೆ ಹೀಗಾಯಿತು ಎಂದು ವ್ಯಥೆಪಟ್ಟೆ. ನೀನು ನನ್ನೊಂದಿಗೆ ಇದ್ದಾಗ ಗೊತ್ತಿಲ್ಲದೆ ನಾನು ನಿನ್ನಲ್ಲಿ ಸೋತು ಹೋಗುತ್ತಿದ್ದೆ. ಅದ್ಯಾಕೆ ಅಂತ ಚಡಪಡಿಸುತ್ತಿದ್ದೆ. ನನ್ನ ಕಿರಣ್ಗೆ ನಾನು ಮೋಸ ಮಾಡಬಾರದು ಅಂತ ಮನಸ್ಸು ಗಟ್ಟಿ ಮಾಡಿಕೊಳ್ಳುತ್ತಿದ್ದೆ. ಸಂದೇಶ ನನ್ನೊಟ್ಟಿಗೆ ಅಷ್ಟೊಂದು ನಿಕಟವಾಗಿದ್ದರೋ ಅವನ ಬಗ್ಗೆ ಇಂತಹ ಯಾವ ಭಾವನೆ ಬರುತ್ತಿರಲಿಲ್ಲ. ಅವನೊಬ್ಬ ನನ್ನ ಒಳ್ಳೆಯ ಫ್ರೆಂಡ್ ಅಷ್ಟೇ. ಕಿರಣ್ಣನ್ನು ಮನಸ್ಸಲ್ಲೇ ಪ್ರೀತಿಸಿ ಪೂಜಿಸುತ್ತಿದ್ದೆ ಎಂದಾಗ ನನಗೆ ಗೊತ್ತಿದೆ ರಮ್ಯಾ, ನಿನ್ನಂತಹ ಹೆಂಡತಿಯನ್ನು ಪಡೆಯಲು ನಾನು ತುಂಬ ಅದೃಷ್ಟವಂತ. ನಿನ್ನನ್ನು ಪಡೆಯುವಾಗೋಸ್ಕರ ನಾನು ಕರೋಡ್ಪತಿ ಮಗನಾದರೂ ಸಾಮಾನ್ಯನಾಗಿ ನಿನ್ನಲ್ಲಿ ಬಂದು ಸೇರಿದೆ ಎಂದಾಗ ಅವನನ್ನು ಇನ್ನೊಮ್ಮೆ ಗಟ್ಟಿಯಾಗಿ ತಬ್ಬಿಕೊಂಡಳು. ಅಷ್ಟರಲ್ಲಿ ಮಗನನ್ನು ಹುಡುಕುತ್ತಾ ತಾಯಿ ಗಿರಿಜಮ್ಮ ಬಂದರೋ. ಇವರಿಬ್ಬರೂ ತಬ್ಬಿಕೊಂಡಿದ್ದು ನೋಡಿ ಒಂದು ಸಲ ಅವಳಿಗೆ ಕಸಿವಿಸಿಯಾಯಿತು. ಅಷ್ಟರಲ್ಲಿ ಅಮ್ಮ, ಇವರ್ಯಾರು ಅಂತ ಗೊತ್ತಿದೆಯಾ? ಆ ದಿವಸ ನೀನು ಫೋಟೋ ತೋರಿಸಿದ್ದೆ, ಅವಳೇ ಇವಳಲ್ಲ ಎಂದಾಗ ಹೌದಮ್ಮ, ಆದರೆ ಇವಳು ವನಜಮ್ಮನ ಮಗಳು ರಮ್ಯಾ ಎಂದಾಗ ಗಿರಿಜಮ್ಮ ತುಂಬ ಹವಕ್ಕಾಗಿ ಏನು ಹೇಳ್ತೀಯ ಮಗ, ಇವಳೇ ಆ ರಮ್ಯಾಳ? ಅಮ್ಮ, ಅವಳೇ ಇವಳು. ನಿನ್ನ ಮನಸ್ಸಿಗೆ ಅವಳೇ ಸೊಸೆಯಾಗಬೇಕಂತ ಮನಸ್ಸಿತ್ತಲ್ಲ, ನಿನ್ನ ಮನಸ್ಸಿನಂತೆ ಅವಳನ್ನೇ ವರಿಸಬೇಕೆಂದು ಬೆಂಗಳೂರಿಗೆ ಬಂದೆ. ಅವರ ಮನೆಯಲ್ಲಿ ಬಾಡಿಗೆಗೆ ಉಳಿದೆ. ಅಪ್ಪನ ಮನಸ್ಸಿಗೂ ಅವಳ ಬಗ್ಗೆ ಒಲವು ಬರಬೇಕೆಂದು ಪ್ರಯತ್ನ ಪಟ್ಟೆ. ಅವರು ಅವಳ ಬುದ್ಧಿವಂತಿಕೆ ಬಗ್ಗೆ ಮೆಚ್ಚಿ ಈ ಕಂಪನಿ ಡೈರೆಕ್ಟರ್ ಮಾಡಿದ್ದಾರೆ. ಅವರು ಮುಂದೆ ಒಪ್ಪಬಹುದೆಂದು ನಂಬಿದ್ದೇನೆ ಎಂದನು. ಅವರು ಒಪ್ಪಿದ್ದಾರೆ ಎಂದು ಗಿರಿಜಮ್ಮ ಎಂದಾಗ ಅಮ್ಮ, ನಿನಗೆ ಹೇಗೆ ಗೊತ್ತು? ಅವಳು ಮುಂಬೈ ತರಬೇತಿ ಬಂದಾಗ ಇವಳ ಬುದ್ಧಿವಂತಿಕೆ ನೋಡಿ ಇವಳನ್ನೇ ಸೊಸೆ ಮಾಡಿಕೊಳ್ಳುವ ಅಂತ ಹೇಳಿದ್ರು. ನಾನು ಇವಳೇ ರಮ್ಯಾ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಸುಮ್ಮನಿದ್ದೆ. ಈಗ ನಾನೇ ಒಪ್ಪಿಸಿಬಿಡ್ತೇನೆ ಎಂದು ಬಾ ರಮ್ಯಾ ಎಂದು ತನ್ನಲ್ಲಿಗೆ ಕರೆದು ತಬ್ಬಿಕೊಂಡು ಎಷ್ಟು ದೊಡ್ಡದಾಗಿ ಬಿಟ್ಟಿದೆಯಮ್ಮ, ಗುರುತೇ ಸಿಗಲಿಲ್ಲ. ನಿನ್ನ ಅಮ್ಮನಿಗೆ ಈ ವಿಷಯ ತಿಳಿದ್ರೆ ತುಂಬ ಸಂತೋಷ ಪಡ್ತಾರೆ ಎಂದು ಮಾತನಾಡುತ್ತಾ ಇರುವಾಗ ರಾಜಾರಾಯರು ಹೆಂಡತಿಯನ್ನು ಹುಡುಕೊಂಡು ಅಲ್ಲೇ ಬಂದರು. ನೋಡ್ರಿ, ಇವಳನ್ನೇ ಸೊಸೆ ಮಾಡಿಕೊಳ್ಳುವ ಎಂದು ರಮ್ಯಾಳನ್ನು ತೋರಿಸಿದಾಗ ರಮ್ಯಾಳು ನಾಚಿದ್ದಳು. ನನ್ನ ಮನಸ್ಸಿಗೂ ಅದೇ ಇತ್ತು. ಇಬ್ಬರೂ ಒಪ್ಪಿದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದಾಗ ಕಿರಣ್ ಬಂದು ತಂದೆಯನ್ನು ತಬ್ಬಿಕೊಂಡು ತುಂಬ ಥ್ಯಾಂಕ್ಸ್ ಪಪ್ಪ ಎಂದ. ಇಂತಹ ಬುದ್ಧಿವಂತ ಹುಡುಗಿ ನನ್ನ ಮನೆ ಸೊಸೆಯಾಗುವುದಾದರೆ ನಾನ್ಯಾಕೆ ಅಡ್ಡ ಮಾಡಲಿ ಎಂದಾಗ ಇವಳು ಯಾರಂತ ನಿಮಗೆ ಗೊತ್ತಾ? ಅವಳು ಯಾರಾದರೇನೋ, ಅವಳು ನಮ್ಮ ಸೊಸೆ ಅಷ್ಟೇ. ಇವಳೇ ಉಮೇಶರಾಯರ ಮಗಳು ರಮ್ಯಾ ಎಂದಾಗ ಹೌದಾ? ಅಂತೂ ನೀನೇನು ಅಂದುಕೊಂಡಿದ್ದೀಯಾ ಅದೇ ನಡೆಯಿತು. ರಮ್ಯಾ, ನಿಮ್ಮ ತಾಯಿಯವರು ಮನೆಯಲ್ಲಿದ್ದಾರಾ? ಹಾಗಾದರೆ ಇವತ್ತೇ ನಿಮ್ಮ ಮನೆಗೆ ಹೋಗಿ ಮಾತಾಡಿ ಬರೋಣ ಎಂದು ರಾಜಾರಾಯರು ಎಲ್ಲರನ್ನೂ ಕರೆದು ರಮ್ಯಾಳ ಮನೆಗೆ ನಡೆದರು. ರಮ್ಯಾ ಫೋನ್ ಮಾಡಿ ಅಮ್ಮ, ಗೆಸ್ಟ್ ಬರ್ತಾ ಇದ್ದಾರೆ, ಮನೆಯಲ್ಲಿ ಸರಿ ಮಾಡಿ ಇಡು ಎಂದಳು. ಯಾರು ಎಂದಾಗ ಅಲ್ಲಿ ಬಂದಾಗ ನಿನಗೆ ತಿಳಿಯುತ್ತದೆ ಎಂದು ಫೋನ್ ಇಟ್ಟಳು. ವನಜಮ್ಮ ಯಾರು ಇರಬಹುದು ಎಂದು ಯೋಚಿಸಿದಳು. ಹೆಚ್ಚಾಗಿ ಅವಳ ಕಂಪನಿಯವರು ಇರಬಹುದೆಂದು ಮನೆ ನೀಟಾಗಿ ಇಟ್ಟಳು. ಮನೆ ಎದುರುಗಡೆಗೆ ಬೆಂಚ್ ಕಾರು ಬಂದಾಗ ಆಶ್ಚರ್ಯವಾಯಿತು. ಇಷ್ಟು ದೊಡ್ಡ ಶ್ರೀಮಂತರು ನಮ್ಮ ಮನೆಗೆ ಬರುವವರ್ಯಾರೋ ಎಂದು ಯೋಚಿಸೋ ಹೊತ್ತಿಗೆ ಅವರು ಗಿರಿಜಮ್ಮಳನ್ನು ನೋಡಿಬಿಟ್ಟರು. ಆಗ ಅವಳಿಗೆ ತುಂಬ ಸಂತೋಷವಾಯಿತು. ಎಲ್ಲರೂ ಮನೆಗೆ ಸೇರಿದಾಗ ಅವರನ್ನೆಲ್ಲ ನೋಡಿ ಗಿರಿಜಮ್ಮಳ ಕಣ್ಣು ತುಂಬಿ ಬಂತು. ಅವಳು ಆ ಭಾವೋದ್ವೇಗದಲ್ಲಿ ಎಲ್ಲರನ್ನೂ ಕೂರಲು ಹೇಳಿ, ಎಲ್ಲಿ ನಿಮ್ಮ ಮಗ ಕಿರಣ್ ಎಂದಾಗ ರಮ್ಯಾ ಕಿರಣ್ಣತ್ತ ತೋರಿಸುತ್ತಾ, ಅಮ್ಮ, ಇವನೇ ಅವರ ಮಗ ಕಿರಣ್ ಎಂದಾಗ ಏನು ಹೇಳ್ತಿದೀಯಾ ಎಂದಳು. ಅದೊಂದು ದೊಡ್ಡ ಕತೆ, ಮತ್ತೆ ಹೇಳ್ತೀನಿ ಎಂದಳು. ವನಜಮ್ಮಳಿಗೆ ಆಕಾಶದಲ್ಲಿ ತೇಲಿದಂತಾಯಿತು. ರಾಜಾರಾಯರು ಮದುವೆ ಪ್ರಸ್ತಾಪ ಇಟ್ಟಾಗ ಅವಳಿಗೆ ಸ್ವರ್ಗಲೋಕದಲ್ಲಿ ತಾನು ಇದ್ದೇನೆಂದು ಅನಿಸಿಕೊಂಡಳು. ಅಂತೂ ನಮ್ಮ ಯಜಮಾನರ ಆಸೆಯಂತೆ ನೀವು ನನ್ನ ಮಗಳನ್ನು ಸೊಸೆ ಮಾಡಿಕೊಂಡು ಹೋಗಲು ಒಪ್ಪಿದ್ದು ತುಂಬ ಸಂತೋಷದ ವಿಷಯ. ನಿಮಗೆ ತುಂಬ ಅಚ್ಚರಿಯಾಗಿದ್ದೇನೆ ಎಂದಳು ವನಜಮ್ಮ. ಅಷ್ಟೊತ್ತಿಗೆ ಬಂದ ಸಂದೇಶನಿಗೆ ವಿಷಯ ತಿಳಿದು ಒಂದರ ಮೇಲೆ ಒಂದು ಶಾಕ್ ಆಗಿತ್ತು. ಮೊನ್ನೆ ಸಾಮಾನ್ಯಳಾಗಿದ್ದ ರಮ್ಯಾ ಇಂದು ಸಿಇಒ ಹೆಂಡತಿ, ಮಿಲಿನಿಯರ್ರ ಸೊಸೆ. ಅದೃಷ್ಟ ಬಂದರೆ ದೇವರು ಒಂದರ ಮೇಲೆಂದು ನೀಡುತ್ತಾನೆ. ಕೊನೆಗೆ ರಮ್ಯಾಳ ಪವಿತ್ರಾತ್ಯಕ್ಕೆ ದೇವರು ಕೊಟ್ಟ ವರ ಎಂದು ನಿಟ್ಟುಸಿರು ಬಿಟ್ಟ. ಮರುದಿನ ಕಂಪನಿಯ ಸಿಬ್ಬಂದಿಗೆಲ್ಲ ವಿಷಯ ತಿಳಿದು ತುಂಬ ಆಶ್ಚರ್ಯವಾಗಿತ್ತು. ಕಾಲ ಮನುಷ್ಯನನ್ನು
ಎಲ್ಲಿಂದಲೋ ಎಲ್ಲೋ ಹೇಳಿಕೊಂಡು ಹೋಗುತ್ತದೆ ಎಂದುಕೊಂಡರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.